ಕ್ವಶನ್ಸ್ ಎಷ್ಟು ಮುಗಿದಿದ್ದಲ್ಲ. ಚಂಚ್ರಲ್ಲಿ ಕಂಡು ಬರ್ತಾರ ಚಂಚ್ರು. ಯಾದಗಿರಿ ಆಂಧ್ರ ಪ್ರದೇಶ ಮತ್ತು ಯಾದಗಿರಿ ಹೋದಲ್ಲ ಚಂಚ್ರು. ಕೆಲವೊಂದು ಆಪರೇಷನ್ ಹೇಳಿದಾವಲ್ಲ. ಎಪಿಕ್ ಪ್ಯೂರಿ ಎದರ ವಿರುದ್ಧ ಮಾಡ್ತೈತಿ? ಎಪಿಕ್ ಪ್ಯೂರಿ ಯಾರ್ಯಾರು ಇಸ್ರೇಲ್ ಮತ್ತು ಅಮೆರಿಕ ಎರಡು ಜಂಟಿಯಾಗಿ ಇರಾಕ್ ಮೇಲೆ ಮಾಡಿದ್ದು ಎಪಿಕ್ ಪ್ಯೂರಿ ಹೌದಲ್ಲ. ಮತ್ತಿದು ರೋರಿಂಗ್ ಲಾಯಲ್ ಅಂತಂದ್ರೆ ಸೇಮ್ ನೋಡ್ರಿ, ಇದು ಜಂಟಿಯಾಗಿ ಇಸ್ರೇಲ್ ಮತ್ತು USA ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಾಡಿರ್ತಾರೆ ರೋರಿಂಗ್ ಲಯನ್. ನೆಕ್ಸ್ಟ್ ಆಪರೇಷನ್ ರೈಸಿಂಗ್ ಲಯನ್ ಅಂತಂದ್ರೆ ರೋರಿಂಗ್ ಲಯನ್ ಬೇಡ, ರೈಸಿಂಗ್ ಲಯನ್ ಬೇಡ ನೋಡಿ. ರೈಸಿಂಗ್ ಲಯನ್ ಅಂತಂದ್ರೆ ಇರಾನ್ದವ್ರು ಅಲ್ಲ, ಇಸ್ರೇಲ್ದವ್ರು ಇರಾನ್ ಮೇಲೆ ನೋಡು. ಇಲ್ಲಿ ನೋಡ, ಆಪರೇಷನ್ ರೈಸಿಂಗ್ ಲಯನ್ ಅಂದ್ರೆ ಇಸ್ರೇಲ್ದವ್ರು ಇರಾನ್ ಮೇಲೆ ಮಾಡ್ತಾರೆ. ರೈಸಿಂಗ್ ಲಯನ್ ಅಂದ್ರೆ ಇಸ್ರೇಲ್ದವ್ರು ಇರಾನ್ ಮೇಲೆ ಮಾಡ್ತಾನ. ಆಪರೇಷನ್ ಟ್ರೂ ಪ್ರಾಮಿಸ್ ಅಂದ್ರೆ ಇರಾನ್ದವ್ರು ರೈಸಿಂಗ್ ಲಯನ್ ಅಂತಂದ್ರೆ ಇಸ್ರೇಲ್ದವ್ರು ನೋಡಿದು. ರೈಸಿಂಗ್ ಲಯನ್ ಅಂತಂದ್ರೆ ಇಸ್ರೇಲ್ದವ್ರದ್ದು, ಟ್ರೂ ಪ್ರಾಮಿಸ್ ಅಂದ್ರೆ ಇರಾನ್ದವ್ರು. ಟ್ರೂ ಪ್ರಾಮಿಸ್ ಇರಾನ್ದವ್ರು ಬರ್ತೈತೆ ನೋಡಿ. ಮತ್ತೆ ನೆಕ್ಸ್ಟ್ ಇದು ಒಂದು ನೋಡು, ಆಪರೇಷನ್ ಸುರಕ್ಷಾ ಕವಚ ಅಥವಾ ಏನು ಆಪರೇಷನ್ ಊರ್ಜಾ ಸುರಕ್ಷಾ. ಆಪರೇಷನ್ ಊರ್ಜಾ ಸುರಕ್ಷಾ ಎದಕ್ ಮಾಡ್ತಾರ? ಅಲ್ಲ, ನಮ್ದು ಇದು ಐತ್ ನೋಡ, ಹಾರ್ಮುಜ್ ಜಲಸಂಧಿಯಿಂದ ಬರ್ತಕ್ಕಂಥ ಹಡಗುಗಳು ಯಾವ್ದೇ ರಕ್ಷಣೆ ನೀಡ್ಬೇಕಂತೇಳಿ, ಎರಡು ಕಡೆಯಿಂದ ಹಡಗು ರಕ್ಷಣೆ ನೀಡ್ಬೇಕಂತೇಳಿ ಆಪರೇಷನ್ ಊರ್ಜಾ ಸುರಕ್ಷಾ ಮಾಡ್ತಾರಲ್ಲ. ಅಂದ್ರೆ ಹಿಂದೊಂದು 2025ರಾಗ ಆಪರೇಷನ್ ಮಾಧವ್ ಮಾಡಿದ್ರಲ್ಲ. ಆಪರೇಷನ್ ಮಾಧವ್ ಎದಕ್ ಮಾಡಿದ್ರ? ನಕ್ಸಲಿಸಮ್ ಮುಕ್ತಗೊಳಿಸಲು ಹೌದಲ್ಲ. ಜಮ್ಮು ಕಾಶ್ಮೀರದಲ್ಲಿರುವ ನಕ್ಸಲಿಸಮ್ ಮಾಧವ್ ಹೌದಲ್ಲ, ನಕ್ಸಲಿಸಮ್ ಅಲ್ಲ, ಆಪರೇಷನ್ ಮಹಾದೇವ್ ಎದರ್ದೈತದು? ಭಯೋತ್ಪಾದಕರ ಹೌದಲ್ಲ. ಅದು ನಕ್ಸಲ್ ಅಂದ್ರೆ ಭಯೋತ್ಪಾದಕಲ್ಲ. ಭಯೋತ್ಪಾದಕರ ಮೇಲೆ ವಿರುದ್ಧ ಮಾಡಿದ್ದ ಆಪರೇಷನ್ ಮಾಧವ ನೋಡ್ರಿ. ಆಪರೇಷನ್ ಮಾಧವ ಭಯೋತ್ಪಾದಕರ ವಿರುದ್ಧ ಮಾಡ್ತಾ ಇರ್ತೀವಿ. ಕೆಲವೊಂದು ಆಪರೇಷನ್ಗಳು ಮಿಡ್ ನೈಟ್ ಹ್ಯಾಮರ್ ಗೊತ್ತೈತಿ ನಿಮಗೆ. ಮಿಡ್ ನೈಟ್ ಹ್ಯಾಮರ್ ಆಪರೇಷನ್ ಯಾರು ವಿರುದ್ಧ ಮಾಡ್ತಾರ? USA ವಿರುದ್ಧ ಮಾಡ್ತಾರ. ಇಲ್ಲಿ ಒಂದು ಕ್ವಶನ್ ಐತೆ ನೋಡಿ. ನೆಕ್ಸ್ಟ್, ವಿಜಯನಗರ ಕಾಲದಲ್ಲಿ ಆಯಗಾರ್ ಪದ್ಧತಿಯು ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಆಯಗಾರ್ ಪದ್ಧತಿ ವಿಜಯನಗರ ಕಾಲದಾಗ ಆಯಗಾರ್ ಪದ್ಧತಿ ಕ್ವಶನ್ ಐತಿ. ವಿಜಯನಗರ ಕಾಲದಲ್ಲಿ ಆಯಗಾರ್ ಪದ್ಧತಿಯು ಸ್ವಯಂ ಪೂರ್ಣ ಗ್ರಾಮಗಳಲ್ಲಿದ್ದ ವಿನಿಮಯ ಪದ್ಧತಿಯಾಗಿತ್ತು. ಈ ಕೆಳಗಿನ ಯಾವ ಹೇಳಿಕೆ ಅಯ್ಯಗಾರ್ ಪದ್ಧತಿಯ ಲಕ್ಷಣವನ್ನು ಪ್ರತಿನಿಧಿಸುವುದಿಲ್ಲ? ಅಯ್ಯಗಾರ್ ಪದ್ಧತಿ ಬಗ್ಗೆ ಯಾವ್ದು ಯಾವ್ದು ತಪ್ಪೈತೆ ಹೇಳ್ಬೇಕು? ಅಯ್ಯಗಾರ್ ಪದ್ಧತಿ ಬಗ್ಗೆ ವಿಜಯನಗರ ಕಾಲದಾಗ ಕಂಡು ಬರ್ತೈತಲ್ಲ ಅಯ್ಯಗಾರ್ ಪದ್ಧತಿ, ಅದ್ರ ಬಗ್ಗೆ ಯಾವ್ದು ತಪ್ಪೈತೆ ಅಂತ ಹೇಳಿ. ರಾಜ್ಯಕ್ಕೆ ಸಲ್ಲಿಸಬೇಕಾದ ತೆರಿಗೆ ಬಾಬತು ಉತ್ಪನ್ನವನ್ನು ವಿಭಜಿಸುವ ಪದ್ಧತಿಯಾಗಿತ್ತು. ಇವು ಕೆಲವೊಂದು ಇದು ಟ್ಯಾಕ್ಸಸ್ಗಳು ರಾಜ್ಯಕ್ಕೆ ತುಂಬ್ತಾರ ನೋಡ, ಅದ ಉತ್ಪನ್ನದ ಒಂದು ಬಾಬತು ಆಗಿತ್ತಂತ. ಅಂದ್ರೆ ಅದನ್ನ ಡಿವೈಡ್ ಮಾಡುವಂತ ಒಂದು ಪದ್ಧತಿ ಆಗಿತ್ತಂತಿತ್ತು ಅಯ್ಯಗಾರ್ ಪದ್ಧತಿ. ನೆಕ್ಸ್ಟ್ ಯಾವ್ದು ತಪ್ಪೈತೆ ಹೇಳ್ಬೇಕ? ಗ್ರಾಮದೊಳಗೆ ಉತ್ಪನ್ನಗಳನ್ನು ಒಕ್ಕಲಿನವರು, ಕರಕುಶಲಕರ್ಮಿಗಳು ಹಾಗೂ ಸೇವಾ ವರ್ಗಗಳ ನಡುವೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯಾಗಿತ್ತು. ನೆಕ್ಸ್ಟ್, ಇದು ನಾಯಂಕರ್ ಪದ್ಧತಿಯ ಭಾಗವಾಗಿತ್ತು. ಅಯ್ಯಗಾರ್ ಪದ್ಧತಿ ಅನ್ನೋದೊಂದು ನಾಯಂಕರ್ ಪದ್ಧತಿಯ ಭಾಗವಾಗಿತ್ತು. ಈ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತತ್ನಂತರ ಹಂತದವರಾದ ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದ್ರಂತ. ಇಲ್ಲ, ಇದು ನಾಯಂಕರ್ ಪದ್ಧತಿಯ ಭಾಗವಾಗಿರ್ಲಿಲ್ಲ. ಇದು ನಾಯಂಕರ್ ಪದ್ಧತಿನ ಸಪ್ರೇಟ್, ಇದು ಅಯ್ಯಗಾರ್ ಪದ್ಧತಿನ ಸಪ್ರೇಟ್. ಇದು ಭಾಗವಾಗಿರ್ಲಿಲ್ಲ ನೋಡ್ರಿ. ಅಯ್ಯಗಾರ್ ಪದ್ಧತಿ ಬಗ್ಗೆ ಕೆಲವೊಂದು ಅಯ್ಯಗಾರ್ ಪದ್ಧತಿ ಅಯ್ಯಗಾರ್ ಪದ್ಧತಿ ಬಗ್ಗೆ ಹೇಳ್ತೀನಿ ನೋಡಿ. ರಾಜ್ಯಕ್ಕೆ ಸಲ್ಲಿಸಬೇಕಾದ ತೆರಿಗೆ ಬಾಬತು ಉತ್ಪನ್ನಗಳನ್ನು ವಿಭಜಿಸುವ ಪದ್ಧತಿಯಾಗಿತ್ತು ಇದು ಒಂದು. ಅಂದ್ರೆ ರಾಜ್ಯಕ್ಕೆ ಟ್ಯಾಕ್ಸಸ್ಗಳು ಬರ್ತಾವೆ ನೋಡ್ರಿ, ಆ ಟ್ಯಾಕ್ಸಸ್ಗಳನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಥರ ಟ್ಯಾಕ್ಸಸ್ ಆಗಿ ಡಿವೈಡ್ ಮಾಡುವಂಥ ಪದ್ಧತಿ ಅಯ್ಯಗಾರ್ ಪದ್ಧತಿ ಆಗಿತ್ತು. ಮತ್ತೊಂದು ಏನಾಯ್ತಂದ್ರೆ, ಈ ಗ್ರಾಮದೊಳಗದಲ್ಲ ಈ ಉತ್ಪನ್ನಗಳನ್ನು ಒಕ್ಕಲಿನವರು, ಕರಕುಶಲಕರ್ಮಿಗಳು ಮತ್ತು ಸೇವಾ ವರ್ಗಗಳ ನಡುವೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿ ಆಗಿದೆ. ಕೆಲಸಗಾರರ ನೋಡಿ, ಒಕ್ಕಲಿಗರು, ಕರಕುಶಲಕರ್ಮಿಗಳು ಅವ್ರ ನಡುವೆ ವಿನಿಮಯ ಮಾಡಿಕೊಳ್ಳುವ ಇದು ಪದ್ಧತಿ ಆಗಿತ್ತು ಅಯ್ಯಗಾರ್ ಪದ್ಧತಿ. ನೆಕ್ಸ್ಟ್, ಈ ಪದ್ಧತಿಯಲ್ಲಿ ಜಮೀನ್ದಾರ್ ವರ್ಗದವರು ಮತ್ತು ಅವರ ತತ್ನಂತರದಲ್ಲಿ ಹಂತದವರಾದ ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದ್ರು. ಹೌದಲ್ಲ, ಎಲ್ಲ ಜಮೀನ್ದಾರರು, ಗೌಡರು, ದೊಡ್ಡ ಮಂದಿ ಅದಾರ ನೋಡಿ. ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಶೋಷಣೆ ಆಗಿದ್ದ ಒಂಥರ ರೈತವಾರಿ ಪದ್ಧತಿ ಆಗಿತ್ತು ನೋಡ್ರಿ. ಆ ಥರ ರೈತವಾರಿ ಪದ್ಧತಿ ಏನು ಹೇಳ್ತೈತೆ? ರೈತವಾರಿ ಪದ್ಧತಿ ಅಂದ್ರೆ ಮಧ್ಯಸ್ಥಿಕೆ, ಒಬ್ರು ಯಾರೋ ಮಧ್ಯಸ್ಥಿಕೆ, ಗೌಡ ಜಮೀನ್ದಾರ ಮಧ್ಯಸ್ಥಿಕೆ ಇರ್ತಾನ. ಮಧ್ಯಸ್ಥಿಕೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದನ್ನು ತುಂಬ ಟ್ಯಾಕ್ಸ್ ಅನ್ನು ಕಟ್ಟೋದು. ಹೌದಲ್ಲ, ಅಂದ್ರೆ ಅವ್ರು ಟೋಟಲ್ ಕೇಂದ್ರ ಸರ್ಕಾರದವ್ರು ಎಷ್ಟು 11% ಹೇಳ್ತಾನೆ, ಎಷ್ಟು ಹೇಳ್ತಾರೆ ಅವ್ರಿಗೆ. ಅಂದ್ರೆ ಟೋಟಲ್ ಇವ್ರು 111% ತಗೊಂತಾರ ಅಲ್ಲಿಂದ. ಅಂದ್ರೆ ರೈತವಾರಿ ಪದ್ಧತಿ ಒಳಗೆ ಈ ಜಮೀನ್ದಾರಿಂದ 111 ತಗೊಂತಾರ. ಇವ್ರು 100 ಇಟ್ಕೊಂಡ ಬರೀ 11% ಇದಕ್ಕೆ ತುಂಬ್ತಿರ್ತಾರ ಏನು ಗೌರ್ಮೆಂಟಿಗೆ. ಅಂದೆಲ್ಲ ಇವೆಲ್ಲ ಶೋಷಣೆ ಮಾಡಿ 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 ಮಾಡಿ
ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಮುಳುಗ ಅಂತೇಳಿ ಯಾರು ಹೇಳ್ತಾರ? ಮೆಟ್ಕಾಪ್ ಅವರು. ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತು ಹೋದ್ರು ಅಂತೇಳಿ ಚಾರ್ಲ್ಸ್ ಮೆಟ್ಕಾಪ್ ಅವರು ಹೇಳ್ತಾರೆ. ಇಂಥ ರೈತವಾರಿ ಪದ್ಧತಿ ಇತ್ತಲ್ಲ, ಎಲ್ಲ ಮಧ್ಯಸ್ಥಿಕೆಯಲ್ಲಿ ಅಂದ್ರೆ ಜಮೀನ್ದಾರರು ಎಲ್ಲ ಮಧ್ಯಸ್ಥಿಕೆ ವಹಿಸ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಿದಾರಲ್ಲ, ಅದಕ್ಕಾಗಿ ಚಾರ್ಲ್ಸ್ ಮೆಟ್ಕಾಪ್ ಅವರು ಈ ತರ ಹೇಳ್ತಾ ಬರ್ತಾರೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಯ್ತು. ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಅದೆಲ್ಲ ಫುಲ್ ಏನು ನೋಡೋದು ಬೇಡ, ಸ್ವಲ್ಪ ಇಂಪಾರ್ಟೆಂಟ್ ಅವುಗಳ ಆಡಳಿತ ಹೆಂಗೆ ನಡೀತು ನೋಡ. ಅಯ್ಯೋ ಭಾಳ ಎಲ್ಲ ನೋಡುತ್ತಂದ್ರೆ ಆಗಲ್ಲ. ವಿಜಯನಗರ ಸಾಮ್ರಾಜ್ಯ ಓದ್ಬೇಕು. ಅವ್ರ ಆಡಳಿತ ಮೇಲೆ ಕ್ವಶನ್ ಭಾಳ ಆಗ್ತಾವ. ಇವ್ರು ರಾಜರ ಮೇಲೆ ಏನು ಕ್ವಶನ್ಸ್ ಅಷ್ಟಾಗಲ್ಲ, ಅವ್ರ ಆಡಳಿತ ಐತಲ್ಲ, ಅವ್ರ ಆಡಳಿತ ಮೇಲೆ ಕ್ವಶನ್ ಗೊತ್ತಿರ್ಬೇಕು. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ಗುರು ಯಾರು ಬರ್ತಾರ? ಗುರು ವಿದ್ಯಾರಣ್ಯರು ಹೋದಲ್ಲ. ಈ ಗುರು ವಿದ್ಯಾರಣ್ಯವರ ಕೃತಿಗಳು ಭಾಳ ಇಂಪಾರ್ಟೆಂಟ್. ಕೃತಿ ಕ್ವಶನ್ ಕೇಳ್ಯಾರ ನೋಡಿ. ಗುರು ವಿದ್ಯಾರಣ್ಯವರ ಕೃತಿಗಳು ಕ್ವಶನ್ ಕೇಳ್ತಾ ಬರ್ತಾರೆ. ಶಂಕರ ವಿಜಯ ಅಂತ ಬರ್ತೈತಿ. ಶಂಕರ ವಿಜಯ ಇದೇ ಕ್ವಶನ್ ಆಗಿತ್ತ SD ಒಳಗ. ಈ ಶಂಕರ ವಿಜಯನ ಕ್ವಶನ್ ಆಗಿತ್ತು ನೋಡ್ರಿ. ಯಾವ್ದು ಬರ್ತೈತಿ? ಸರ್ವದರ್ಶನ ಸಂಗ್ರಹ. ಒಂದು ಸರ್ವದರ್ಶನ ಸಂಗ್ರಹ ರಾಜಕಾಲ ನಿರ್ಣಯ. ಸರ್ವದರ್ಶನ ಸಂಗ್ರಹ ರಾಜಕಾಲ ನಿರ್ಣಯ. ಶಂಕರ ವಿಜಯ ಅನುಭೂತಿ. ಶಂಕರ ವಿಜಯ ಒಂದು, ಅನುಭೂತಿ ಒಂದು. ನೆಕ್ಸ್ಟ್ ಪರಾಶರ ಮಾಧವ ವಿಜಯ. ಎರಡು ವಿಜಯ ಅದಾವ ನೋಡಿ. ಶಂಕರ ವಿಜಯ ಒಂದು, ಇನ್ನೊಂದು ಪರಾಶರ ಮಾಧವ ವಿಜಯ. ಶಂಕರ ವಿಜಯ ಒಂದು, ಪರಾಶರ ಮಾಧವ ವಿಜಯ ಅಂತ ಬರ್ತೈತಿ. ಇನ್ನೊಂದು ರಾಜಕಾಲ ನಿರ್ಣಯ ಅಂತ ಬರ್ತೈತಿ. ರಾಜಕಾಲ ನಿರ್ಣಯ. ಇನ್ನೊಂದು ಸರ್ವದರ್ಶನ ಸಂಗ್ರಹ. ಅಟ್ಲೀಸ್ಟ್ 4 ಆದ್ರೂ ನಿರ್ಪಡು. ಒಂದು ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ಶಂಕರ ವಿಜಯ, ಇನ್ನೊಂದು ಪರಾಶರ ವಿಜಯ ಅಂತ ಬರ್ತೈತಿ. ಒಂದು ಶಂಕರ ವಿಜಯ, ಇನ್ನೊಂದು ಪರಾಶರ ವಿಜಯ. ಇವೆಲ್ಲ ಕಂಡು ಬರ್ತಕ್ಕಂಥ ಯಾರ ಕೃತಿಗಳು ಇವು? ಗುರು ವಿದ್ಯಾರಣ್ಯ ಅವರ ಕೃತಿಗಳು ಹೌದಲ್ಲ. ಇಂಪಾರ್ಟೆಂಟ್ ಕೃತಿಗಳು ನೆನ್ಪಿಟ್ಕೋರಿ. ಯಾವ್ದು? ಸರ್ವದರ್ಶನ ಸಂಗ್ರಹ ಹೌದಲ್ಲ, ಸರ್ವದರ್ಶನ ಸಂಗ್ರಹ. ಇನ್ನೊಂದು ನೆಕ್ಸ್ಟ್ ಕಾಲ ನಿರ್ಣಯ, ಶಂಕರ ವಿಜಯ. ನೆಕ್ಸ್ಟ್ ಇನ್ನೊಂದು ವಿಜಯ ಯಾವ್ದು? ಪರಾಶರ ವಿಜಯ. ಶಂಕರ ವಿಜಯ ಒಂದು, ಪರಾಶರ ವಿಜಯ ಒಂದು. ಅಟ್ಲೀಸ್ಟ್ ಅಂದ್ರೆ ಥಿಂಕ್ ಬಂದ್ರೆ ಆಪ್ಷನ್ ಆದ್ರೂ ತೆಗಿಬಹುದು. ಇವು ಇಂಪಾರ್ಟೆಂಟ್ ಕೃತಿಗಳು ನೆನ್ಪಿಟ್ಕೋರಿ. ಈ ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ಏನು ಅಂದ್ರೆ ಎಷ್ಟು ಮನೆತನಗಳು ಆಳ್ವಿಕೆ ಮಾಡ್ತಾವ? 4 ಮನೆತನದಲ್ಲ. ಯಾವ್ಯಾವ ಮನೆತನಗಳು? ಸಂಗಮ, ಸಾಳುವ, ತುಳು, ಅರೆವಿಡು ಹೌದಲ್ಲ. ಇವು 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಬರ್ತಾವ. ಈ ಸಂಗಮ ಐತಲ್ಲ, ಸಂಗಮ ಮನೆತನ. ಈ ಸಂಗಮ ಮನೆತನ ಯಾವ ರಾಜಧಾನಿಯನ್ನು ಏನಾಗಿ ಮಾಡ್ಕೊಂತೈತಿ? ಸಂಗಮ ಮನೆತನ ರಾಜಧಾನಿ ಯಾವ್ದು? ಆನೆಗೊಂದಿ ಮತ್ತು ಹಂಪಿ. ಆನೆಗೊಂದಿ ಮತ್ತು ಹಂಪಿಯು ಸಂಗಮ ವಂಶದ ರಾಜಧಾನಿ ಇರ್ತೈತಿ. ನೆಕ್ಸ್ಟ್ ಹಂಪಿ. ನೆಕ್ಸ್ಟ್ ಹಂಪಿ ನೋಡಿ. ನೆಕ್ಸ್ಟ್ ಪೇನುಗೊಂಡ, ಚಂದ್ರಗಿರಿ, ವೆಲ್ಲೂರು. ಒಂದೇದೇನ ಸಂಗಮ ವಂಶದ ಯಾವ್ದಾವ್ದ? ಆನೆಗೊಂದಿ, ಹಂಪಿ. ನೆಕ್ಸ್ಟ್ ಸಂಗಮ ಆದ್ಮೇಲೆ ಯಾವ್ದೈತಿ? ಸಾಳು ಹೌದಲ್ಲ. ಸಾಳುವಾದ ಹಂಪಿ. ನೆಕ್ಸ್ಟ್ ಏನ ಅರವಿಡು ಮನೆತದ ಹಂಪಿ. ನೆಕ್ಸ್ಟ್ ತುಳು ಆದ್ಮೇಲೆ ತುಳುವ ಮನೆತದ ಹಂಪಿ. ಅರವಿಡಿದ ಯಾವ್ದಾವ್ದ? ಯಾವ್ದಾವ್ದ? ಪೇನುಗೊಂಡ, ಚಂದ್ರಗಿರಿ, ಕೊಲ್ಲೂರು. ಪೇನುಗೊಂಡ, ಚಂದ್ರಗಿರಿ, ವೆಲ್ಲೂರು ಅಂತ ಬರ್ತೈತಿ ನೋಡ್ರಿ. ಪೇನುಗೊಂಡ, ಚಂದ್ರಗಿರಿ, ವೆಲ್ಲೂರು ಇವೆಲ್ಲ ಬರ್ತಾವ. ಇವು 4 ಮನೆತನಗಳು ಅದಾವಲ್ಲ. ಇವು 4 ಮನೆತನಗಳು ಈ ಮೊದಲನೇ ಮನೆತನ ಯಾವ ಮನೆ, ಯಾವ ಧರ್ಮಕ್ಕೆ ಸಂಬಂಧಪಡ್ತೈತಿ? ಇದು ಒಂದೇದು ಒಂದ ಶೈವ ನೋಡಿ. ಒಂದೇದು ಒಂದ ಶೈವ, ಉಳ್ಕಿದೆಲ್ಲ ವೈಷ್ಣವ. ಒಂದೇ ಸಂಗಮ ಮನೆತನ ಐತಿ ನೋಡ್ರಿ. ಇದು ಒಂದ ಶೈವ ಧರ್ಮಕ್ಕೆ ಸಂಬಂಧಪಡ್ತೈತಿ. ಉಳ್ಕಿದೆಲ್ಲ ವೈಷ್ಣವ ಧರ್ಮಕ್ಕೆ ಸಂಬಂಧಪಡ್ತಾವ ನೋಡ್ರಿ. ಇವೆಲ್ಲ ವೈಷ್ಣವ ಧರ್ಮಕ್ಕೆ ಸಂಬಂಧಪಡ್ತಾವ. ಇವೆಲ್ಲ ರಾಜರ ಬಗ್ಗೆ ಏನು ಬೇಡ. ಇದ್ರಾಗ ಇಂಪಾರ್ಟೆಂಟ್ ಏನಂದ್ರೆ 1ನೇ ಹರಿಹರ ಅದ ನೋಡ್ರಿ. 1ನೇ ಹರಿಹರ ಸಿರುಗುಪ್ಪ ಕದನ ಮಾಡ್ತಾನೆ ಗೊತ್ತಾ? 1366. 1366ದಾಗ ಸಿರುಗುಪ್ಪ ಕದನ ಮಾಡ್ತಾನೆ. ಯಾರ ವಿರುದ್ಧ ಸಿರುಗುಪ್ಪ ಕದನ ಮಾಡ್ತಾನೆ ಇವ? 1ನೇ ಮೊಹಮ್ಮದ್ ಶಾ. ಬಿಜಾಪುರದ ಅಲ್ಲ, ಇದು ಬಹುಮನಿ ಸುಲ್ತಾನರ 1ನೇ ಮೊಹಮ್ಮದ್ ಶಾ ಅದಲ್ಲ. ಬಹುಮನಿ ಸುಲ್ತಾನರ 1ನೇ ಮೊಹಮ್ಮದ್ ಶಾದ ಜೊತೆಗೆ ಸಿರುಗುಪ್ಪ ಕದನ 1366ದಾಗ ಮಾಡ್ತಾನಲ್ಲ ಇವ 1ನೇ ಹರಿಹರ. ಈ ಸಿರುಗುಪ್ಪ ಕದನದ ಇಂಪಾರ್ಟೆಂಟ್ ಏನಂತಂದ್ರ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಿಡಿಮದ್ದುಗಳನ್ನು ಬಳಸಿದ ಯುದ್ಧ ನೋಡ್ರಿ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಿಡಿಮದ್ದುಗಳನ್ನು ಬಳಸಿದ ಯುದ್ಧ ಯಾವ್ದ್ರಿ? ಯಾವ್ದ? ಸಿರುಗುಪ್ಪ ಕಾಳಗ ಹೋದಲ್ಲ. ಯಾರ್ಯಾರ ಮಧ್ಯೆ ನಡೀತೈತಿ? 1ನೇ ಹರಿಹರ ಮತ್ತು 1ನೇ ಮೊಹಮ್ಮದ್ ಶಾ. ಬಹುಮನಿ ಸುಲ್ತಾನರ 1ನೇ ಮೊಹಮ್ಮದ್ ಶಾ ಮತ್ತು ವಿಜಯನಗರ ಸಾಮ್ರಾಜ್ಯದ 1ನೇ ಹರಿಹರ ಮಧ್ಯೆ ಇದು ಸಿರುಗುಪ್ಪ ಕದನ ನಡೀತಿದ್ರು 1366ರಲ್ಲಿ. ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಿಡಿಮದ್ದುಗಳಿಂದ ಆದಂತ ಯುದ್ಧ ಅಂತಂದ್ರ ಈ ಸಿರುಗುಪ್ಪ ಕದನ ನೋಡ್ರಿ. ಸಿರುಗುಪ್ಪ ಕದನ ಹೇಳ್ತಾ ಬರ್ತೀವಿ ನಾವು. ಇದೈತಲ್ಲ, ಇದ್ರಾಗ ಏನ್ ಕ್ವಶನ್ ಕೇಳ್ತಾರ ಗೊತ್ತೇನು? ಈ ಸಂಗಮ ಮನೆತನದ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಕ್ವಶನ್ ಕೇಳ್ತಾರ. ಉಳ್ಕಿದ ಎಲ್ಲಾ ದೊರೆಗಳು ನೆನ್ಪಿಟ್ಕೋಬೇಡ್ರಿ ಹಿಂದಿಂದ. ಓನ್ಲಿ ಸಂಗಮ ಮನೆತನದ. ಸಂಗಮ ಮನೆತನ ಒಂದೇದು ಯಾರು ಬರ್ತಾರ? 1ನೇ ಹರಿಹರ. ಎರಡನೇ ನೆಕ್ಸ್ಟ್ 1ನೇ ಬುಕ್ಕರಾಯ. 1ನೇ ಹರಿಹರ, 1ನೇ ಬುಕ್ಕರಾಯ. ನೆಕ್ಸ್ಟ್ 2ನೇ ಹರಿಹರ ವಿರೂಪಾಕ್ಷ. 2ನೇ ಬುಕ್ಕರಾಯ. ನೆಕ್ಸ್ಟ್ 1ನೇ ದೇವರಾಯ, 2ನೇ ದೇವರಾಯ. ಮತ್ ನೆಕ್ಸ್ಟ್ ಯಾರು ಬರ್ತಾರ? 1ನೇ ದೇವರಾಯ, 2ನೇ ದೇವರಾಯ, ಮಲ್ಲಿಕಾರ್ಜುನ. 1ನೇ ದೇವರಾಯ, 2ನೇ ದೇವರಾಯ, ಮಲ್ಲಿಕಾರ್ಜುನ, 3ನೇ ವಿರೂಪಾಕ್ಷ ನೋಡ. 1ನೇದು ಯಾರ? 1ನೇ ಹರಿಹರ, 1ನೇ ಬುಕ್ಕರಾಯ, 1ನೇ ಬುಕ್ಕರಾಯ, ವಿರೂಪಾಕ್ಷ ಆಮೇಲೆ ಮಧ್ಯದಲ್ಲಿ
ಇಲ್ಲಿ ನೋಡ, ಒಂದನೇ ಹರಿಹರ, ಒಂದನೇ ಬುಕ್ಕರಾಯ, ಎರಡನೇ ಹರಿಹರ ವಿರೂಪಾಕ್ಷ, ಎರಡನೇ ಬುಕ್ಕರಾಯ, ಒಂದನೇ ದೇವರಾಯ, ಎರಡನೇ ದೇವರಾಯ, ನೆಕ್ಸ್ಟ್ ಮಲ್ಲಿಕಾರ್ಜುನ, ಮೂರನೇ ವಿರೂಪಾಕ್ಷ. ಇವು ಸಂಗಮ ಎದ್ರಾಗ ಹೌದೇನ? ಇವು ಇಷ್ಟು ನೆನಪಿಟ್ಕೋರು. ಇಷ್ಟ ಅಂದ್ರೆ ಆಪ್ಷನ್ದಾಗ ಅವು ಹಳೆ ಎಲ್ಲ ಕೊಡಲ್ಲ, ಎಲ್ಲ ಕೆಲವೊಂದು ಬುಕ್ದಾಗ ಅಲ್ಲ, ಕೆಲವೊಂದು ಬುಕ್ದಾಗ ಇರಲ್ಲ. ಇವು ಇಷ್ಟು ನೆನಪಿಟ್ಕೋ. ಹೌದಲ್ಲ? ಇವು ಕಾಲಾನುಕ್ರಮದಲ್ಲಿ ಸಂಗಮ ವಂಶದ ರಾಜರನ್ನು ಕಾಲಾನುಕ್ರಮದಲ್ಲಿ. ಈಗ ನೀವು ಹೇಳ್ಬೇಕು, ಹೇಳ್ರಿ ಮನೆಗೆ ಯಾರು ಬರ್ತಾರ? ಎಲ್ಲಾರು ಹೇಳ್ಬೇಕು. ಒಂದನೇ ಹರಿಹರ, ನೆಕ್ಸ್ಟ್ ಒಂದನೇ ಬುಕ್ಕರಾಯ, ನೆಕ್ಸ್ಟ್ ಎರಡನೇ ಹರಿಹರ, ನೆಕ್ಸ್ಟ್ ವಿರೂಪಾಕ್ಷ, ನೆಕ್ಸ್ಟ್ ಎರಡನೇ ಬುಕ್ಕರಾಯ, ಒಂದನೇ ದೇವರಾಯ, ನೆಕ್ಸ್ಟ್ ಎರಡನೇ ದೇವರಾಯ, ನೆಕ್ಸ್ಟ್ ಮಲ್ಲಿಕಾರ್ಜುನ, ನೆಕ್ಸ್ಟ್ ಮೂರನೇ ವಿರೂಪಾಕ್ಷ. ಇವು ಸಂಗಮ ವಂಶವನ್ನು ಆಳ್ಕೆ ಮಾಡಿದ ರಾಜರು ಕಾಲಾನುಕ್ರಮದಲ್ಲಿ ಕ್ವಶನ್ ಆಗ್ತಾವ ನೋಡಿ. ಕಂಟಿನ್ಯೂಸ್ಲಿ ಕ್ವಶನ್ ಇದು ಅಂದ ಕಾಲಾನುಕ್ರಮದಾಗ ಕೇಳ್ತಾರ. ಮತ್ತೆ ದೆಹಲಿ ಸುಲ್ತಾನದಾಗ ಐತಲ್ಲ, ಅದು ದೆಹಲಿ ಸುಲ್ತಾನದಾಗ ಯಾರು ಕೇಳ್ತಾರ? ಗುಲಾಮಿ ಸಂತತಿ ಒಂದ ನೆನ್ಪಿಟ್ಕೊಡು. ಇಲ್ಲಿ ಸಂಗಮ ವಂಶ, ಗುಪ್ತರದು ಕಂಪಲ್ಸರಿ ಗೊತ್ತಿರ್ಬೇಕು. ಗುಪ್ತರ ರಾಜರು ಕಾಲಾನುಕ್ರಮದಲ್ಲಿ ಇವು ಗೊತ್ತಿರ್ಬೇಕು ನೋಡ್ರಿ. ಇವಿಷ್ಟ ಇವ್ರದ್ದು ಹೇಳ್ತೀವಿ. ನೆಕ್ಸ್ಟ್ ನಾವು ವಿಜಯನಗರ ಸಾಮ್ರಾಜ್ಯ ಐತೆ ನೋಡ. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಹೆಂಗೆ ನಡೆಸಿದ್ರ ಅಂತ ನೋಡೋದು. ಇವೆಲ್ಲ ರಾಜರ ಬಗ್ಗೆ ಅಷ್ಟೊಂದು ಬೇಡ. ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಮೇಲೆ ಕ್ವಶನ್ ಭಾಳ ಆಗ್ತಾ ಬರ್ತಾವ. ಈ ಅಕ್ಬರ್ ಅದನಲ್ಲ, ಅಕ್ಬರ್ 3 ನಾಣ್ಯಗಳನ್ನ ಓಡಿಸ್ತಾನಲ್ಲ. ಯಾವ್ಯಾವ ಓಡಿಸ್ತಾನ? ಹಿಲಾಲ ದಾಮ, ಜಲಾಲ ದಾಮ ಅಂದ್ರೆ ಚಿನ್ನ, ಬೆಳ್ಳಿ, ತಾಮ್ರ. ಇಲಾಯಿ ಜಲಾಲ್ ದಾಮ 3 ಚಿನ್ನ ನಾಣ್ಯಗಳನ್ನ ಓಡಿಸ್ತಾರ. ಈ ಚಿನ್ನ, ಬೆಳ್ಳಿ, ತಾಮ್ರ 3 ನಾಣ್ಯಗಳನ್ನ ಓಡಿಸ್ತಾರ. ಕ್ವಶನ್ ಕೇಳ್ತಾರ ನೋಡ್ರಿ. ಈ ಅಕ್ಬರ್ ಹೊರಡಿಸ್ತಕ್ಕಂಥ 3 ನಾಣ್ಯಗಳು ಅಂತಂದ್ರ ಇಲಾಯಿ ಜಲಾಲ್ ದಾಮ್ ಎಂಬ 3 ನಾಣ್ಯ. ಚಿನ್ನ, ಒಂದೇದು ಹಿಲಾಯಿ ಅಂತ ಚಿನ್ನ, ತಾಮ್ರ, ಬೆಳ್ಳಿ, ಇವು 3 ನಾಣ್ಯಗಳನ್ನು ಅಕ್ಬರ್ ಹೊಡಿಸ್ತಾನ ನೋಡ್ರಿ. ಹೌದಲ್ಲ? ನೆಕ್ಸ್ಟ್ ಇದೈತಲ್ಲ ಇವ್ರ ಕಾಲದಲ್ಲಿ ಮತ್ತೆ ಇದ್ರಾಗ ಏನಂತಂದ್ರ ಈ ಕೃಷ್ಣ ದೇವರಾಯರ್ದು ಏನ್ ನೆನ್ಪಿಟ್ಕೋತಾನ? ಕೃಷ್ಣ ದೇವರಾಯ ಮಾಡಿರ್ತಕ್ಕಂಥ ಯುದ್ಧಗಳನ್ನು ಕಾಲಾನುಕ್ರಮದಾಗ ನೆನ್ಪಿಟ್ಕೋಬೇಕು. ಈ ಕ್ವಶನ್ ಭಾಳ ಆಕೈತಿ ನೋಡಿ. ಈ ಕೃಷ್ಣ ದೇವರಾಯ ಕೆಲವೊಂದು ಯುದ್ಧಗಳನ್ನು ಮಾಡ್ತಾ ಬರ್ತಾನೆ. ಮೊದಲ ಯುದ್ಧ ಬೀದರ್ ಮತ್ತು ಬಿಜಾಪುರ ಮೇಲೆ ಮಾಡ್ತಾನಲ್ಲ. ಬೀದರ್ ಮತ್ತು ಬಿಜಾಪುರ ಮೇಲೆ ಮೊದಲ ಯುದ್ಧ ಮಾಡ್ತಾನಲ್ಲ ಇವ ಕೃಷ್ಣ ದೇವರಾಯ. ಅಂದ್ರೆ ಈ ಒಂದು ಕೃಷ್ಣ ದೇವರಾಯ ಕಾಲಾವಧಿನೂ ಗೊತ್ತಿರ್ಬೇಕು. ಕಾಲಾವಧಿ ಕ್ವಶನ್ ಕೇಳ್ಯಾರ. 9ರಿಂದ 29 ಹೋದಲ್ಲ, 1509ರಿಂದ 1529ವರೆಗೆ ಕೃಷ್ಣ ದೇವರಾಯ ಆಳ್ವಿಕೆ ಮಾಡ್ತಾನೆ. ಈ ಕೃಷ್ಣ ದೇವರಾಯ ಯಾರ್ಯಾರ ಮೇಲೆ ಯುದ್ಧ ಮಾಡ್ತಾನೆ ಅಂತ ಹೇಳಿ ಇದು ಗೊತ್ತಿರ್ಬೇಕು ನಿಮಗ. ಅಂದ್ರೆ ಕೃಷ್ಣ ದೇವರಾಯ ಅಧಿಕಾರಕ್ಕೆ ಬಂದಿದ್ದು ನೆನಪಿಟ್ಕೋರಿ. ಯಾವಾಗ? 1509 ಆಗಸ್ಟ್ 8 ನೋಡಿ. 1509 ಆಗಸ್ಟ್ 8ರಂದು ಕೃಷ್ಣ ಜನ್ಮಾಷ್ಟಮಿ ದಿನ ಅಧಿಕಾರಕ್ಕೆ ಬರ್ತಾನೆ ನೋಡಿ. ಇದು ಡೇಟ್ ನೆನಪಿಟ್ಕೋರಿ. 1509 ಆಗಸ್ಟ್ 8ರಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಈ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಆದಂತ ಕೃಷ್ಣ ದೇವರಾಯ ಅಧಿಕಾರವನ್ನು ವಹಿಸ್ಕೊಂತಾರ ನೋಡ್ರಿ. ಅಧಿಕಾರ ವಹಿಸ್ಕೊಂತಾರ. ಇವನ್ ಬಾಲ್ಯದ ಗುರು ಯಾರಿರ್ತಾರ್ರಿ? ಇವಂದ ಕೃಷ್ಣ ದೇವರಾಯದ ಅಲ್ಲ, ಬಾಲ್ಯದ ಗುರು ಅಂದ್ರೆ ಸಾಳ್ವ ತಿಮ್ಮರಸ ಇರ್ತಾನ ನೋಡ್ರಿ. ಇವನ ಬಾಲ್ಯದ ಗುರು ಶ್ರೀಕೃಷ್ಣ ದೇವರಾಯನ ಬಾಲ್ಯದ ಗುರು ಅಂತಂದ್ರ ಸಾಳ್ವ ತಿಮ್ಮರಸ. ಇವನ್ ಬಾಲ್ಯದ ಗುರು ಇರ್ತಾನ. ಇವನ ಆಸ್ಥಾನದ ಗುರು ವ್ಯಾಸರಾಯರು. ಆಸ್ಥಾನದ ಗುರು ಅಂತಂದ್ರ ವ್ಯಾಸರಾಯರು. ಬಾಲ್ಯದ ಗುರು ಅಂತಂದ್ರ ಸಾಳ್ವ ತಿಮ್ಮರಸ ಅವರು ಬಾಲ್ಯದ ಗುರು ಇರ್ತಾನ ನೋಡ್ರಿ. ಇವನಿಗೆ ಅನೇಕ ಬಿರುದುಗಳು ಇರ್ತಾವಲ್ಲ. ಏನೇನ್ ಬಿರುದು ಇರ್ತಾವ? ಆಂಧ್ರ ಭೋಜ, ನೆಕ್ಸ್ಟ್ ಕರ್ನಾಟಕ ಏನದು ರಥಾರಮಣ ಏನಂತಾರ ಹೌದಲ್ಲ, ಕರ್ನಾಟಕ ರಾಜ್ಯ ರಮಣ. ಹೌದಲ್ಲ? ಮತ್ತ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಅದಕ್ಕೆ ಹೇಳ್ತಾನ, ಅಧಿಕಾರಕ್ಕೆ ತಂದಿರ್ತಾನಲ್ಲ. ಅದಕ್ಕಾಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಂದಿರ್ತೈತಿ. ನೆಕ್ಸ್ಟ್ ಮನೋಭಯಂಕರ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಮನೋಭಯಂಕರ. ಗಜಪತಿ ಗಜಕೂಟ ಪಕಳ ಅಂತ ಬರ್ತೈತಿ ನೋಡ್ರಿ. ಗಜಪತಿ ಗಜಕೂಟ ಪಕಳ ಅಂತೇಳಿ. ಅಂದ್ರೆ ಮತ್ತೆ ದಕ್ಷಿಣ ಸಮುದ್ರಾಧಿಪತಿ ಅಂತೇಳಿ. ಇವು ಅನೇಕ ಬಿರುದುಗಳನ್ನು ಹೊಂದಿರ್ತಾನ್ರಿ. ಯಾವ್ಯಾವ ಬಿರುದು ಹೊಂದಿರ್ತಾನ? ಆಂಧ್ರ ಭೋಜ ಒಂದ, ಕರ್ನಾಟಕ ಏನ್ರಿ ಕರ್ನಾಟಕ ರಾಜ್ಯ ರಮಣ, ಇನ್ನೊಂದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಮತ್ತ ಏನ್ ಬರ್ತಾನ? ದಕ್ಷಿಣ ಸಮುದ್ರಾಧಿಪತಿ. ಹೌದಲ್ಲ? ದಕ್ಷಿಣ ಸಮುದ್ರಾಧಿಪತಿ, ಮನೋಭಯಂಕರ. ಇವು ಇಂಪಾರ್ಟೆಂಟ್. ಕೃಷ್ಣ ದೇವರಾಯ ಹೊಂದಿರ್ತಕ್ಕಂಥ ಬಿರುದು. ಇವಂದು ಏನ್ ಗೊತ್ತಿರ್ಬೇಕಂದ್ರೆ 1510 ಮೊದಲ ಬಾರಿಗೆ ಬೀದರ್ ಮತ್ತು ಬಿಜಾಪುರ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ ನೋಡ್ರಿ. 1510 ಮೇಲೆ ಬೀದರ್ ಮತ್ತು ಬಿಜಾಪುರ್ನಲ್ಲಿ ಕೈಗೊಳ್ತಾನೆ. ಬೀದರ್ದಾಗ ಮೊಹಮ್ಮದ್ ಶಾ ಇರ್ತಾನ. ಅವಾಗ ಬೀದರ್ದಾಗ ಮೊಹಮ್ಮದ್ ಶಾ ಇರ್ತಾನೆ. ಇಲ್ಲಿ ಯೂಸುಫ್ ಆದಿಲ್ ಶಾ ಇರ್ತಾನೆ. ಹೌದಲ್ಲ? 1510 ಯೂಸುಫ್ ಆದಿಲ್ ಶಾ ಇರ್ತಾನೆ. ಅದು ಬಿಜಾಪುರ ಮನೆತನ ಸ್ಥಾಪಕ. ಹೌದಲ್ಲ? ಯೂಸುಫ್ ಆದಿಲ್ ಶಾ ಬಿಜಾಪುರ ಮನೆತನ ಸ್ಥಾಪಕ. ಇವು 5 ಮನೆತನಗಳಲ್ಲಿ ಮೊದಲ ಸ್ಥಾಪನೆ ಆಗಿದ್ದು ಬಿಜಾಪುರ ಮನೆತನ. ಹೌದಲ್ಲ? ಪಂಚ ಮನೆತನಗಳು ಬರ್ತಾವ ನೋಡಿ. ಮೊಹಮ್ಮದಿಯರ ಮುಸ್ಲಿಂ ಮನೆತನಗಳು 5 ಬರ್ತಾವಲ್ಲ. ಆ ಮುಸ್ಲಿಂ ಮನೆತನ 5ರಲ್ಲಿ ಬಿಜಾಪುರ ಆದಿಲ್ ಶಾಹಿಗಳು ಅದ ನೋಡ್ರಿ. ಮೊದಲ ಬಾರಿಗೆ ಅವರು ಸ್ಥಾಪನೆ ಹಾಕಾರ. ಈ ಬಿಜಾಪುರ ಆದಿಲ್ ಶಾಹಿಯನ್ನು ಕೊನೆಗೊಳಿಸಿದಂತ ಮೊಘಲ್ ದೊರೆ ಯಾರ? ಔರಂಗಜೇಬ. ಬಿಜಾಪುರ ಆದಿಲ್ ಶಾಹಿಯನ್ನು ಕೊನೆಗೊಳಿಸಿದಂತ ಮೊಘಲ ದೊರೆ ಅಂತಂದ್ರೆ ಔರಂಗಜೇಬ. ಎಷ್ಟು 1690ರಾಗೇನ? ಸಾರಿ 1640 ಮೇ ಬಿ. ಅದ 80-90ರಾಗ ಐತಿ ನೋಡಿ. ಅಲ್ಲಿ ನಿಯರ್ಲಿ ಐತಿ. ಕೊನೆಯ ದೊರೆ ಅಂದ್ರೆ ಮೊಹಮ್ಮದ್ ಆದಿಲ್. ಇದು ಬಿಜಾಪುರದ ಆದಿಲ್ ಶಾಹಿಯನ್ನು ಕೊನೆಗೊಳಿಸಿದ ಮೊಘಲ ದೊರೆ ಅಂತಂದ್ರೆ ಔರಂಗಜೇಬ್ ಅವರು
ಇಲ್ಲಿ ಬರ್ತಾರೆ. ಈ ಬಿಜಾಪುರದ ಆದಿಲ್ ಶಾಹಿ ಇದು ಬಿಜಾಪುರ ಮತ್ತು ಬೀದರ್ ಮೇಲೆ ಮೊದಲ ದಾಳಿಯನ್ನು ಹಮ್ಮಿಕೊಂತಾನೆ 1510ರಲ್ಲಿ. ಇಲ್ಲಿ ಮೊದಲ ದಾಳಿಯನ್ನು ಇದು ಮಾಡ್ತಾನೆ. ನೆಕ್ಸ್ಟ್ ಇವನಾದ್ಮೇಲೆ ನೆಕ್ಸ್ಟ್ ಇವು ಕಾಲಾನುಕ್ರಮದಲ್ಲಿ ಗೊತ್ತಿರಲ್ಲ, ಉಮ್ಮತ್ತೂರಿನ ಪಾಳೆಗಾರರ ಮೇಲೆ ನೋಡಿ. ನೆಕ್ಸ್ಟ್ 1511ರಾಗ ಉಮ್ಮತ್ತೂರಿನ ಪಾಳೆಗಾರರ ಮೇಲೆ ಇಲ್ಲಿ ಇದು ಮಾಡ್ತಾನೆ. ಇಲ್ಲಿ ಈ ಉಮ್ಮತ್ತೂರಿನ ಪಾಳೆಗಾರರ ಮೇಲೆ ದಾಳಿ ಮಾಡಿ ಇಲ್ಲಿದಿಂದನೇ ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡ್ಕೊಂತಾನಂತ ನೋಡಿ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡವನು ಕೃಷ್ಣದೇವರಾಯ ನೋಡ್ರಿ, ಶ್ರೀಕೃಷ್ಣದೇವರಾಯ. ಒಂದನೇದಾದ ಬೀದರ್ ಮತ್ತು ಬಿಜಾಪುರ ಮೇಲೆ ಮಾಡ್ತಾನೆ. ಎರಡನೇದ ಉಮ್ಮತ್ತೂರಿನ ಪಾಳೆಗಾರರ ಮೇಲೆ ದಾಳಿ ಮಾಡ್ತಾನೆ. ಮೂರನೇ ದಾಳಿ ಒಡಿಸಾದ ಮೇಲೆ ನೋಡ್ರಿ, ಕಳಿಂಗ. ಹೌದಲ್ಲ, ಒಡಿಸಾ ಅಥವಾ ಕಳಿಂಗನು ಅಂತೀವಿ. ಒಡಿಸಾದ ಮೇಲೆ ಆಕ್ರಮಣ ಮಾಡ್ತಾನೆ ನೋಡ್ರಿ. ಈ ಒಡಿಸಾದ ಮೇಲೆ ಆಕ್ರಮಣ ಮಾಡಿ ಇಲ್ಲಿ ಅಲ್ಲಿದಿಂದ ಕೃಷ್ಣ ಸ್ವಾಮಿ ವಿಗ್ರಹ ಅಂತಂದು ಹಂಪೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ನೋಡಿ. ಒಡಿಸಾ ಮೇಲೆ ದಾಳಿ ಮಾಡ್ತಾನಲ್ಲ, ಅಲ್ಲಿದಿಂದ ಕೃಷ್ಣ ಸ್ವಾಮಿಯ ವಿಗ್ರಹ ತಂದ ಅದನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾನೆ. ಮತ್ತು ಹಂಪಿಯಲ್ಲಿ ಮಹಾನವಮಿ ದೀಪವನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿ ಒಡಿಸಾದ ಮೇಲೆ ದಾಳಿ ಮಾಡಿ ಅಲ್ಲಿ ಗೆದ್ದಿದ್ದ ನೆನಪಿಗಾಗಿ ಹಂಪಿಯಲ್ಲಿ ಮಹಾನವಮಿ ದೀಪ ಮತ್ತು ಕೃಷ್ಣಸ್ವಾಮಿ ಒಂದು ವಿಗ್ರಹ ತಂದ ಇಲ್ಲಿ ಹಂಪಿ ಒಳಗ ಆ ಕೃಷ್ಣಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನೋಡ್ರಿ. ಯಾವ ಯುದ್ಧದಾಗ? ಕಳಿಂಗ ಯುದ್ಧ ನೋಡಿ. ಕಳಿಂಗ ಯುದ್ಧದಾಗ ಇಲ್ಲಿ ಇದು ಮಾಡ್ತಾನೆ. ನೆಕ್ಸ್ಟ್ ಒಡಿಸಾ ಪದೇ 5 ಬಾರಿ ದಾಳಿ ಮಾಡ್ತಾನೆ. ಒಡಿಸಾದ ಮೇಲೆ 5 ಬಾರಿ ದಾಳಿ ಕೈಗೊಳ್ತಾನೆ ನೋಡ್ರಿ. ಈ ಕೃಷ್ಣದೇವರಾಯ 5 ಬಾರಿ ಒಡಿಸಾದ ಮೇಲೆ ದಾಳಿ ಕೈಗೊಳ್ತಾನೆ. ಇದು ಒಡಿಸಾ ದಾಳಿ ಆದ್ಮೇಲೆ ಯಾವ್ದ್ರ ಮೇಲೆ ದಾಳಿ ಮಾಡ್ತಾನೆ? ಗೋಲ್ಕೊಂಡ ಆದ್ಮೇಲೆ ನೋಡಿ. ಗೋಲ್ಕೊಂಡಾದ ಮೇಲೆ ಇಲ್ಲಿ ಇದು ಮಾಡ್ತಾನೆ. ಇಲ್ಲಿ ಯಾರು ಇರ್ತಾನ? ಸುಲ್ತಾನ ಕುತುಬ್ ಶಾ. ಗೋಲ್ಕೊಂಡಾದ ಕುತುಬ್ ಶಾ ಹೋದಲ್ಲ, ಹುಲಿ ಕುತುಬ್ ಶಾ ಏನೋ ಇರ್ತಾನೆ ನೋಡ್ರಿ. ಗೋಲ್ಕೊಂಡಾದ ಕುತುಬ್ ಶಾಹಿಗಳದಲ್ಲ, ಇಲ್ಲಿ ಗೋಲ್ಕೊಂಡಾದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ ನೋಡ್ರಿ ಕೃಷ್ಣದೇವರಾಯ. ಗೋಲ್ಕೊಂಡ ಆದ್ಮೇಲೆ HKಗೆ ಬರ್ತಾನೆ. ಆಮೇಲೆ ರಾಯಚೂರು ಮೇಲೆ ದಾಳಿ ನೋಡ್ರಿ. ಗೋಲ್ಕೊಂಡ ಆದ್ಮೇಲೆ ರಾಯಚೂರು ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ನೆಕ್ಸ್ಟ್ ರಾಯಚೂರು ಆದ್ಮೇಲೆ ಕಲಬುರ್ಗಿ. ರಾಯಚೂರು ಆದ್ಮೇಲೆ ಕಲಬುರ್ಗಿ, ಅಲ್ಲೇ ನೋಡ್ರಿ. ರಾಯಚೂರು ಫಸ್ಟ್, ಆಮೇಲೆ ಕಲಬುರ್ಗಿ ಮೇಲೆ ದಾಳಿ ಕೈಗೊಳ್ತಾನೆ. ಈ ಕಲಬುರ್ಗಿಯಲ್ಲಿ ಎರಡನೇ ಮೊಹಮ್ಮದ್ ಶಾ ಆಳ್ವಿಕೆ ಮಾಡ್ತಿರ್ತಾನೆ. ಅಲ್ಲಿ ಅವನ ಮೇಲೆ ಕಲಬುರ್ಗಿ ಮೇಲೆ ದಾಳಿ ಕೈಗೊಳ್ತಾನೆ. ನೆಕ್ಸ್ಟ್ ಕಲಬುರ್ಗಿ ಆದ್ಮೇಲೆ ನಂತರ ಈ ಕಲಬುರ್ಗಿ ಮಠ ಆಗುತ್ತೆ. ಆಮೇಲೆ ಶ್ರೀಲಂಕಾಕ್ಕೆ ಹೋಗ್ತಾನೆ. ಇಲ್ಲಿ ನೋಡ್ರಿ, ಒಂದನೇ ದಾಳಿಯಲ್ಲಿ ಬೀದರ್ ಮತ್ತು ಬಿಜಾಪುರ, ಎರಡನೇದ ಉಮ್ಮತ್ತೂರಿನ ಪಾಳೆಗಾರರು, ಮೂರನೇದ ಕಳಿಂಗ, ನಾಲ್ಕನೇದ ಗೋಲ್ಕೊಂಡ, ಐದನೇದ ರಾಯಚೂರು, ಆರನೇದ ಕಲಬುರ್ಗಿ, ಏಳನೇದ ಶ್ರೀಲಂಕಾ. ಇವು ನೋಡ್ರಿ, ಇವು ದಾಳಿಗಳನ್ನು ಕಾಲಾನುಕ್ರಮದಾಗ ಇಂಪಾರ್ಟೆಂಟ್ ಇಟ್ಕೊಳ್ಬೇಕಾ. ಇನ್ನೊಂದ್ಸತಿ ಹೇಳ್ರಿ, ಒಂದನೇ ದಾಳಿಯಲ್ಲಿ ಬೀದರ್ ಮತ್ತು ಬಿಜಾಪುರ, ಎರಡನೇದ ಕಳಿಂಗ, ಉಮ್ಮತ್ತೂರಿನ ಪಾಳೆಗಾರರು, ಒಂದೇದ್ ಬಿಜಾಪುರ ಮತ್ತು ಬೀದರ, ಉಮ್ಮತ್ತೂರಿನ ಪಾಳೆಗಾರರು, ಮೂರನೇದ ಕಳಿಂಗ, ನಾಲ್ಕನೇದ ಗೋಲ್ಕೊಂಡಾದ ಕುತುಬ್ ಶಾ ಮೇಲೆ, ಗೋಲ್ಕೊಂಡಾದ ಮೇಲೆ ಐದನೇದ ರಾಯಚೂರ, ಆರನೇದ ಕಲಬುರ್ಗಿ, ಏಳನೇದ ಶ್ರೀಲಂಕಾ. ಇವು ಕೃಷ್ಣದೇವರಾಯ ಇಂಪಾರ್ಟೆಂಟ್ ದಾಳಿಯನ್ನು ಕೈಗೊಳ್ತಾರೆ ನೋಡ್ರಿ. ಇಷ್ಟು 7 ದಾಳಿಯನ್ನು ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಆಮೇಲೆ ಈ ಶ್ರೀಲಂಕಾದ ಮೇಲೆ ದಾಳಿ ಆದ್ಮೇಲೆ ಇವ ಪೋರ್ಚುಗೀಸರೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂತ ಬರ್ತಾನೆ. ಪೋರ್ಚುಗೀಸರಿಗೆ ಹೌದಲ್ಲ, ಅವನಿಗೆ ಏನ್ ಬೇಕಾಗಿರ್ತೈತಿ? ಕುದುರೆಗಳು ಬೇಕಾಗಿರ್ತಾವ. ಹೌದಲ್ಲ, ಕುದುರೆಗಳು ಬೇಕಾಗಿದ್ರಿಂದ ಅಲ್ಬುಕರ್ಕ್ ಅದನ್ನಲ್ಲ, ಅಲ್ಬುಕರ್ಕ್ ಇವನ್ ಜೊತೆ ಸ್ನೇಹ ಸಂಬಂಧ ಬೆಳ್ಕೊಂಡ ಅಲ್ಬುಕರ್ಕ್ ಗೋವಾ ವಶಪಡಿಸ್ಕೊಳಕ ಈ ಅಲ್ಬುಕರ್ಗೆ ಹೆಲ್ಪ್ ಮಾಡಿರ್ತಾವ. ಅಲ್ಫಾನ್ಸೋ ಡಿ ಅಲ್ಬುಕರ್ ಬರ್ತಾನಲ್ಲ, ಎಷ್ಟನೇ ವೈಸ್ರಾಯ ಇವ? 2ನೇ ವೈಸ್ರಾಯ. ಹೌದಲ್ಲ, ಪೋರ್ಚುಗೀಸರ 2ನೇ ವೈಸ್ರಾಯ ಮತ್ತು ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಕರಿತಾ ಬರ್ತೀವಿ ನಾವು, ಅಲ್ಫಾನ್ಸೋ ಡಿ ಅಲ್ಬುಕರ್. ಹೌದಲ್ಲ, ಇವನು ಸಹಾಯ ಪಡ್ಕೊ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಗ ಈ ವಿಜಯನಗರ ಸಾಮ್ರಾಜ್ಯದ ಈ ಕೃಷ್ಣದೇವರಾಯ ಅದ ನೋಡ್ರಿ, ಇವನ್ ಸಹಾಯ ಪಡ್ಕೊಂಡ ಗೋವಾವನ್ನು ಇವರಿಂದ ಯಾರ ಹತ್ರ ಇರ್ತದೆ? ಗೋವಾ ಯೂಸುಫ್ ಆದಿಲ್ ಶಾಹಿಂದ ಗೋವಾವನ್ನು ವಶಪಡಿಸ್ಕೊಂತಾರೆ. ಅದಕ್ಕಾಗಿ ಈ ಗೋವಾವನ್ನು ಪೋರ್ಚುಗೀಸರ ರಾಜಧಾನಿಯನ್ನು ಮಾಡ್ಕೊಂಡವನ್ ಯಾರ? ನೀನೋಡಿ ಕುನ. ಹೌದಲ್ಲ, ನೀನೋಡಿ ಕುನ ಈ ಪೋರ್ಚುಗೀಸರ ರಾಜಧಾನಿಯಾಗಿ ಮಾಡ್ಕೊಂತಾನೆ ಇವಾಗ ಗೋವಾವನ್ನು. ಈ ಗೋವಾವನ್ನು ಏನಂತ ಕರೀತಾರ? ಪೋರ್ಚುಗೀಸರು ಏನಂತ ಕರೀತಾರ? ರೋಮ್ ಆಫ್ ದಿ ಈಸ್ಟ್ ಅಂತ ಕರಿತದಲ್ಲ, ರೋಮ್ ಆಫ್ ದಿ ಈಸ್ಟ್ ಅಂತೇಳಿ ಈ ಪೋರ್ಚುಗೀಸರು ಕರಿತಾ ಬರ್ತಾರೆ. ಇಲ್ಲಿ ಅಂದ್ರೆ ಇವನಿಗೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂಥ ಕೃಷ್ಣದೇವರಾಯ ಒಡೆಯರ್ ಅದಾರ ನೋಡ್ರಿ, ಇವರು ಅವನಿಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಇವನಿಗೆ ಕುದುರೆ ಬೇಕಾಗಿರ್ತೈತಿ ಮತ್ತು ಅವನಿಗೆ ಹೆಲ್ಪ್ ಬೇಕಾಗಿರ್ತೈತಿ. ಇವನು ದೊಡ್ಡ ಸೈನ್ಯ, ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸೈನ್ಯವನ್ನು ಹೊಂದಿರತಕ್ಕಂಥ ರಾಜಮನೆತನ ಇದು. ಹೌದಲ್ಲ, ಇಲ್ಲಿ ಇದಕ್ಕಾಗಿ ಅವನ್ ಹೆಲ್ಪ್ ತಗೊಂತಾರ. ಇವಿಷ್ಟು ಭಟ್ಕಳ ಬಂದರ ಮೂಲಕ ಇವನ್ ಕಾಲದಲ್ಲಿ ಭಟ್ಕಳ ಬಂದರು ಪ್ರಮುಖ ಬಂದರಾಗಿ ಕೆಲಸ ಮಾಡ್ತಿರ್ತೆ. ಎಲ್ಲಾ ಟ್ರೇಡ್ ಇಲ್ಲ, ಅಲ್ಲೆಲ್ಲ ವ್ಯಾಪಾರ ಈ ಭಟ್ಕಳ ಬಂದರ ಮೂಲಕ ನಡೀತಿರ್ತೈತಲ್ಲ. ಈ ಪೋರ್ಚುಗೀಸರು ಬಿಟ್ಕೊಡ್ತಾರಲ್ಲ ಅವನಿಗೆ, ಕ್ಯಾಲಿಕಟ್ ತಗೊಂತಾನ. ಅದು ಮಾಡ್ತೈತಿ. ಇವೆಲ್ಲ ಕೃಷ್ಣದೇವರಾಯ ಒಡೆ ಇಂಥದ್ದೆಲ್ಲ ಇದು ಮಾಡ್ತಾನ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಇವು ಕೃಷ್ಣದೇವರಾಯ ಒಡೆಯನ್ನ ಏನು ಶರ್ಬಿ ನದಿ, ಭಟ್ಕಳ ಶರ್ಬಿ ನದಿ ಮೇಲೆ ಕಂಡು ಬರ್ತೈತಿ. ಶರ್ಬಿ
ಪಿಂಗೆ ಬೇಲಿಕೇರಿ ಇದು ಭಟ್ಕಳ ಶರವಿ ನದಿ ದಡದ ಮೇಲೆ ಕಂಡು ಬರ್ತದೆ. ಇಲ್ಲಿ ಐತಲ್ಲ ನೆಕ್ಸ್ಟ್ ಈ ಒಂದು ಸಾಂಸ್ಕೃತಿಕ ಸಾಧನೆಗಳು, ಕೆಲವೊಂದು ಸಾಂಸ್ಕೃತಿಕ ಸಾಧನೆ ಬರ್ತಾವ. ಇವ 15/10 ವಿವಾಹ ತೆರಿಗೆಯನ್ನು ರದ್ದುಗೊಳಿಸ್ತಾನ ನೋಡಿ. ಇವ ಕರೆಕ್ಟ್ ಆಗಿ 15/9 ಬರ್ತಾನ, 15/10 ವಿವಾಹ ತೆರಿಗೆ ರದ್ದುಗೊಳ್ತಾನ. 15/10 ಯಾವ ಯುದ್ಧ ಮಾಡ್ತಾನ ಇವ ಎದ್ರ ಮೇಲೆ? ಬಿಜಾಪುರ ಮತ್ತು ಬೀದರ್ ಹೋದಲ್ಲ, ಅವಾಗ ವಿವಾಹ ತೆರಿಗೆಯನ್ನು ರದ್ದು ಮಾಡ್ತಾರ ನೋಡಿ. 1510ರಲ್ಲಿ ಮೊದಲ ಬಾರಿಗೆ ವಿವಾಹ ತೆರಿಗೆಯನ್ನು ರದ್ದು ಮಾಡ್ತಾರೆ. ಇವನ ಕಾಲದಲ್ಲಿ ಸಾಹಿತ್ಯ ಬರ್ತೈತಿ. ಅಮುಕ್ತ ಮೌಲ್ಯ ಎಂಬ ಇವ ಅಂದ್ರೆ ಕೆಲವೊಂದು ಕೃತಿಗಳು ಬರ್ತಾನಲ್ಲ, ಇವ ಕವಿನೂ ಇರ್ತಾನೆ, ಇಲ್ಲ ರಾಜ ಇರ್ತಾನೆ, ಎಲ್ಲ ಒಂದು ಸಾಹಿತ್ಯನೂ ಇರ್ತಾನೆ. ಇವ ಅಮುಕ್ತ ಮೌಲ್ಯ ಎಂಬ ಕೃತಿ ಯಾವ ಭಾಷೆದಾಗ ಬರೀತಾನೆ ಇವ? ತೆಲುಗು ಭಾಷೆದಾಗ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರೀತಾರ. ಜಾಂಬವತಿ ಕಲ್ಯಾಣ ನಾಟಕ, ಸಂಸ್ಕೃತ ನಾಟಕ ನೋಡಿ, ಅದು ಒಂದ ತೆಲುಗು, ಉಳಿಕಿದೆಲ್ಲ ಸಂಸ್ಕೃತ ಅದಾವ. ಇದು ಜಾಂಬವತಿ ಕಲ್ಯಾಣ ಯಾವ್ದು? ಜಾಂಬವತಿ ಕಲ್ಯಾಣ ಇದು ಅಮುಕ್ತಿ ಮೌಲ್ಯ ರಾಜಾಡದ ಬಗ್ಗೆ ಸಂಬಂಧಪಡ್ತೈತಿ. ಅಮುಕ್ತ ಮೌಲ್ಯ ತೆಲುಗು ಒಳಗೈತಿ. ಇದು ಜಾಂಬವತಿ ಕಲ್ಯಾಣ ಅನ್ನೋದೊಂದು ನಾಟಕ, ಇದು ಸಂಸ್ಕೃತದಾಗ ಐತಿ ನೋಡ್ರಿ, ಸಂಸ್ಕೃತದಾಗ ಇದು ಐತಿ. ನೆಕ್ಸ್ಟ್ ರಸಮಂಜರಿ, ಮೊದಲ ಸಚರಿತೆ, ಉಷಾ ಪರಿಣಯ, ಇವೆಲ್ಲ ಸಂಸ್ಕೃತದಲ್ಲಿಯೂ ಕೃತಿಗಳು ನೋಡ್ರಿ. ಕೃತಿಗಳು ಇವೆಲ್ಲ ಇದು ಯಾವ್ದು ನಾಟಕ? ಜಾಂಬವತಿ ಕಲ್ಯಾಣ ಒಂದು ನಾಟಕ. ಉಳ್ಕಿದೆಲ್ಲ ರಸಮಂಜರಿ, ಮೊದಲ ಸಚರಿತೆ, ಉಷಾ ಪರಿಣಯ, ಇವೆಲ್ಲ ಏನ್ ಬರ್ತಾವ? ಸಂಸ್ಕೃತ ಕೃತಿಗಳು ಬರ್ತಾವ ನೋಡ್ರಿ. ಜಾಂಬವತಿ ಕಲ್ಯಾಣ ಇವೆಲ್ಲ ಬರ್ತಾವ. ಇವನ್ ಕಾಲದಲ್ಲಿ ಎಷ್ಟು ಅಷ್ಟ ದಿಗ್ಗಜರು ಇರ್ತಾರೋದಲ್ಲ. ಪಂಚಪ್ರಧಾನರು ಯಾರಿಗೆ ಸಂಬಂಧಪಡ್ತಾರ? ಪಂಚಪ್ರಧಾನರು ಅಂದ್ರೆ ಹೊಯ್ಸಳರು. ಅಷ್ಟ ದಿಗ್ಗಜರು ಇವನಿಗೆ. ಅಷ್ಟ ಪ್ರಧಾನರು ಅವನಿಗೆ. ಪಂಚ ಪ್ರಧಾನರು ಅಂತಂದ್ರ ಹೊಯ್ಸಳರು. ಇಲ್ಲಿ ಅಷ್ಟ ದಿಗ್ಗಜರು ಹೋದಲ್ಲ ಇಲ್ಲಿ. ಮತ್ತ ಅಷ್ಟ ಪ್ರಧಾನರು ಅಂತಂದ್ರ ಅಷ್ಟ ದಿಗ್ಗಜರು ಅಂತಂದ್ರ ನವರತ್ನ ಅಕ್ಬರ್, ನವಮಣಿಗಳು. ಎರಡನೇ ಚಂದ್ರಗುಪ್ತ. ನವಮಣಿಗಳು ಅಂದ್ರೆ ಅಕ್ಬರ್. ನವಮಣಿಗಳು ಅಂತಂದ್ರ ಅಕ್ಬರ್. ಇವನ್ ಕಾಲದಲ್ಲಿ ಅಷ್ಟ ದಿಗ್ಗಜರು ಇರ್ತಾರಲ್ಲ, ಅಷ್ಟ ದಿಗ್ಗಜರು ಇವನ್ ಕಾಲದಾಗ ಇರ್ತಾರೆ. ಕೆಲವೊಬ್ರು ಅಷ್ಟ ದಿಗ್ಗಜರು ಬರ್ತಾರಲ್ಲ. ಅಲ್ಲಾ ಸಾಣಿ ಪೆದ್ದಣ್ಣ ಯಾವ ಕೃತಿಯನ್ನು ಬರೀತಾನ? ಮನುಚರಿತಂ. ಅಲ್ಲಾ ಸಾಣಿ ಪೆದ್ದಣ್ಣ ಮನುಚರಿತಂ ಎಂಬ ಕೃತಿಯನ್ನು ಬರೀತಾರೆ. ಇಂಪಾರ್ಟೆಂಟ್. ಕೆಲವರು ಈ ಅಲ್ಲಾ ಸಾಣಿ ಪೆದ್ದವನ್ನು ತೆಲುಗು ಕವಿ ಪಿತಾಮಹ ಅಂತ ಹೇಳಿರ್ತಾರಲ್ಲ, ಆಂಧ್ರ ಕವಿ ಪಿತಾಮಹ ಅಥವಾ ತೆಲುಗು ಕವಿ ಪಿತಾಮಹ ಅಂತೇಳಿ ಈ ಅಲ್ಲಾ ಸಾಣಿ ಪೆದ್ದಣ್ಣನ್ನು ಕರಿತಾ ಬರ್ತಾರೆ. ಇಲ್ಲೇ ಐತಲ್ಲ ಇದ್ರಾಗ ಏಕೈಕ ಕನ್ನಡಿಗ ಯಾರ? ನಂದಿ ತಿಮ್ಮಣ್ಣ ಏಕೈಕ ಇವ ಕನ್ನಡಿಗ ನೋಡಿ. ಇವ ಅಷ್ಟ ಪ್ರಧಾನರಲ್ಲಿ ಇರ್ತಕ್ಕಂಥ ಅಷ್ಟ ದಿಗ್ಗಜರ ಅದಾರ ನೋಡ. ಈ ಅಷ್ಟ ದಿಗ್ಗಜರಲ್ಲಿ ಏಕೈಕ ಕನ್ನಡಿಗ ಅಂತಂದ್ರ ನಂದಿ ತಿಮ್ಮಣ್ಣ. ಪರಿಜಾತ ಹರಿಣಯಂ ಎಂಬ ಬರಿತಾನ. ಪರಿಜಾತ ಹರಿಣಯಂ ಎಂಬ ಕೃತಿಯನ್ನು ಬರಿತಾ ಬರ್ತಾನ ನೋಡಿ. ನೆಕ್ಸ್ಟ್ ಇವನ ಕಾಲದಲ್ಲಿ ಬೇರೆ ಬೇರೆ ಕವಿಗಳು ಬರ್ತಾರ. ನಂಜುಂಡ ಕವಿದ ಕುಮಾರನ ಕಥೆ ಎಂಬ ಕೃತಿಯನ್ನು ಬರಿತಾನ ನೋಡ್ರಿ. ನಂಜುಂಡ ಕವಿ ಕುಮಾರ. ಇವು ಮತ್ತೆ ಅಷ್ಟ ದಿಗ್ಗಜರಲ್ಲಿ ಬರಲ್ಲ ಇವು ಬೇರೆ ಕವಿಗಳು. ಇವರು ಕನಕದಾಸರ ಕೃತಿಗಳು ನೆನಪಿರ್ಬೇಕು. ಯಾವ್ದು? ಮೋಹನ ತರಂಗಿಣಿ, ಹರಿಭಕ್ತ ಸಾರ, ಹೌದಲ್ಲ, ನಳಚರಿತೆ. ಇನ್ನೊಂದು ಸಾಂಗ್ ಬರಿತಾನ, ತಲ್ಲಣಿಸಿದ್ರು ಮನವೇ ತಾಳು ಮನವೇ ಅಂತೇಳಿ. ಈ ಒಂದು ಕನಕದಾಸರ ಈ ಕೆಲವೊಂದು ಕೃತಿಗಳು ಮತ್ತು ಕೆಲವೊಂದು ಗೀತೆಗಳು ಇಲ್ಲಿ ಬರ್ತಾವ ನೋಡ್ರಿ. ಹೌದಲ್ಲ, ಅಲ್ಲಿ ಇದ್ರಾಗ ನೆನ್ಪಿಟ್ಕೋರಿ. ಅಲ್ಲಿ ಮೋಹನ ತರಂಗಿಣಿ ಒಂದು ನೆನ್ಪಿಟ್ಕೋತೀರಿ. ಮೋಹನ ತರಂಗಿಣಿ. ಆಮೇಲೆ ಅಂತಂದ್ರೆ ಹರಿಭಕ್ತ ಸಾರ. ಆಮೇಲೆ ಮೋಹನ ಐತಲ್ಲ ನಳಚರಿತೆ. ಆಮೇಲೆ ಮೋಹನ ತರಂಗಿಣಿ ಅಂತೇಳಿ ತಲ್ಲಣಿಸಿದ್ರು ತಾಳು ಮನವೇ ಎಂಬ ಸಾಂಗ್ ಅನ್ನು ಅದು ಒಂದೇ ಕೃತಿದಾಗ ಎಲ್ಲ ಬಂದ್ಬಿಡ್ತಾವ. ಹೌದಾ? ಮೋಹನ ತರಂಗಿಣಿ ಅವೆಲ್ಲ ಕೃತಿಗಳು ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಮತ್ತು ನೆಕ್ಸ್ಟ್ ಇವನ ಕಾಲದಲ್ಲಿ ಪುರಂದರದಾಸರು ಕೆಲವೊಂದು ಕೀರ್ತನೆಗಳನ್ನು ಬರಿತಾ ಬರ್ತಾರೆ. ಕಬ್ಬಿಗರ ಕನ್ನಡಿ ಎಂಬ ಕೃತಿಯನ್ನು ಬರ್ತಾವ್ರು ಯಾರು? ಕಬ್ಬಿಗರ ಕನ್ನಡಿ. ಲಿಂಗಣ್ಣ. ಇದು ಯಾವ್ದು? ಲಿಂಗಮಂತ್ರಿ ಅಂತ ಬರ್ತಾನೆ. ಲಿಂಗಮಂತ್ರಿ ಅಥವಾ ಲಿಂಗಣ್ಣ ಅಂತ ಬರ್ತಾನೆ ನೋಡ್ರಿ. ಕಬ್ಬಿಗರ ಕನ್ನಡಿಯನ್ನು ಬರಿತಾನೆ. ಇವ ಕೃಷ್ಣ ದೇವರಾಯ ನೋಡ್ರಿ. ತನ್ನ ತಾಯಿ ಹೆಸರ ಮೇಲೆ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ನಾಗಲಾಪುರ. ತನ್ನ ತಾಯಿಯ ನಾಗಲಾದೇವಿಯ ಹೆಸರಿನ ಮೇಲೆ ನಾಗಲಾಪುರ ಎಂಬ ಹೆಸರು ನಿರ್ಮಾಣ ಮಾಡಿ ಅದು ಈಗ ಪ್ರೆಸೆಂಟ್ ಹೊಸಪೇಟೆ ಐತದಲ್ಲ, ಪ್ರೆಸೆಂಟ್ ಹೊಸಪೇಟೆ ಅಂತೇಳಿ ಹೇಳ್ತಾ ಬರ್ತೀವಿ ನಾವು. ಇವನ ಕಾಲದಲ್ಲಿ ಒಂದಿಬ್ರು ಪ್ರವಾಸಿಗರು ಪೋರ್ಚುಗೀಸರು ಭೇಟಿ ನೀಡ್ತಾರಲ್ಲ. ಬಾರ್ಬೋಸಾ ಮತ್ತು ಡೊಮಿಂಗೋ ಪಯಸ್. ಬಾರ್ಬೋಸಾ ಫಸ್ಟ್ ಅಂಡ್ ಡೊಮಿಂಗೋ ಪಯಸ್ ಫಸ್ಟ್. ಫಸ್ಟ್ ಬಾರ್ಬೋಸಾ ನೋಡ್ರಿ. ಹೌದಲ್ಲ, 1515ರಾಗ ಬಾರ್ಬೋಸಾ ಬರ್ತಾನ. ಆಮೇಲೆ ಡೊಮಿಂಗೋ ಪಯಾಸ್ 1520ರಾಗ ಡೊಮಿಂಗೋ ಪಯಾಸ್ ಇಲ್ಲಿ ಬರ್ತಾರ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಅಚ್ಯುತರಾಯ ಅವೆಲ್ಲ ಬರ್ತಾನ. ಅವೆಲ್ಲ ಇಲ್ಲಿ ಬೇಡ ನಮಗೆ. ಅದ್ರದ ಇವ್ರ ಅದಾರ ನೋಡ್ರಿ. ಇವ್ ಕೃಷ್ಣದೇವರಾಯರು ಒಂದ್ ಬಗ್ಗೆ ನೋಡಿದ್ವಿ. ಇವ್ರದ ಆಡಳಿತ ಎಲ್ಲ ನೋಡೋಣ ಈಗ. ಎಲ್ಲ ರಾಜರದೇನು ನೋಡೋದು ಬೇಡ, ಆಡಳಿತ ನೋಡೋದು. ಇಲ್ಲಿ ಇವಂದ್ರಾಗ ಇವ್ರ ಕೊನೆ ಯುದ್ಧ ನಡಿತೈತಲ್ಲ, ತಾಳಿಕೋಟಿ ಕದನ. ಈ ತಾಳಿಕೋಟಿ ಕದನ ಯಾವಾಗ ನಡಿತೈತಿ? 1565 ಜನವರಿ 23 ಮಂಗಳವಾರ ದಿನ. ಹೌದಲ್ಲ, ಜನವರಿ 23 ಮಂಗಳವಾರ ನಡಿತೈತಲ್ಲ. ಈ ತಾಳಿಕೋಟಿ ಕದನದಲ್ಲಿ ಭಾಗವಹಿಸದೇ ಇರುವ ಶಾಹಿ ಮನೆತನ ಯಾವ್ದು? ಬಿರಾರದ ಹಿಮಾಚಾಯಿಗಳು ಇಲ್ಲಿ ಭಾಗವಹಿಸಲ್ಲ. ಬಿರಾರದ ಹಿಮಾಚಾಯಿಗಳು ಇಲ್ಲಿ ಭಾಗವಹಿಸಲ್ಲ ನೋಡಿ. ಉಳ್ಕಿದೆಲ್ಲ 4 ಶಾಹಿ ಮನೆತನಗಳು ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಐತಲ್ಲ
ಈ ತಾಳಿಕೋಟೆ ಕದನ ನಡೆದ ನಂತರ 2 ವರ್ಷದ ನಂತರ ಇಲ್ಲಿ ಒಬ್ಬ ಭೇಟಿ ನೀಡ್ತಾನೆ. ಅವ್ನು ಏನ್ ಹೇಳ್ತಾನಂತಂದ್ರ ಇದು ಒಂದು ವಿಜಯನಗರ ಒಂದು ನರಪಿಳ್ಳೆಗಳ ತಾಣವಾಗಿತ್ತು. ಮೊದ್ಲು ಇಷ್ಟೆಲ್ಲ ವೈಭವದಿಂದ ಸಂಪತ್ತದಿಂದ ಆಡಿರ್ತಕ್ಕಂಥ ತಾಣ ಇದು ಒಂದು ನರಪಿಳ್ಳೆಗಳ ತಾಣವಾಗಿತ್ತು ಅಂತೇಳಿ ಯಾರು ಹೇಳ್ತಾರ? ಫೆಡ್ರಿಕ್ ಸೀಸರ್. 2 ವರ್ಷದ ನಂತರ ಬಂದ ಒಂಥರ ಮಶಾಣ ಭೂಮಿಗತ್ಲೆ ಆಗಿರ್ತೈತೆ ಅದು. ಅದಕ್ಕಾಗಿ ನರಪಿಳ್ಳೆಗಳ ತಾಣವಾಗಿರದೆ ಇಲ್ಲೆಲ್ಲ ನಾಯಿ ನರಿ ಅವು ಇವು ಅಂತೇಳಿ ಜಾಸ್ತಿ ಎಲ್ಲ ಕಾಡು ಪ್ರಾಣಿಗಳೇ ಇದ್ದು ಅಂತೇಳಿ ಫೆಡ್ರಿಕ್ ಸೀಸರ್ ಅವರು ಇದನ್ನ ಹೇಳ್ತಾ ಬರ್ತಾರೆ. ಹೌದಲ್ಲ? ಫೆಡ್ರಿಕ್ ಸೀಸರ್ ಅವರು ಹೇಳ್ತಾ ಬರ್ತಾರೆ. ರಾಬರ್ಟ್ ಸಿವೆಲ್ ಏನ್ ಹೇಳ್ತಾನ? ರಾಬರ್ಟ್ ಸಿವೆಲ್ ಏನ್ ಹೇಳ್ತಾರ? ಮತ್ತೆ ಇವನು ಏನ್ ಹೇಳ್ತಾನಂತಂದ್ರ ಪ್ರಾಚ್ಯ ಇತಿಹಾಸದಲ್ಲಿ ಇಂಥ ಘಟನೆ ಎಲ್ಲಿ ನಡೆದಿಲ್ಲೇನೋ ಅಂತ ಹೇಳ್ತಾನ ನೋಡಿ ರಾಬರ್ಟ್ ಸಿವೆಲ್. ಅಂದ್ರೆ ಇಂಥ ಇತಿಹಾಸದಲ್ಲಿ ಇಂಥ ಘಟನೆ ಈಗ ವಿಜಯನಗರ ಸಾಮ್ರಾಜ್ಯ ಇಷ್ಟು ಬೇಗ ಅಳಿದು ಹೋಗೈತದಲ್ಲ, ಇಷ್ಟು ಬೇಗ ಅಳಿದು ಹೋಗೈತಿ, ಇಂಥ ಘಟನೆ ಈ ಪ್ರಪಂಚದಲ್ಲಿ ಎಲ್ಲಿ ನಡೆಯದೇ ಇರಬಹುದು ಅಂತೇಳಿ ಈ ರಾಬರ್ಟ್ ಸಿವೆಲ್ ಹೇಳ್ತಾನೆ ನೋಡ್ರಿ. ಅಂದ್ರೆ ಪ್ರಪಂಚದ ಇತಿಹಾಸದಲ್ಲಿ ಪ್ರಾಚ್ಯ ಇಂಥ ಬಿಗ್ಗರ ವಿನಾಶ ಕೃತ್ಯ ಅತಿ ಶೀಘ್ರ ಕಾಲದಲ್ಲಿ ಎಲ್ಲಿ ನಡೆದೇ ಇಲ್ಲ ಅಂತೇಳಿ ಯಾರು ಹೇಳ್ತಾರ? ರಾಬರ್ಟ್ ಸಿವೆಲ್ ಅವ್ರು ಹೇಳ್ತಾರೆ ನೋಡ್ರಿ. ರಾಬರ್ಟ್ ಸಿವೆಲ್ ಅವರು ಹೇಳ್ತಾರೆ. ಇವು ಸೋಲಾ ಕಾರಣ ಅಂತಂದ್ರ 80 ವರ್ಷದಂತ ಯಾರ ಅಳಿಯ ರಾಮರಾಯ ಅಂದ್ರ ಅತಿ ವಯಸ್ಸಾನ ಗಿಲಾನಿ ಸಹೋದರರು ಇವರಿಗೆ ಎಲ್ಲ ಮುಸ್ಲಿಮ್ಸ್ ಒಂದಾಗ್ಬಿಡ್ತಾರ. ಗಿಲಾನಿ ಸಹೋದರ 80,000 ಸೈನ್ಯದ ಅಂದ್ರೆ ನೇತೃತ್ವ ವಹಿಸಿದಂತ ಗಿಲಾನಿ ಸಹೋದರು ಅವ್ರಿಗೆ ಸೇರ್ಬಿಡ್ತಾರಲ್ಲ, ಅದಕ್ಕಾಗಿ ಇಲ್ಲಿ ಅಳಿಯ ರಾಮರಾಯ ಇಲ್ಲಿ ಸೋಲ್ತಾನ ಅಂತ. ಈ ಕೊನೆಯದವ್ರು ಯಾರು? ವಿಜಯನಗರ ಸಾಮ್ರಾಜ್ಯದ ಶ್ರೀರಂಗ ಹೌದಲ್ಲ. ಇವನಿಗೆ ಸಾಮ್ರಾಜ್ಯವಿಲ್ಲದ ಸಾಮ್ರಾಟ ಅಂತ ಕರಿತೀವಿ ಹೌದಲ್ಲ. ಸಾಮ್ರಾಜ್ಯವಿಲ್ಲದ ಸಾಮ್ರಾಟ ಏನಲ್ಲ, 3ನೇ ಶ್ರೀರಂಗ ಹೌದಲ್ಲ. ಸಾಮ್ರಾಜ್ಯ ಯಾವುದೇ ಸಾಮ್ರಾಜ್ಯನೇ ಇರಲ್ಲ, ಬಂದ ಹೇಳ್ಕೊಂಡು ಅಡ್ಡಾಡೋದು ನಾ ದೊಡ್ಡವ ನಾ ಸಾಮ್ರಾಜ್ಯ ಅಂತೇಳಿ. ಎಲ್ಲ ಸಾಮ್ರಾಜ್ಯ ಎಲ್ಲ ಏನು ಉಳಿದಿರಲ್ಲ, ಎಲ್ಲ ಹೋಗಿರ್ತೈತಿ. ವಿಜಯನಗರದ ಆಡಳಿತ ಬರ್ತೈತಿ ಹೌದಲ್ಲ. ಈಗ ಈ ಕೃಷ್ಣದೇವರಾಯ ಒಂದು ಮಾತು ಹೇಳ್ತಾನೆ ನೋಡ್ರಿ ಅಮುಕ್ತ ಮೌಲ್ಯ ಕೃತಿ ಒಳಗ. ಏನ್ ಹೇಳ್ತಾನಂತಂದ್ರ ಕಿರೀಟ ಹೊತ್ತ ರಾಜನು ಸದಾ ಧರ್ಮದ ಮೇಲೆ ಕಣ್ಣಿಟ್ಟು ಆಳಬೇಕು ಅಂತ ಹೇಳಿ ಯಾವ ಕೃತಿ ಒಳಗೆ ಹೇಳ್ತಾನಿವ? ಅಮುಕ್ತ ಮೌಲ್ಯ ಕೃತಿಯಲ್ಲಿ ಇಲ್ಲಿ ಹೇಳ್ತಾರ ನೋಡ್ರಿ. ಇಲ್ಲಿ ಕ್ವಶನ್ ಆಗಿತ್ತಲ್ಲ, ಇಲ್ಲೇ ಕ್ವಶನ್ ಆಗಿತ್ತದ್ದು ನೋಡ್ರಿ. ಇಲ್ಲಿ ಗ್ರಾಮ ಸೇವಕನನ್ನು ಆಯಗಾರ ಅಂತ ಕರಿತಿದ್ರು. ಗ್ರಾಮ ಸೇವಕ ಐತ್ ನೋಡ್ರಿ, ಅವನಿಗೆ ಆಯಗಾರ ಅಂತ ಕರಿತಿದ್ರು. ಗ್ರಾಮ ಪೊಲೀಸರನ್ನ ಏನಂತ ಕರಿತಿದ್ರು? ತಳಾರಿ. ಅಲ್ಲಿ ಸುಬೇದಾರ್, ಈ ಕಡೆ ಹೊಯ್ಸಳರ ಕಾಲದಲ್ಲಿ ಎಲ್ಲ ಬರ್ತಾರ ಸುಬೇದಾರ್. ಇಲ್ಲಿ ಸುಬೇದಾರ್ ಬರಲ್ಲ, ಇಲ್ಲಿ ತಳಾರಿ ಅಂತ ಕರಿತಿದ್ರು ನೋಡ್ರಿ. ಗ್ರಾಮ ಪೊಲೀಸರು ಪಿಸಿಗೆ ಏನಂತ ಕರಿತಿದ್ರು? ತಳಾರಿ ಅಂತೇಳಿ. ಪಿಸಿಗೆ ತಳಾರಿ ಅಂತ ಕರಿತಿದ್ರು ನೋಡ್ರಿ. ಈ ಬ್ರಾಹ್ಮಣರು ವಾಸಿಸುವ ಸ್ಥಳವನ್ನು ಏನಂತ ಕರಿತಿದ್ರು? ಅಗ್ರಹಾರ. ಬ್ರಾಹ್ಮಣರು ವಾಸಿಸುವ ಪ್ರದೇಶಗಳನ್ನು ಅಗ್ರಹಾರ ಅಂತೇಳಿ ಇವ್ರು ಕರಿತಿದ್ರು ನೋಡ್ರಿ. ಅಂದ್ರೆ ಇಲ್ಲಿ ಗೌಡ ಎಂಬ ಅಧಿಕಾರಿ ಗ್ರಾಮದ ಮುಖ್ಯಂಡ ಇರ್ತಿ. ಈಗ ನಾರ್ಮಲ್ ಆದ ಬೆಳೆ ಹಳ್ಳಿಗಳು ಇರ್ತಾವ ನೋಡ್ರಿ, ಗೌಡ್ರ ಎಲ್ಲ ಪಂಚಾಯತಿ ಮಾಡಾಕ ಮೇನ್ ಗೌಡ್ರ ಇರ್ತಾರಲ್ಲ, ಹಂಗ ಗೌಡ ಎಂಬ ಅಧಿಕಾರಿ ಗ್ರಾಮದ ಮುಖ್ಯಸ್ಥನಾಗಿರ್ತಿದ್ದ. ಇವ್ರ ಕಾರಣ ಶಾನುಭೋಗ ಅಂದ್ರ ಗ್ರಾಮದ ಕರ್ಣಿಕ ಅಥವಾ ಲೆಕ್ಕಪತ್ರ ನೋಡ್ಕೊಳೋದು. ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ನೋಡಿ ಶಾನುಭೋಗ ಅವ. ಲೆಕ್ಕಪತ್ರವನ್ನು ನೋಡ್ಕೊಳವ ಶಾನುಭೋಗ ಅಂತ ಇರ್ತಿದ್ದ. ಇಲ್ಲಿ ಪೊಲೀಸ್ ಅಂದ್ರೆ ಯಾರ? ತಳಾರಿ. ಪೊಲೀಸ್ ಅಂದ್ರೆ ತಳಾರಿ. ಗ್ರಾಮದ ಸೇವಕ ಆಯಗಾರ. ಗ್ರಾಮದ ಸೇವಕ ಅಂತಂದ್ರ ಆಯಗಾರ ಬರ್ತೈತಿ. ಆಯಗಾರ ಪದ್ಧತಿ ಬರ್ತೈತಿ ನೋಡ್ರಿ. ಮತ್ತೆ ಇದು ನೋಡ್ರಿ ನಾಯಂಕರ ಪದ್ಧತಿ ಅಂತ ಕ್ವಶನ್ ಆಗಿತ್ತು ಹೌದಲ್ಲ. ಅದು ನಾಯಂಕರ ಪದ್ಧತಿ ಅಂತೇಳಿ ಇಲ್ಲಿ ಕೇಳ್ಯಾರ ಅವ್ರು. ಏನೈತಿ ಅದು? ಆಯಗಾರ ಪದ್ಧತಿ ಕೇಳಿದ್ರೆ ಇದ್ರಾಗ ನಾಯಂಕರ ಪದ್ಧತಿ ಆಯಗಾರ ಪದ್ಧತಿ ಒಂದು ಭಾಗವಾಗಿರಲಿಲ್ಲ. ನಾಯಂಕರ ಪದ್ಧತಿ ಅಂತಂದ್ರೆ ಏನ್ ಗೊತ್ತಂದ್ರ ಇಲ್ಲಿ ರಾಜನಿಗೆ ಯುದ್ಧದ ಸಂದರ್ಭದಲ್ಲಿ ಸೈನ್ಯವನ್ನು ಒದಗಿಸ್ತಿದ್ದ ಮತ್ತು ವಾರ್ಷಿಕ ಕಪ್ಪು ಕಾಣಿಕೆ ನೀಡುತ್ತಿದ್ದ ಸಾಮಂತರು ನೋಡು. ಅಂದ್ರೆ ಏನಾದ್ರೂ ಯುದ್ಧ ಮಾಡುವಾಗ ರಾಜರಿಗೆ ಸೈನ್ಯವನ್ನು ಒದಗಿಸೋದು ಮತ್ತು ಅವರಿಗೆ ಕಪ್ಪು ಕಾಣಿಕೆ ನೀಡುವಂತ ಒಂದು ಗ್ರೂಪ್ ಅನ್ನು ನಾಯಂಕರಂ ಪದ್ಧತಿ ಅಂತೀವಿ ನೋಡ್ರಿ. ನಾಯಂಕರಂ ಪದ್ಧತಿ ಬರ್ತೈತಿ. ಈ ನಾಯಕರ ಪದ್ಧತಿ ಐತಿ ನೋಡ್ರಿ. ಈ ನಾಯಕರಿಗೆ ಮಂಜೂರು ಮಾಡಿದ ಭೂಮಿಯನ್ನು ಏನಂತ ಕರಿತಿದ್ರು? ಅಮರಂ ಅಂತ ಕರಿತಿದ್ರು. ಈ ನಾಯಂಕರಂ ಪದ್ಧತಿಗೆ ಒಳಪಟ್ಟಿರ್ತಾರ ನೋಡ, ಅವರಿಗೆ ಮಂಜೂರು ಮಾಡಿದ ಭೂಮಿಯನ್ನು ಅಮರಂ ಅಂತೇಳಿ ಕರಿತಾರ ನೋಡ್ರಿ. ಅಮರಂ ಅಂತೇಳಿ ಕರಿತಾ ಬರ್ತಾರ. ಮತ್ ನೆಕ್ಸ್ಟ್ ಇವ್ರ ಕಾಲದಲ್ಲಿ ಅನೇಕ ಬೇರೆ ಬೇರೆ ಬಂದರುಗಳು ಬರ್ತಾವ. ಕ್ಯಾಲಿಕಟ್, ಅಂಕೋಲ, ಹೊನ್ನಾವರ, ಭಟ್ಕಳ, ಬೈಂದೂರು, ಬಾರ್ಕೂರು, ಮಂಗಳೂರು ಬಂದರ ಇದೈತಲ್ಲ. ಪೋರ್ಚುಗೀಸರ ಕಾಲದಲ್ಲಿ ತಮ್ಮ ಕಡಲ್ಗಳ್ಳತನಕ್ಕಾಗಿ ಯೂಸ್ ಮಾಡ್ಕೊಂತ ಬಂದರ ಯಾವ್ದ? ಹುಗ್ಲಿ ಬಂದರು. ಹುಗ್ಲಿ ಅಥವಾ ಕಲ್ಕತ್ತಾ ಹತ್ರ ಹುಗ್ಲಿ ಬಂದರ ಐತಲ್ರಿ, ಹುಗ್ಲಿ ಬಂದರು ತಮ್ಮ ಕಡಲ್ಗಳ್ಳತನಕ್ಕಾಗಿ ಪೋರ್ಚುಗೀಸರು ಯೂಸ್ ಮಾಡ್ಕೊಂಡ್ರು. ಪೋರ್ಚುಗೀಸರ ಕೊನೆಗೆ ಅಂದ್ರೆ ಈ ಪೋರ್ಚುಗೀಸರು 1961 ಇರ್ತಾವಲ್ಲ. ಈ 61 ಪೋರ್ಚುಗೀಸರು ಯಾವ್ಯಾವ ಪ್ರದೇಶಗಳು ಅವ್ರ ಕೈಯಾಗಿರ್ತಾವ ನಮ್ಮ ಭಾರತದ? ಯಾವ್ಯಾವ? ದಿಯು, ದಮನ್, ಗೋವಾ ನೋಡ್ರಿ. ಪಾಂಡಿಚೇರಿ ಇಲ್ಲ. ಪಾಂಡಿಚೇರಿ ಅದು ಇವ್ರದ ಫ್ರೆಂಚರ್ದ. 1954 ವಶಪಡಿಸ್ಕೊಂತೀವಿ ನಾವು. 1954 ಫ್ರೆಂಚರು ಕೊನೆ ವಸಾಹತು ನೆಲೆ ಅಂತಂದ್ರೆ ಪಾಂಡಿಚೇರಿ ಇರ್ತೈತಿ. ಇಲ್ಲಿ ದಿಯು, ದಮನ್ ಮತ್ತು ಗೋವಾ ಐತಿ ನೋಡ್ರಿ. ದಿಯು, ದಮನ್, ಗೋವಾ ಇವು 1961 ಭಾರತದಲ್ಲಿ ಇರ್ತೈತಿ. ಈ ಪಾಂಡಿಚೇರಿ ಐತಲ್ಲ, ಈ ಪಾಂಡಿಚೇರಿ ಎಷ್ಟನೇ ತಿದ್ದುಪಡಿ ಪ್ರಕಾರ ಇದು ಆಕೈತಿ ಏನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರ? 14ನೇ ತಿದ್ದುಪಡಿ ನೋಡ್ತಾರೆ.
14ನೇ ತಿದ್ದುಪಡಿ ಪ್ರಕಾರ ಈ ಪಾಂಡಿಚೇರಿಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ. ಗೋವಾವನ್ನು ಎಷ್ಟನೇ ತಿದ್ದುಪಡಿ ಪ್ರಕಾರ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿರಿ? 12 ಅಲ್ರಿ. 12ನೇ ತಿದ್ದುಪಡಿ ಪ್ರಕಾರ ಗೋವಾವನ್ನು ಕೇಂದ್ರಾಡಳಿತ ಪ್ರದೇಶ. ದಮನ್ ದೀವವನ್ನು ಎಷ್ಟನೇ ತಿದ್ದುಪಡಿ ಸರ್? 10. ದಮನ್ ದೀವ್ 10ನೇ ತಿದ್ದುಪಡಿ ಪ್ರಕಾರ ಇದೇನು ಕೇಂದ್ರಾಡಳಿತ ಪ್ರದೇಶ ಎಂದು ಘೋಷಣೆ ಮಾಡ್ತಾರೆ. ಮತ್ತು ಹಂಗಂದ್ರೆ ಈ ಗೋವಾವನ್ನು ರಾಜ್ಯ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ತಿದ್ದುಪಡಿ ಯಾವ್ದು? 56ನೇ ತಿದ್ದುಪಡಿ ನೋಡ್ರಿ. 1986-87ರಲ್ಲಿ 56ನೇ ತಿದ್ದುಪಡಿ ಪ್ರಕಾರ ಈ ಗೋವಾವನ್ನು ರಾಜ್ಯದ ಸ್ಥಾನಮಾನ ಕೊಡ್ತಾರೆ. ಗೋವಾಕ್ಕೆ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಕೊಟ್ಟಿತ್ತಂದ್ರೆ 12ನೇ ತಿದ್ದುಪಡಿ. ಗೋವಾಕ್ಕೆ ಇದು ಏನು ರಾಜ್ಯ ಸ್ಥಾನಮಾನ ಕೊಟ್ಟಿರ್ತಂದ್ರೆ 56ನೇ ತಿದ್ದುಪಡಿ ಪ್ರಕಾರ ರಾಜ್ಯ ಸ್ಥಾನಮಾನ ಕೊಡ್ತಾ ಬರ್ತಾರೆ ನೋಡಿ. ಇವೆಲ್ಲ ಇದು ಬರ್ತಾವ. ಮತ್ತು ಇವ್ರ ಕಾಲದಲ್ಲಿ ಕಂದಾಯ ವ್ಯವಸ್ಥೆ ಹೆಂಗಿತ್ತಂದ್ರೆ ಫಲವತ್ತತೆ ಆಧಾರದ ಮೇಲೆ ರಾಯರೇಖಾ ಪದ್ಧತಿ, ಅಂದ್ರೆ ಫಲವತ್ತತೆ ಹಿಂಗೆ ಅಳತೆ ಮಾಡೋ ಪದ್ಧತಿಯನ್ನು ರಾಯರೇಖಾ ಪದ್ಧತಿ ಅಂತಿದ್ರು ನೋಡ್ರಿ. ಈಗ ಭೂಮಿಯಲ್ಲಿ ಎಲ್ಲಿ ಫಲವತ್ತತೆ ಐತಿ ಎಲ್ಲಿ ಇಲ್ಲ ಅಂತೇಳಿ ಆ ಅಳತೆ ಮಾಡುವ ಪದ್ಧತಿಯನ್ನು ಇವ್ರ ಕಾಲದಲ್ಲಿ ರಾಯರೇಖಾ ಪದ್ಧತಿ ಅಂತೇಳಿ ಕರಿತಾ ಬರ್ತಾವ ನೋಡ್ರಿ. ಏನಂತ ಕರೀತಾರ? ರಾಯರೇಖಾ ಪದ್ಧತಿ. ಭೂಮಿಯನ್ನು ಇವ್ರ ಕಾಲದಲ್ಲಿ ಭೂಮಿಯನ್ನು ಅಳತೆ ಮಾಡುವ ಕೆಲವೊಂದು ಮಾಪನಗಳು ಬರ್ತಾವೆ. ಯಾವ್ದ್ರಿ? ರಾಯ ವಿಭಾಡನ ಕೋಲು, ಏನದು ಗಂಡನ ಕೋಲು ಮತ್ತು ರಾಯ ವಿಭಾಡನ ಕೋಲು ಅಂತೇಳಿ 2 ಮಾಪನ ಮಾಡುವಂಥ ಪದ್ಧತಿಗಳು ಬರ್ತಾವೆ ನೋಡ್ರಿ. ಇಲ್ಲಿ ಇವ್ರ ಕಾಲದಲ್ಲಿ ಕಂದಾಯ ವಸೂಲಿ ಮಾಡುವ ವಿಭಾಗಕ್ಕೆ ಏನಂತ ಕರೀತಾರ? ಕಂದಾಯವನ್ನು ವಸೂಲಿ ಮಾಡುವ ವಿಭಾಗಕ್ಕೆ ಅಥವಣಿ ಅಂತ ಕರೀತಾರೆ ನೋಡ್ರಿ. ಅಥವಣಿ, ಕಂದಾಯವನ್ನು ವಸೂಲಿ ಮಾಡುವ ವಿಭಾಗಕ್ಕೆ ಅಥವಣಿ ಅಂತೇಳಿ ಕರೀತಾರೆ. ಇವ್ರ ಕಾಲದಲ್ಲಿ ಪ್ರಮುಖ ಕೆಲವೊಂದು ತೆರಿಗೆಗಳು ಬರ್ತಾವ್ರಿ. ತೆರಿಗೆಗಳು ಒಂದು ಸ್ಥಳ ತೆರಿಗೆ ಅಂತಂದ್ರೆ ಏನು? ಸ್ಥಳ ತೆರಿಗೆ ಎಲ್ಲಿ ವಿಧಿಸ್ತಿದ್ರು? ಅಲ್ಲೇ ಒಂದೇ ಪ್ಲೇಸ್ ಒಳಗೆ ಇರ್ತಕ್ಕಂಥ ಈಗ ಐತೆ ನೋಡ್ರಿ. ಈಗ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ನೋಡ್ರಿ, ಒಬ್ಬರಿಂದನ ತಗೊಂತೀವಿ ನೋಡ್ರಿ. ಆ ಥರ ಒಂದೇ ಪ್ಲೇಸ್ ಒಳಗೆ ಏನು ವಿಧಿಸ್ತಾರೆ ನೋಡ್ರಿ, ಅದನ್ನು ಸ್ಥಳ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಅಂದ್ರೆ ಮಾರ್ಗ ತೆರಿಗೆ ಅಂತಂದ್ರೆ ಒಂದರಿಂದ ಇನ್ನೊಂದು, ಈಗ ಇಲ್ಲಿ ಒಂದು ಇದು ವಿಧಿಸ್ತಾರೆ, ಮತ್ತು ಬೇರೆ ಕಡೆ ಹಿಂಗೆ ಹೋದಂಗೆ ಈಗ ಬೇರೆ ಕಡೆ ಹಿಂಗೆ ವಿಧಿಸ್ತಾರೆ ನೋಡ್ರಿ, ಅದನ್ನು ಮಾರ್ಗ ತೆರಿಗೆ ಅಂತ ಕರಿತೀವಿ. ಸ್ಥಳ ತೆರಿಗೆ ಅಂತಂದ್ರೆ ಒಂದೇ ಸ್ಥಳದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆ ಸ್ಥಳ ತೆರಿಗೆ. ಇದು ಮಾರ್ಗ ತೆರಿಗೆ ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟವಾಗೋದ್ರ ಮೂಲಕ ಮಾರಾಟವಾಗೋ ತೆರಿಗೆಯನ್ನು. ಇದು ವ್ಯಾಟ್ ಅಂತಂದ್ರೆ ಏನಂತೀವಿ ನಾವು? ವ್ಯಾಟ್ ಅಂದ್ರೆ ಏನ್ ಹಂಗಂದ್ರೆ ಮೌಲ್ಯ ಜಾಸ್ತಿ ಹಾಕೊಂತ ಹೋಗ್ತೈತೆ, ಹೌದಲ್ಲ? ಅದು ತನ್ನ ಹಂತದಲ್ಲಿ ಅಂದ್ರೆ ಏನಂತೀವಿ ಅದಕ್ಕೆ ತನ್ನ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂತ ಹೋಗ್ತೈತಿ. ಒಂದ್ ಹಂತದಿಂದ ತನ್ನ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂತ ಹೋಗ್ತೈತೆ, ಹೌದಲ್ಲ? ಅಂದ್ರೆ ಹಿಟ್ ಇದ್ದಿದ್ದನ್ನ ಬ್ರೆಡ್ ಮಾಡ್ಬೋದು. ಬ್ರೆಡ್ ಇದ್ದಿದ್ದು ಮೊದ್ಲೇನಿತ್ತ? ಗೋಧಿ ಇತ್ತು. ಗೋಧಿ ಇದ್ದಿದ್ದು ಹಿಟ್ ಆಗತ್ತೆ, ಹಿಟ್ಟಾಗಿ ಬ್ರೆಡ್ ಆಗತ್ತೆ, ಹೌದಲ್ಲ? ಗೋಧಿ ಇದ್ದಿದ್ದ ರೇಟ್ ಬ್ರೆಡ್ಗೆ ಇರಲ್ಲ, ಹೌದಲ್ಲ? ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ತೈತಿ. ಅದ್ರ ವ್ಯಾಲ್ಯೂ ಕಂಟಿನ್ಯೂಸ್ಲಿ ಆಡಕೊಂತ ಹೋಗ್ತೈತಿ ನೋಡ್ರಿ. ಅದೇ ಥರ ಇದು ಮಾರ್ಗ ತೆರಿಗೆ ಅಂತಂದ್ರೆ ಒಂದು ಪ್ಲೇಸ್ದಿಂದ ಮತ್ತೊಂದು ಪ್ಲೇಸಿಗೆ ಹಿಂಗೆ ಹೋದಂಗೆ ಹೆಂಗೆ ಟ್ಯಾಕ್ಸ್ ಹಾಕ್ತೀವಿ ನೋಡ್ರಿ, ಅದನ್ನ ಮಾರ್ಗ ತೆರಿಗೆ ಅಂತ ಕರಿತೀವಿ ನಾವು. ಮಾರ್ಗ ತೆರಿಗೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಾಳ್ಗಿ ಆದಾಯ ಅಂತಂದ್ರೆ ಮಾಳ್ಗಿ ಅಂತಂದ್ರೆ ಏನ್ರಿ? ಮನೆ ಅಂತೀವಲ್ಲ, ಮಾಳ್ಗಿ ಅಂತಂದ್ರೆ ಈ ಮಾಳ್ಗಿ ಆದಾಯ ಅಂತಂದ್ರೆ ಅಂಗಡಿಗಳ ಮೇಲೆ ವಿಧಿಸುವ ತೆರಿಗೆ ನೋಡಿ. ಅಂಗಡಿಗಳ ಮೇಲೆ ವಿಧಿಸುವ ತೆರಿಗೆ ಮಾಳ್ಗಿ ಆದಾಯ ಅಥವಾ ಮಾಳಿಗೆ ಆದಾಯ ಅಥವಾ ಮಳಿಗೆ ಅಂತೀವಿ. ಮಾಳಿಗೆ ಆದಾಯ ಅಂತ ಕರಿತಿದ್ರು ಅವಾಗ. ಅಂದ್ರೆ ಈಗ ನೋಡ್ರಿ ಮಾಳಿಗೆ ಅಂತೇಳಿ ನಾವು ಮನಿಗೆ ಮಾಳಿಗೆ ಅಂತ ಕರಿತೀವಲ್ಲ, ಮಾಳಿಗೆ ಮ್ಯಾಳಿಗೆ ಮಕ್ಕೊಂತೀವಿ ಅಂತಿರಲ್ರಿ, ಅದು ಮಾಳಿಗೆ ಆದಾಯ ಅಂತಂದ್ರ ಅಂಗಡಿಗಳ ಮೇಲೆ ಬೇರೆ ಅಂಗಡಿಗಳು ಇರ್ತಾವ ನೋಡ್ರಿ, ಅವುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಮಾಳಿಗೆ ಆದಾಯ ಅಂತ ಕರಿತಿದ್ರು. ಇನ್ನೊಂದು ದಳವಳಿ ಸುಂಕ ಅಂತ ಬರ್ತೈತಿ. ದಳವಳಿ ಸುಂಕ ಎದಕ್ಕೆ ವಿಧಿಸ್ತಿದ್ರು ಇವ್ರು? ದಳವಳಿ ಸುಂಕ ಅಂತಂದ್ರ ಇದು ಸಾಮ್ರಾಜ್ಯವನ್ನು ನಡೆಸೋಗೋಸ್ಕರ ಸ್ವಲ್ಪ ಅಮೌಂಟ್ ಬೇಕಲ್ರಿ, ಅದಕ್ಕಾಗಿ ದಳವಳಿ ಸುಂಕವನ್ನು ವಿಧಿಸ್ತಿದ್ರು. ಅಂದ್ರೆ ಈಗ ನಮ್ದು ಗೌರ್ಮೆಂಟ್ ನಡಿಬೇಕಂದ್ರೆ ಟ್ಯಾಕ್ಸ್ ಅವೆಲ್ಲ ಕಟ್ಬೇಕು, ಹೋದಲ್ಲ? ಆ ತರ ದಳವಳಿ ಸುಂಕ ಅಂತಂದ್ರೆ ಆ ಸಾಮ್ರಾಜ್ಯ ನಡೆಯೋಗೋಸ್ಕರ ಕೆಲವೊಂದು ಬೇರೆ ಸುಂಕವನ್ನು ವಿಧಿಸ್ತಿದ್ರು. ಅಂದ್ರೆ ಕೆಲವೊಂದು ಆದಾಯ ರೂಪವನ್ನು ನಿರ್ವಹಿಸ್ತಿದ್ರು ಅವ್ರು. ಅದನ್ನು ದಳವಳಿ ಸುಂಕ ಅಂತ ಕರಿತೀವಿ. ಒಂದೇದೇನಂತಂದ್ರೆ ಒಂದೇದ ಸ್ಥಳ ಆದಾಯ ಅಂತಂದ್ರೆ ಅಲ್ಲೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಏನಾದ್ರು ತೆರಿಗೆ ಸ್ಥಳ ಆದಾಯ. ಮಾರ್ಗ ಆದಾಯ ಅಂತಂದ್ರೆ ನೆಕ್ಸ್ಟ್ ಮಾಳಿಗೆ ಆದಾಯ ಮಾಳಿಗೆ ತೆರಿಗೆ ಅಂತಂದ್ರೆ ಅಂಗಡಿಗಳ ಮೇಲಿನ ತೆರಿಗೆ. ದಳವಳಿ ಅಂತಂದ್ರೆ ತನ್ನ ಸಾಮ್ರಾಜ್ಯದ ಆಡಳಿತವನ್ನು ನಿರ್ವಹಣೆ ಮಾಡೋಗೋಸ್ಕರ ವಿಧಿಸುವ ತೆರಿಗೆಯನ್ನು ದಳವಳಿ ತೆರಿಗೆ ಅಂತ ಕರಿತೀವಿ. ದಳವಳಿ ತೆರಿಗೆ ಅಂತ ಕರಿತೀವಿ. ಇವ್ರ ಕಾಲದಲ್ಲಿ ಒಂದು ಬೆಳ್ಳಿ ನಾಣ್ಯ ಇಂಪಾರ್ಟೆಂಟ್. ಆದ್ರೆ ಯಾವ ಬೆಳ್ಳಿ? ತಾರಾ ಎಂಬ ಬೆಳ್ಳಿ ನಾಣ್ಯ ಒಂದೇ ಇರ್ತೈತೆ. ತಾರಾ ಎಂಬ ಬೆಳ್ಳಿ ನಾಣ್ಯ ಇರ್ತೈತಿ ನೋಡ್ರಿ. ಇನ್ನೊಂದು ವರಹ, ಹೊನ್ನು, ಗದ್ದಾಣ, ಪಗೋಡ ಎಂಬ ಬಂಗಾರದ ನಾಣ್ಯ ಇರ್ತಾವ. ವರಹ, ಹೊನ್ನು, ಗದ್ದಾಣ, ಪಗೋಡ ಎಂಬ ಇದ್ರ ಏನು ಚಿನ್ನದ ನಾಣ್ಯಗಳು ಇರ್ತಾವ. ಆದ್ರೆ ತಾರಾ ಎಂಬ ಬೆಳ್ಳಿ ನಾಣ್ಯ ನೋಡ್ರಿ, ತಾರಾ ಎಂಬ ಬೆಳ್ಳಿ ನಾಣ್ಯ ಇವ್ರ ಕಾಲದಲ್ಲಿ ಇರ್ತೈತಿ. ಪಣ, ದುಡ್ಡು, ಜಿತಾಲ ಇವೆಲ್ಲ ತಾಮ್ರದ ನಾಣ್ಯಗಳು ಕಂಡು ಬರ್ತಾವ್ರಿ. ಈ ಕೃಷ್ಣದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯನ ಆಸ್ಥಾನದ ರಾಣಿ ಚಿನ್ನಮ್ಮವನ್ನು ನೃತ್ಯ ಶಾರದೆ ಅಂತ ಕರಿತೀವಿ ನಾವು. ರಾಣಿ ಈಕಿ ಹೆಂಡತಿ ಅದಳಲ್ಲ ಚಿನ್ನಮ್ಮ, ಆಕಿನ ಹೆಸರು ಇನ್ನೊಂದೈತಿ. 6ನೇ ವಿಕ್ರಮಾದಿತ್ಯನ ಹೆಂಡತಿ ಯಾರ್ರಿ? ಅಲ್ಲ, ಹೆಸರು ಏನಕ್ಕಿದ?
6ನೇ ವಿಕ್ರಮಾದಿತ್ಯನ ಹೆಂಡತಿ ಮಡದಿ ಹೆಸರು ಶಾಂತಲಾದೇವಿ ಹೌದಲ್ಲ, ಶಾಂತಲೆ ರಾಣಿ ಶಾಂತಲೆ ಅದ ನೋಡ್ರಿ, ಶಾಂತಲೆ ವಿಷ್ಣುವರ್ಧನ್. 6ನೇ ವಿಕ್ರಮಾದಿತ್ಯ ಚಂದ್ರಲೇಖ, ಈಕಿಗೆ ಸರಸ್ವತಿ ಏನಂತೀವಿ ಅಭಿನವ ಸರಸ್ವತಿ ಅಥವಾ ನಾಟ್ಯ ಸರಸ್ವತಿ ಅಥವಾ ಅಭಿನವ ಸರಸ್ವತಿ ಅಂತೇಳಿ ಈಕಿಗೆ ಚಂದ್ರಲೇಖ ಕರಿತೀವಿ ನೋಡ್ರಿ. ಚಂದ್ರಲೇಖ 6ನೇ ವಿಕ್ರಮಾದಿತ್ಯನ ಮಡದಿ ಹೌದಲ್ಲ ಚಂದ್ರಲೇಖ. ಯಾರು 6ನೇ ವಿಕ್ರಮಾದಿತ್ಯ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಡ್ತಾನೆ? ಕಲ್ಯಾಣಿ ಚಾಲುಕ್ಯರು ಹೌದಲ್ಲ, ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಇಲ್ಲಿ ಐತಲ್ಲ, ಇಲ್ಲಿ ಕೃಷ್ಣ ದೇವರನ್ನ ಆಸ್ಥಾನದ ರಾಣಿ ಅದಲ್ರಿ ಚಿನ್ನಂಬಾಗ ನೃತ್ಯ ವಿಶಾರದೆ ಅಂತ ಕರಿತಿದ್ರು ನಾವು, ನೃತ್ಯ ವಿಶಾರದೆ ಅಂತ ಕರಿತಿದ್ರು. ಇವ್ರ ಆಸ್ಥಾನದ ವರದಿಗಾಳ ಯಾರಾಗಿದ್ರು? ಹೊನ್ನಮ್ಮ, ಸಂಚಿ ಹೊನ್ನಮ್ಮ ಅಲ್ಲೋ, ಹೊನ್ನಮ್ಮ ಅಷ್ಟೇ. ಸಂಚಿ ಹೊನ್ನಮ್ಮ ಯಾಕೆ ಬರ್ತಾಳ? ಸಂಚಿ ಹೊನ್ನಮ್ಮ ಅಲ್ಲ, ಹೊನ್ನಮ್ಮ ನೋಡು. ಒಡೆಯರು ಸಂಚಿ ಹೊನ್ನಮ್ಮ ಅಲ್ಲಿ ಒಡೆಯರು, ನಾವು ಇವ್ರು ಬರ್ತಾರ ನೋಡ, ಮೈಸೂರು ಒಡೆಯರು ಅವರೆಲ್ಲ ಬರ್ತಾರಲ್ಲ, ಅಲ್ಲಿ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಸಂಚಿ ಹೊನ್ನಮ್ಮ ಬರ್ತಾಳ. ಇಲ್ಲಿ ಹೊನ್ನಮ್ಮ ಅದಾಳ ನೋಡ್ರಿ. ಇವ್ರ ಆಸ್ಥಾನದಲ್ಲಿ ವರದಿಗಾಳಾಗಿದ್ಲು ಆಸ್ಥಾನದಲ್ಲಿ. ಇವ್ರ ಆಸ್ಥಾನದ ಪ್ರಮುಖ ವಾದ್ಯ ಯಾವ್ದ? ವೀಣೆ. ಇವ್ರ ಆಸ್ಥಾನದ ಪ್ರಮುಖ ಕ್ರೀಡೆ ಯಾವ್ದ? ಕುಸ್ತಿ. ಪ್ರಮುಖ ಕ್ರೀಡೆ ಅಂತಂದ್ರ ಹರಿಯಮ್ಮ, ಹರ್ಯಾಂಕ ನೋಡ್ರಿ. ಹರ್ಯಾಂಕ ಪ್ರಮುಖ ಕುಸ್ತಿಪಟು, ಆಕಿ ಮಹಿಳೆ ಸರ್ ಹೌದಲ್ರಿ. ಹರ್ಯಾಂಕ ಮುಖ್ಯ ಕುಸ್ತಿಪಟು ನೋಡ್ರಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯ ಕುಸ್ತಿಪಟು ಪೈಲ್ವಾನ್ ಆಗಿರ್ತಾಳ್ರಿ ಹೌದಲ್ಲ. ಅಂದ್ರ ಇವ್ರು ಒಳ್ಳೆ ಯಾವ್ದ ಆಟ ಯಾವ್ದಂದ್ರ ಕ್ರೀಡೆ ಆತಂದ್ರ ಕುಸ್ತಿ. ಇವ್ರ ಮತ್ತೊಂದ್ ಇದೇನು ವೀಣೆ, ವಾದ್ಯ ಅಂತಂದ್ರ ವೀಣೆ ಬರ್ತೈತಿ ನೋಡ್ರಿ. ಇವ್ರು ವಾದ್ಯ ಅಂತಂದ್ರ ವೀಣೆ ಬರ್ತೈತಿ. ಮತ್ ಇವ್ರದ್ದು ಅದಲ್ಲ ಸಂಗಮ ದೊರೆ ಯಾವ ಮನೆತನಕ್ಕೆ ಸೇರೈತೆ ತಂದೆ ನಾನು? ಶೈವ. ಉಳ್ಕಿದೆಲ್ಲ ಮನೆತನಗಳು ವೈಷ್ಣವ. ಒಂದೇ ಸಂಗಮ ಶೈವ ನೋಡ್ರಿ, ಒಂದೇ ಸಂಗಮ ಶೈವ. ನಿನ್ನೆ ಬಾದಾಮಿ ಚಾಲಕರಲ್ಲಿ 4 ಗುಹೆಗಳು ಕಂಡು ಬರ್ತಾವ ಅಂತ ಹೇಳಿದ್ರಲ್ಲ, ಆ ಬಾದಾಮಿ ಚಾಲಕರ ಮೊದಲನೇ ಗುಹೆ ಅದಕ್ಕೆ ಶೈವ ಹೌದಲ್ಲ. ಒಂದೇದ್ ಶೈವ, ವೈಷ್ಣವ ಜೈನ ಹೌದಲ್ಲ. ಇವು ಸಂಬಂಧಪಟ್ಟಾಗ ಯಾರು ಕಟ್ಟಿಸ್ತಾರೆ? ಇವಕ್ಕ ಕೀರ್ತಿವರ್ಮ ಮತ್ತು ಮಂಗಳೇಶ. 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಹೌದಲ್ಲ. 1ನೇ ಕೀರ್ತಿವರ್ಮ ಮತ್ತು 1ನೇ ಕೀರ್ತಿವರ್ಮ ಸ್ಟಾರ್ಟ್ ಮಾಡ್ತಾನ, ಮಂಗಳೇಶ ಕಂಪ್ಲೀಟ್ ಮಾಡ್ತಾನ ಹೌದಲ್ಲ. ಇವು ಬಾದಾಮಿ ಚಾಲುಕ್ಯರಲ್ಲಿ ಅವು 4 ಗುಹೆಗಳು ಅದಾವಲ್ಲ, ಅವು ಇಂಪಾರ್ಟೆಂಟ್ ಗುಹೆಗಳು ನೆನ್ಪಿಟ್ಕೋರಿ. ಈ ಕೆಲವೊಂದು ಸಂಸ್ಕೃತ ಸಾಹಿತ್ಯ ಬರ್ತೈತಿದ್ರ ವಿಜಯನಗರ ಕಾಲದಾಗ. ಮಧುರಾ ವಿಜಯಂ ಯಾರು ಬರೀತಾರ? ಮಧುರಾ ವಿಜಯಂ ಸಂಸ್ಕೃತ ಸಾಹಿತ್ಯ. ಗಂಗಾದೇವಿ ಅಥವಾ ಗಂಗಾಂಬಿಕೆ ಅಂತ ಬರ್ತಾಳಲ್ಲ, ಮಧುರಾ ವಿಜಯಂ. ಇನ್ನೊಂದು ವರದಾಂಬಿಕೆ ಪರಿಣಯ ಅಂತ ಬರ್ತೈತಿ. ವರದಾಂಬಿಕೆ ಪರಿಣಾಮ ತಿರುಮಲಾಂಬೆ ವರದಾಂಬಿಕೆ ಪರಿಣಾಮ ಬರ್ತಾಳೆ ನೋಡ್ರಿ. ಇನ್ನೊಂದು ಪರಿಜಾತ ಪರ್ಣ ರಸಮಂಜರಿ ಅಂತೇಳಿ, ಪರಿಜಾತ ಪರ್ಣ ರಸಮಂಜರಿ ಅಂತ ಬರ್ತಾವ್ರ ಯಾರ? ದಿವಾಕರ್ ನೋಡ್ರಿ, ದಿವಾಕರ್ ಬರ್ತೈತಿ. ಇನ್ನೊಂದು ಬರ್ತೈತಿ ಇವಿಷ್ಟು. ಪ್ರಭುಲಿಂಗ ಲೀಲೆ ಯಾರು ಬರ್ತಾರ? ಚಾಮರಸನ ಪ್ರಭುಲಿಂಗ ಲೀಲೆ. ಬಸವ ಪುರಾಣ, ಭೀಮಕವಿಯ ಬಸವ ಪುರಾಣ ಬರಿತಾ ಬರ್ತಾರ. ತೊರವೆ ರಾಮಾಯಣ, ನರಹರಿಯ ತೊರವೆ ರಾಮಾಯಣ ಬರಿತಾನ. ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತ ಸಾರ, ಕನಕದಾಸರು ಇವೆಲ್ಲ ಕೃತಿಯನ್ನು ಬರ್ತಾರೆ. ಜೈಮಿನಿ ಭಾರತ, ಲಕ್ಷ್ಮೀಶ. ಗದುಗಿನ ಭಾರತ, ಗದುಗಿ ನಾರಾಯಣಪ್ಪ, ಕುಮಾರವ್ಯಾಸ. ಅದ ಅವನಿಗ ಗದುಗಿ ನಾರಾಯಣಪ್ಪ ಅಂತೇಳಿ ಕುಮಾರವ್ಯಾಸ. ಇವೆಲ್ಲ ಇವ್ರ ಕಾಲದ ಇರ್ತದೆ. ಇವ್ರ ಕಾಲದ ಪ್ರಮುಖ ದೇವಾಲಯಗಳು ಕಂಡು ಬರ್ತಾವ. ವಿರೂಪಾಕ್ಷ ದೇವಾಲಯ ಐತಲ್ಲ, ಈ ವಿರೂಪಾಕ್ಷ ದೇವಾಲಯನ ಯಾರು ಕಟ್ಟಿಸ್ತಾರ? ಕೃಷ್ಣದೇವರಾಯ 1509 ಈ ವಿರೂಪಾಕ್ಷ ದೇವಾಲಯವನ್ನು ಕೃಷ್ಣದೇವರಾಯ ಕಟ್ಟಿಸ್ತಾನ. ಅಂದ್ರ ಇವ ಕಟ್ಟಿಸಲ್ಲ, ಇದ್ರಾಗ ರಂಗಮಂಟಪ, ಇದ್ರ ಮುಂದೆ ರಂಗಮಂಟಪ ಕೃಷ್ಣದೇವರಾಯ ನಿರ್ಮಾಣ ಮಾಡ್ತಾನೆ. ವಿರೂಪಾಕ್ಷ ದೇವಾಲಯವನ್ನು ಹೊಯ್ಸಳರ ಕಾಲಾವಧಿಯಲ್ಲೇ ನಿರ್ಮಾಣ ಆಗಿರ್ತೈತಿ ಇದು ವಿರೂಪಾಕ್ಷ ದೇವಾಲಯ. ಅಲ್ಲಿ ಧ್ರುವ ದ್ವಾರ ಸಮುದ್ರ ನಿರ್ಮಾಪಕ ಹೌದಲ್ಲ ಧ್ರುವ. ಈ ಹೊಯ್ಸಳರ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಆಗಿರ್ತೈತಿ. ಈ ವಿರೂಪಾಕ್ಷ ದೇವಾಲಯದ ಮುಂದೆ ರಂಗಮಂಟಪವನ್ನು ನಿರ್ಮಾಣ ಮಾಡ್ತಾನು ಶ್ರೀಕೃಷ್ಣ ದೇವರಾಯ ನೋಡ್ರಿ. 1509 ರಂಗಮಂಟಪವನ್ನು ನಿರ್ಮಾಣ ಮಾಡ್ತಾನೆ. ಇನ್ನೊಂದು ಹಜಾರ್ ರಾಮ್ ಸ್ವಾಮಿ ದೇವಾಲಯ ಯಾರ? ಶ್ರೀಕೃಷ್ಣ ದೇವರಾಯ 1513 ಶ್ರೀಕೃಷ್ಣ ದೇವರಾಯ ನಿರ್ಮಾಣ ಮಾಡ್ತಾನ. ವಿಜಯ ವಿಠಲ ದೇವಾಲಯ ಇವನ ಶ್ರೀಕೃಷ್ಣ ದೇವರಾಯ ಹಂಪಿಯಲ್ಲಿ ನಿರ್ಮಾಣ ಮಾಡ್ತಾರ ನೋಡ್ರಿ. ಇವು ಇಷ್ಟು ದೇವಾಲಯಗಳನ್ನು ಇರ್ಲಿ. ಇವು ದೇವಾಲಯಗಳದಾವ ನೋಡಿ, 4 ದೇವಾಲಯಗಳು. ಇವು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ಇವು 4 ದೇವಾಲಯಗಳದಾವ ನೋಡ್ರಿ. ಇವು 4 ದೇವಾಲಯಗಳು ನಿರ್ಮಾಣ ಆಗಿರುವ ಕಾಲಾನುಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಕೇಳ್ಕೊಂಡ್ ಬರ್ತಾರೆ. ಒಂದೇದು ಈಗ ಹೆಂಗ್ ನೆನ್ಪಿಟ್ಕೊಳತ್ತಂದ್ರ ಮಧ್ಯದಲ್ಲಿ HK ಹಾಕೋದು VV. 1ನೇದು V ಅಂತಂದ್ರ ವಿರೂಪಾಕ್ಷ ದೇವಾಲಯ, ಲಾಸ್ಟ್ನೇದು V ಅಂತಂದ್ರ ವಿಠಲ ಸ್ವಾಮಿ. ಮತ್ತು 1ನೇದು ವಿಠಲ ಸ್ವಾಮಿ ಹಾಕ್ಬೇಡ, ಫಸ್ಟ್ V ಹಾಕ, ಲಾಸ್ಟ್ನೇದು V ಹಾಕ, ಮಧ್ಯದಲ್ಲಿ HK ಹಾಕ. 1ನೇದ ವಿರೂಪಾಕ್ಷ ದೇವಾಲಯ, ಆಮೇಲೆ ಹಜಾರ್ ರಾಮ್ ಸ್ವಾಮಿ ಹಜಾರ್ ರಾಮ್ ಸ್ವಾಮಿ, ಆಮೇಲೆ ಯಾವ್ದ ಕೃಷ್ಣ ಸ್ವಾಮಿ K ಅಂದ್ರ ಕೃಷ್ಣ ಸ್ವಾಮಿ, ಆಮೇಲೆ ವಿಜಯ ವಿಠಲ. ಏನಂದೆ? ಫಸ್ಟ್ V ಅಂತಂದ್ರ ವಿರೂಪಾಕ್ಷ ದೇವಾಲಯ, 2ನೇದು H ಹಜಾರ್ ರಾಮ್ ಸ್ವಾಮಿ, K ಅಂತಂದ್ರ ಕೃಷ್ಣ ಸ್ವಾಮಿ, ಆಮೇಲೆ ಲಾಸ್ಟ್ನೇದು V ಅಂತಂದ್ರ ವಿಜಯ ವಿಠಲ ದೇವಾಲಯ ನೋಡ್ರಿ. 2 ಕಡೆ VV ಹಾಕ, ಮಧ್ಯದಲ್ಲಿ HK ಹಾಕಿದ್ರ ಇವು ಅಂದ್ರೆ ಇವು ವಿಜಯನಗರ ಕಾಲದಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ದೇವಾಲಯಗಳು ಕಾಲಾನುಕ್ರಮದಲ್ಲಿ ಕಂಡುಬರ್ತಾವ ನೋಡ್ರಿ. ಕಾಲಾನುಕ್ರಮದಲ್ಲಿ
ಕಂಡುಬರ್ತದೆ. ಯಾವ್ಯಾವ್ರಿ? ಒಂದೇದು ಯಾವ್ದ? ವಿರೂಪಾಕ್ಷ ದೇವಾಲಯ. ನೆಕ್ಸ್ಟ್ ಹಜಾರ್ ರಾಮಸ್ವಾಮಿ ದೇವಾಲಯ. ನೆಕ್ಸ್ಟ್ ಕೃಷ್ಣ ಸ್ವಾಮಿ ದೇವಾಲಯ. ನೆಕ್ಸ್ಟ್ ವಿಜಯ ವಿಠಲ ದೇವಾಲಯ. ಇವು 4 ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದೇವಾಲಯಗಳು ನೋಡ್ರಿ. ನೆಕ್ಸ್ಟ್ ಇವ್ರ ಕಾಲದಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪ ಐತಿ. ಕಮಲ್ ಮಹಲ್ ಐತಲ್ಲ, ಈ ಕಮಲ್ ಮಹಲ್ ಯಾವ ಶೈಲಿ ಒಳಗೈತಿ? ಇಂಡೋ ಸಾರ್ಸನಿಕ್. ಅಂದ್ರೆ ಇಸ್ಲಾಮಿಕ್ಗಳೆಲ್ಲ ಆಲ್ಮೋಸ್ಟ್ ಇಂಡೋ ಸಾರ್ಸನಿಕ್ ಇರ್ತೈತಲ್ಲ, ಕಮಲ್ ಮಹಲ್ ಇಂಡೋ ಸಾರ್ಸನಿಕ್ ಶೈಲಿ ಒಳಗೆ ಕಂಡು ಬರ್ತೈತೆ ನೋಡ್ರಿ. 2ನೇ ದೇವರ. ಈ ಮಹಾನವಮಿ ದಿಬ್ಬ ಐತಲ್ಲ, ಈ ಮಹಾನವಮಿ ದಿಬ್ಬ ಯಾವಾಗ ನಿರ್ಮಾಣ ಮಾಡ್ತಾನಂತಂದೆ ನಾನು? ಎಲ್ಲಿ? ಒಡಿಸ್ಸಾದಾಗ ಗೆದ್ದಿರ್ತಾನಲ್ಲ ಅವ. ಒಡಿಸ್ಸಾದಾಗ ಗೆದ್ದು ಬಂದಾಗ ಅಲ್ಲಿದಿಂದ ಕೃಷ್ಣ ಸ್ವಾಮಿ ವಿಗ್ರಹ ತರ್ತಾನ. ಅಲ್ಲಿ ಕೃಷ್ಣ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಮಾಡ್ತಾನೆ ಹಂಪಿ ಒಳಗೆ. ಮತ್ತು ಹಂಪಿ ಒಳಗೆ ಈ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡ್ತಾನೆ ನೋಡಿ. ಕೃಷ್ಣ ದೇವರಾಜ ಒಡೆಯರ್ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡ್ತಾನೆ. ಮತ್ತು ವಿದ್ಯಾಶಂಕರ ದೇವಾಲಯವನ್ನು ಶೃಂಗೇರಿದಾಗ ನಿರ್ಮಾಣ ಆಕೈತಿ ನೋಡ್ರಿ ಕಾಲದಾಗ. ವಿದ್ಯಾಶಂಕರ ದೇವಾಲಯ ಶೃಂಗೇರಿ ಒಳಗೈತಿ. ವೀರಭದ್ರೇಶ್ವರ ದೇವಾಲಯ ಎಲ್ಲಿ ಐತಿ? ಇವು ಗೊತ್ತಿರ್ಬೇಕು, ಇವು ಹೊಂದಿಸಿ ಬೇರೆ ಕೇಳ್ತಾರೆ. ಲೇಪಾಕ್ಷಿ ಒಳಗೈತಿ. ವೀರಭದ್ರೇಶ್ವರ ದೇವಾಲಯ ಲೇಪಾಕ್ಷಿ ಒಳಗೆ ಕಂಡು ಬರ್ತೈತಿ ನೋಡ್ರಿ. ಲೇಪಾಕ್ಷಿ ಒಳಗ ಕೈ ಬಂದಿರ್ತೈತಿ. ಇದು ಶೈವರ ಅಜಂತ ಅಂತಾರ ನೋಡ್ರಿ. ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತ ಹೇಳಲ್ಲ, ಎಲ್ಲಿ ಕಂಡು ಬರ್ತೈತಿ? ಇದು ವೀರಭದ್ರ ಸ್ವಾಮಿ ದೇವಾಲಯ ಲೇಪಾಕ್ಷಿ ಒಳಗೆ ಕಂಡು ಬರ್ತೈತಿ ನೋಡ್ರಿ. ಶೈವರ ಅಜಂತ ಅಂತೀವಿ. ನಮ್ದು ಇಲ್ಲಿ ಏನಂತೀವಿ? ಕಲ್ಯಾಣ ಕರ್ನಾಟಕದ ಅಜಂತ ಅಂತ ಕರಿತೀವಿ. ಇಲ್ಲಿ ಇದು ಹರಪನಹಳ್ಳಿ ಆಗೈತಿ ನೋಡ್ರಿ. ಹರಪನಹಳ್ಳಿ ತಾಲೂಕದಾಗ ಬರ್ತೈತಲ್ಲ, ಯಾವ್ದು ಸರ್ ಅದು? ಸಾರಿ, ಕರ್ನಾಟಕ ಖುಜುರಾವ್. ಅದು ಯಾವ್ದದು? ಕಲ್ಮೇಶ್ವರ. ಅದ ಹರಪನಹಳ್ಳಿಗೆ ಐತದಲ್ಲ ಅದು. ಅದ್ರ ಹೋಗಿದ್ವಿ ಅಲ್ಲಿ. ಯಾವ್ದ ಅಂದ್ರ ಅಲ್ಲಿ ಏನಂತಂದ್ರ ಒಂಥರ ಚಿತ್ರ ವಿಚಿತ್ರವಾಗಿ ಬಿಡ್ಸಾರ. ಅದ್ರ ಮ್ಯಾಗೆಲ್ಲ ಚಿತ್ರ ವಿಚಿತ್ರ ಐತೆ. ಅಲ್ಲಿ ಚಿತ್ರಗಳು ಒಂಥರ ವಿಚಿತ್ರವಾಗಿ ಬಿಡ್ಸಾರ. ಚಿತ್ರಗಳು ವಿಚಿತ್ರವಾಗಿ ಬಿಡ್ಸಾರ ಸರ್, ಹೌದಲ್ಲ? ಚಿತ್ರ ಇದ್ದಂಗಿದ್ರ ಚಿತ್ರ ಅಂತಾರ, ಚಿತ್ರ ಇದ್ದಂಗಿರ್ಲಿಕ್ಕೆ ಅಂದ್ರೆ ವಿಚಿತ್ರ ಅಂತಾರ, ಹೌದಲ್ಲ? ಇವಿಷ್ಟ ದೇವಾಲಯಗಳು ನೋಡ್ತೀವಿ ನಾವು. ಇಲ್ಲಿ ಈಗ ಇಂಪಾರ್ಟೆಂಟ್ ಅಂತಂದ್ರೆ ಈ ವಿಜಯನಗರ ಕಾಲದಲ್ಲಿ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಬರ್ತಾರಲ್ಲ, ಬೇರೆ ಬೇರೆ ಕಾಲದ ಬರ್ತದೆ. ಈ ನಿಕೋಲೋ ಕಾಂಟಿ ಯಾರ ಕಾಲದಾಗ ಬರ್ತಾನ? 1ನೇ ದೇವರ. ಎಲ್ಲಿದಾವ ಇವ? ಇಟಲಿಯ ವೆನಿಸ್ ನಗರದಿಂದ ಇವ ನಿಕೋಲೋ ಕಾಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಇವ ಏನ್ ಹೇಳ್ತಾನಂತಂದ್ರ ಇಲ್ಲಿ ಸತಿ ಪದ್ಧತಿ ಮತ್ತು ಬಹುಪತ್ನಿತ್ವ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾನೆ ಇವ. ಸತಿ ಪದ್ಧತಿ ಮತ್ತು ಬಹುಪತ್ನಿತ್ವ ಇವನ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿ ನಿಕೋಲೋ ಕಾಂಟಿ ಹೇಳ್ತಾನೆ ನೋಡ್ರಿ. 1ನೇ ದೇವರಾಯನ ಕಾಲದಾಗ ಇವನ್ ಇಡ್ತಾನೆ. ಮತ್ತೆ ಇಲ್ಲಿ ಮುಖ್ಯವಾದ ಯುಗಾದಿ, ದೀಪಾವಳಿ ಹಬ್ಬಗಳು ಬಹಳ ಫೇಮಸ್ ಇದ್ದು ಅಂತೇಳಿ ಇವ ನಿಕೋಲೋ ಕಾಂಟಿ ಹೇಳ್ತಾ ಬರ್ತಾನೆ. ನೆಕ್ಸ್ಟ್ ಪರ್ಷಿಯಾದ ಅಬ್ದುಲ್ ರಜಾಕ್ ಯಾರ ಕಾಲದಾಗ ಬರ್ತಾನೆ? 2ನೇ ದೇವರಾಯನ ಕಾಲದಾಗ ಬರ್ತಾನ. ಈ ಅಬ್ದುಲ್ ರಜಾಕ್ನ ಒಂದು ಕೃತಿ ನೆನಪಿಟ್ಕೋಬೇಕು. ಯಾವ್ದ? ಹಿಸ್ಟ್ರಿ ಆಫ್ ಪರ್ಷಿಯಾ. ಹಿಸ್ಟ್ರಿ ಆಫ್ ದಿ ಪರ್ಷಿಯಾ ಅಂತೇಳಿ ಈ ಪರ್ಷಿಯಾದ ಅಬ್ದುಲ್ ರಜಾಕ್ನ ಒಂದು ಪ್ರಮುಖವಾದ ಕೃತಿ ನೋಡ್ರಿ, ಹಿಸ್ಟರಿ ಆಫ್ ಪರ್ಷಿಯಾ ಅಂತೇಳಿ. ನೆಕ್ಸ್ಟ್ ರಷ್ಯಾದ ನಿಕಟಿನ್. ವಿರೂಪಾಕ್ಷ ಹೌದಲ್ಲ? ವಿರೂಪಾಕ್ಷನ ಆಳ್ವಿಕೆಯಲ್ಲಿ ಇವ ಬರ್ತಾನೆ, ರಷ್ಯಾದ ನಿಕಟಿನ. ಇವ ಬೀದರ್ಗೆ ಭೇಟಿ ನೀಡ್ತಾನ, ಹೌದಲ್ಲ? ರಷ್ಯಾದ ನಿಕಟಿನ ಬೀದರ್ಗೆ ಭೇಟಿ ನೀಡ್ತಾನ. ಮತ್ತಿದು ಈ ವಿಜಯನಗರ ಸಾಮ್ರಾಜ್ಯ ಹೆಂಗಿತ್ತು ಅಂತ ಹೇಳ್ತಾನಂದ್ರ 3 ಕಡೆಯಿಂದ ಕೋಟೆಯಿಂದ ಆವರಿಸಲ್ಪಟ್ಟಿತ್ತು. ಒಂದ್ ಕಡೆ ತುಂಗಭದ್ರಾ ನದಿ ಹರಿಯತ್ತಿತ್ತು ಅಂತ ಹೇಳ್ತಾನೆ. ವಿಜಯನಗರ ಸಾಮ್ರಾಜ್ಯ 3 ಕಡೆಯಿಂದ ಕೋಟೆಯಿಂದ ಆವರಿಸಲ್ಪಟ್ಟಿತ್ತ, ಒಂದ್ ಕಡೆ ತುಂಗಭದ್ರಾ ನದಿ ಹರಿತಿತ್ತು ಅಂತ ಹೇಳಿ ಯಾರು ಹೇಳ್ತಾರ್ರಿ ಹಿಂಗ? ನಿಕೋಲೋ ಕಾಂಟಿ. ನಿಕಟಿನ್. ನೀವು ನಿಕಟಿನ್ 2ನೇ ದೇವರಾಯನ ಏನ ವಿರೂಪಾಕ್ಷನ ಆಸ್ಥಾನದಲ್ಲಿ ಬರ್ತಾನಲ್ಲ ನಿಕಟಿನ. ಇವ 3 ಕಡೆದಿಂದ ಕೋಟೆದಿಂದ ಆವರಿಸ್ತಿದ್ವಿ ವಿಜಯನಗರ ಸಾಮ್ರಾಜ್ಯ. ಒಂದ್ ಕಡೆ ಅಷ್ಟ ತುಂಗಭದ್ರಾ ನದಿ ಹರಿತಿತ್ತು ಅಂತೇಳಿ ಇವ ಹೇಳ್ತಾ ಬರ್ತಾನೆ ನೋಡ್ರಿ. ಇನ್ನೊಂದು ಈ ಬಾರ್ಬೋಸ, ಇವರು ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಇವರು ಬರ್ತಾವಲ್ಲ. ನೆಕ್ಸ್ಟ್ ಇದ್ರಾಗ ಏನಂತಂದ್ರ ಇನ್ನೊಬ್ಬ ನ್ಯೂನಿಚ್ ಕಾಲದಾಗ ಯಾರು ಬರ್ತಾನ? ಅಚ್ಯುತ ಕಾಲದಾಗ ನ್ಯೂನಿಚ್ ಬರ್ತಾನ. ಇವ ಏನ್ ಹೇಳ್ತಾನ ಅಂತಂದ್ರೆ ನ್ಯೂನಿಚ್ ಎಲ್ಲ ಅವಂದ ಕೂಳು ತಿಂದಿರ್ತಾನ ಮಗ. 4 ಹೊತ್ತು ತಿಂದಿರ್ತಾನ, 3 ಹೊತ್ತು ತಿನ್ನದ್ಬಿಟ್ಟು 4 ಹೊತ್ತು ತಿಂದಿರ್ತಾನ. ಆದ್ರೂ ಅವನಿಗ ಬುಕ್ಕಲ ದೊರೆ ಅಂತ ಕರೆದ್ ಹೋಗ್ತಾನ. ಅವಂದ ತಿಂದ ನ್ಯೂನಿಚನ್ ಇದು ಯಾವ್ದ ಅಚ್ಯುತರಾಯನ ಕಾಲದಾಗ ನ್ಯೂನಿಚ್ ಬರ್ತಾನ, ಹೌದಲ್ಲ? ಅಚ್ಯುತರ ಕಾಲ ನ್ಯೂನಿಚ್ ಬರ್ತಾನ ನೋಡ್ರಿ. ನ್ಯೂನಿಚ್ ಏನಂತಂದ್ರ ಅಚ್ಯುತರಾಯಗ ಬುಕ್ಕಲ ದೊರೆ, ಹೆದರ್ ಪುಲ್ಕ ಅಂತ ಹೇಳಿ ಏನೇನು ಅಂದ್ರೆ ಲಾಸ್ಟಿಗೆ ಹೋಗುವಾಗ ಹೇಳಿ ಹೋಗ್ತಾನ ನೋಡ್ರಿ. ಎಲ್ಲರೂ 3 ಹೊತ್ತು ಊಟ ಮಾಡಿದ್ರೆ ಅವ 4 ಹೊತ್ತು ಊಟ ಮಾಡ್ತಿದ್ದ ಅಂತ ಅವ್ನ ಕಾಲದಾಗ. ಆದ್ರೂ ಹಂಗೆ ಬೈದ್ ಹೋಗ್ತಾನ ಅವ. ಡೇಂಜರ್ ಮಗ ಅವ. ಅಂದ್ರೆ ಏನ ಸುಳ್ಳುಗಾರ, ಬುಕ್ಕಲ ದೊರೆ, ಸುಳ್ಳುಗಾರ ಮನುಷ್ಯ ಅಂತೇಳಿ ಪದೇ ಸುಳ್ಳು ಭಾಳ ಮಾತಾಡ್ತಿದ ಅಂತ ಹೇಳಿದ್ರೆ ಹಂಗೆ ಹೇಳಿ ಹೋಗ್ತಾನವ. ನೆಕ್ಸ್ಟ್ ಫೆಡ್ರಿಕ್ ಸೀಸರ್ ಏನ್ ಹೇಳ್ತಾನೆ ಇಲ್ಲಿ? ಹಾಳು ಕೊಂಪೆ ಆಗಿತ್ತು ಅಂತ ಹೇಳಿ ಫೆಡ್ರಿಕ್ ಸೀಸರ್ ಅಂತ ಹೇಳ್ತಾನ. ನೆಕ್ಸ್ಟ್ ಒಂದು ನಾಯಿ, ಬೆಕ್ಕು, ಗಿಕ್ಕು ಏನು ಹೇಳಿದೆ ನಾನು. ಯಾರು ಹೇಳ್ತಾರ ಅಲ್ಲಿ? ಬರಾನಿ. ಬೆಕ್ ಅಂತಂದ್ರ ಬರಾನಿ. ಅದ ಬೆಕ್ಕು, ನಾಯಿ ಎಲ್ಲ ಬರಾನಿ. ಅಂದ್ರೆ ಈ ದೆಹಲಿ ನಾವು ರಾಜಧಾನಿ ವರ್ಗಾವಣೆ ಮಾಡ್ತಾರ, ಹೌದಲ್ಲ? ದೆಹಲಿ ಟು ಎಲ್ಲಿ ಮಾಡ್ತಾನ? ದೇವಗಿರಿ ಮಾಡುವಾಗ ಅಲ್ಲಿ ಕೇವಲ ಒಂದು ಬೆಕ್ಕು, ನಾಯಿ ಉಳಿದಿತ್ತು. ಅವರಿಗೂ ಸಹಿತ ಇದ್ರ ಮೇಲೆ ಕರ್ಕೊಂಡು ಹೋಗಿದ್ರ ಅಂತೇಳಿ ಬರಾನಿ ಹೇಳ್ತಾನ, ಹೌದಲ್ಲ?
ಬೇಕುನ ಆಯ್ತಂದ್ರೆ ಬರಾನ್ ಹೇಳ್ತಾನ. ಇಲ್ಲಿ ಇಲ್ಲಿ ಫೆಡ್ರಿಕ್ ಸೀಸರ್ ಏನ್ ಹೇಳ್ತಾನ ಅಂತಂದ್ರೆ ಇದು ಹಾಳು ಕೊಂಪೆ ಆಗಿತ್ತು ಅಂತ ಹೇಳ್ತಾನೆ. ಹಾಳು ಕೊಂಪೆ ಆಗಿತ್ತು. ಅನ್ಫಾರ್ಗೆಟಬಲ್ ಎಂಪೈರ್ ಆಫ್ ದಿ ವಿಜಯನಗರ ಅಂತೇಳಿ ಯಾರು ಕರ್ತಾರೆ? ಸೂರ್ಯನಾರಾಯಣ. ಅನ್ಫಾರ್ಗೆಟಬಲ್ ಮರೆಯಲಾಗದ ಸಾಮ್ರಾಜ್ಯ, ಮರೆಯಲಾಗದ ಸಾಮ್ರಾಜ್ಯ ಅಂತ ಕರೆದ ಸೂರ್ಯನಾರಾಯಣ. ಮರೆತು ಹೋದ ಸಾಮ್ರಾಜ್ಯ ಅಂತಂದ್ರೆ ರಾಬರ್ಟ್ ಸಿವೆಲ್ ಅವರು ಮರೆತು ಹೋದ ಸಾಮ್ರಾಜ್ಯ ಅಂತ ಕರೀತಾನೆ. ಇನ್ನೊಬ್ಬ ನೀವು ಹೇಳ್ತಾನಲ್ಲ ಸೆಗ್ಮೆಂಟರಿ ಸ್ಟೇಟ್ ಅಂತ ಯಾರು ಹೇಳ್ತಾರ? ಇದು ಕ್ವಶನ್ ಕೇಳ್ಯಾರ ನೋಡಿ. ಬರ್ಟರ್ ಸ್ಟೈನ್ ಹೌದಲ್ಲ, ಈ ವಿಜಯನಗರ ಸಾಮ್ರಾಜ್ಯವನ್ನು ಸೆಗ್ಮೆಂಟರಿ ಸ್ಟೇಟ್ ವಿಘಟಿತ ಸಾಮ್ರಾಜ್ಯ ಅಥವಾ ಸೆಗ್ಮೆಂಟರಿ ಸ್ಟೇಟ್ ಅಂತ ಹೇಳಿ ಕರೆದವನು ಬರ್ಟರ್ ಸ್ಟೈನ್. ನೋಡಿ ಇದು ಕ್ವಶನ್ ಆಗಿತ್ತು. ಬರ್ಟರ್ ಸ್ಟೈನ್ ಅವರು ವಿಘಟಿತ ಸಾಮ್ರಾಜ್ಯ ಅಥವಾ ಸೆಗ್ಮೆಂಟರಿ ಸ್ಟೇಟ್ ಅಂತೇಳಿ ವಿಜಯನಗರ ಸಾಮ್ರಾಜ್ಯವನ್ನು ಕರಿತಾ ಬರ್ತಾರೆ ನೋಡ್ರಿ. ನೆಕ್ಸ್ಟ್ ವಿಜಯನಗರ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತ ಹೇಳಿ ಕರೆದವ್ರು ಯಾರು? ಎನ್ ವೆಂಕಟರಮಣಯ್ಯ ನೋಡಿ. ಎನ್ ವೆಂಕಟರಮಯ್ಯ ಏನ್ ಹೇಳ್ತಾನಂತಂದ್ರ ವಿಜಯನಗರ್ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತ ಹೇಳ್ತಾನೆ. ವಿಜಯನಗರ್ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತ ಹೇಳಿ ಹೇಳ್ದವನು ಎನ್ ವೆಂಕಟರಮಣಯ್ಯ ಅವರು ಇದನ್ನ ಹೇಳ್ತಾರೆ ನೋಡ್ರಿ. ಇಷ್ಟು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇಷ್ಟು ಇಂಪಾರ್ಟೆಂಟ್ ಗೊತ್ತಿರಲಿ. ವಿಜಯನಗರ ಸಾಮ್ರಾಜ್ಯದ್ದು ಇಷ್ಟು ಬರ್ತೈತಿ. ನಾನು ನಿನ್ನೆ ಇದನ್ನ ಹೇಳಿದೆವಲ್ಲ, ಕೆಲವೊಂದು ಭಕ್ತಿ ಪಂತ್ರ ಹೇಳಿದವಲ್ಲ, ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಂತ ಭಕ್ತಿ ಪಂತ್ರ ಕಾಲಾಕ್ರಮದಲ್ಲಿ ಏನ್ ಹೇಳಿದೆ? ಒಂದೇದ ಯಾರು ಬರ್ತಾರ? ಒಂದೇದ ಶಂಕರಾಚಾರ್ಯರು, ಎರಡನೇದ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣವರು. ಉತ್ತರ ಭಾರತ ಆಗತ್ತಂದ್ರ ರಾಮಾನಂದರು, ಕಬೀರರು, ರಾಮಾನಂದರು, ಕಬೀರರು. ನೆಕ್ಸ್ಟ್ ಚೈತನ್ಯ ಪ್ರಭುಗಳು. ನೆಕ್ಸ್ಟ್ ವಲ್ಲಭಾಚಾರ್ಯರು. ನೆಕ್ಸ್ಟ್ ನಿಂಬಾರ್ಕರ ಅವ್ರು ಬರ್ತಾರೆ. ಇವರು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕ. ಎಲ್ಲ ಕೆ ಎ ಕ್ವಶನ್ ಪೇಪರ್ ಇಂದ ತೆಗಿಯಾಕ ಕೊಟ್ರೆ ಕಾಲಾನುಕ್ರಮದಲ್ಲ ಒಂದು 10 ಕ್ವಶನ್ ಇರ್ತಾವ. ಇವು ಸೀಸಹ, ಬಾರುಕೆ, ತನುತ್ರ ಇವುಗಳ ಎದಕ್ಕೆ ಸಂಬಂಧಪಡ್ತಾವೆ? ಇವು ಕವಚಗಳು ಅದಲ್ಲ. ಇವು ಯುದ್ಧದ ಸಮಯದಲ್ಲಿ ಧರಿಸುವಂತ ಕವಚಗಳು. ಇಲ್ಲಿ ನೋಡ ನೆಕ್ಸ್ಟ್ ಕ್ವಶನ್ ನೋಡ. ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವ್ರು ಯಾರು? ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ. ಸಿಂಗರಾರ್ಯ ಯಾರ ಸ್ಥಾನದಾಗ ಇರ್ತಾನೆ? ಯಾರ ಸ್ಥಾನದಾಗ? ಚಿಕ್ಕದೇವರಾಜ ಒಡೆಯರ ಸ್ಥಾನದಾಗ ಇರ್ತಾನೆ. ಸಿಂಗರಾರ್ಯ ಚಿಕ್ಕದೇವರಾಜ ಒಡೆಯರ ಆಸ್ಥಾನ. ಚಿಕ್ಕದೇವರಾಜ ಒಡೆಯರ್ ನವಕೋಟಿ ನಾರಾಯಣ ಅಂತ ಕರಿತೇವಲ್ಲ, ಅಂದ್ರೆ ತಮ್ಮ ಸಾಮ್ರಾಜ್ಯದಲ್ಲಿ 9 ಕೋಟಿಯನ್ನು ಕೂಡಿರಿಸಿಟ್ಟಿರ್ತಾನಲ್ಲ, ಅದಕ್ಕಾಗಿ ಇವನನ್ನು ನವಕೋಟಿ ನಾರಾಯಣ ಅಂತೇಳಿ ಕರಿತಾ ಬರ್ತೀವಿ. ನವಕೋಟಿ ನಾರಾಯಣ. ಇಲ್ಲ ಐತಲ್ಲ, ನಾವು ವಿಜಯನಗರ ಕಾಲದಲ್ಲಿ ಅಥವಾ ಇದು ನಾರ್ಮಲ್ ಆಗಿ ನೋಡ್ತೀವಲ್ಲ, ಕಮಿಷನರ್ ಆಳ್ವಿಕೆಗೆ ಯಾವಾಗ ಪಡ್ತೈತಿ? ಮೈಸೂರು ಸಂಸ್ಥಾನ 31 ಹೋದಲ್ಲ. ಯಾರು ಒಳಪಡಿಸ್ತಾರ? ಲಾರ್ಡ್ ವಿಲಿಯಂ ಬೆಂಟಿಕ್. ಕಮಿಷನರ್ ಆಳ್ವಿಕೆಯಿಂದ ಹೊರಗೆ ತೆಗೆದವ್ರು ಯಾರು? ಅದಕ್ಕಾಗಿ ಅವನಿಗೆ ಸ್ನೇಹ ವಹಿಸ್ರಾಯ ರಿಪ್ಪನ್ ಅವ್ರು ತೆಗಿತಾರಲ್ಲ 1881ರಾಗ. ರಿಪ್ಪನ್ ಅವರು 50 ವರ್ಷಗಳ ಕಾಲ ಮೈಸೂರು ಸಾಮ್ರಾಜ್ಯ ಕಮಿಷನರ್ ಆಳ್ವಿಕೆ ಒಳಪಟ್ಟಿರ್ತೈತಲ್ಲ. ಈ ಕಮಿಷನರ್ ಆಳ್ವಿಕೆಯಲ್ಲಿ ಟೋಟಲ್ ಪ್ರಮುಖವಾದ 7 ಕಮಿಷನರ್ಗಳು ಆಳ್ವಿಕೆ ಮಾಡ್ತಾರೆ. 7 ಕಮಿಷನರ್. ಒಂದೇದಾರ ಬ್ರಿಕ್ಸ್, ಎರಡನೇದ ಮಾರಿಸಸ್, ಬ್ರಿಕ್ಸ್ ಮಾರಿಸಸ್. ಆಮೇಲೆ ಕೆ ಅಂತಂದ್ರ ಕಬ್ಬನ್, ಆಮೇಲೆ ಬಿ ಅಂತಂದ್ರ ಬೋರಿಂಗ್. ನೆಕ್ಸ್ಟ್ ಆಮೇಲೆ RSG ರಿಚರ್ಡ್, ಶಾಂಡರ್ಸ್, ಜಿಡಿಗೌಡ. ಒಂದೇದ ಹೇಳಿ, ಒಂದೇದ ಕರ್ನಲ್ ಬ್ರಿಕ್ಸ್, ಮಾರಿಸಸ್, ಕಬ್ಬನ್, ಆಮೇಲೆ ಬಿ ಅಂತಂದ್ರೆ ಬೋರಿಂಗ್, ಆಮೇಲೆ ರಿಚರ್ಡ್ಸ್, ಶಾಂಡರ್ಸ್, ಜಿಡಿಗೌಡ. ಕೊನೆಯ ಏನ್ ಸರ್ ಕೋಡ್ ಅಂತಂದ್ರೆ ನೋಡ BM KB. ಅಂದ್ರೆ ಈಗ MB ಅಂತ ಬರೀತೀರ ಸರ್ ನೀವು. MB ಬದಲಾಗಿ BM ಬರೆಯೋದು. MB ಬರೆಯೋದಲ್ಲ, BM ಬರೆಯೋದು. KB ಆಮೇಲೆ RSG ಅಂತೇಳಿ ರುಪೀಸ್ G ಅಂತೇಳಿ ಬರ್ತೈತಲ್ಲ ಮುಂದೆ. MB ಬರೆಯೋದ್ಲಾಗಿ BM ಬರೆಯೋದು. BM KB RSG ಅಂತೇಳಿ ಬರ್ತೈತೆ ನೋಡ್ರಿ. 7 ಕಮಿಷನರ್ಗಳು, ಇಂಪಾರ್ಟೆಂಟ್ 7 ಕಮಿಷನರ್ಗಳು ಬರ್ತಾವ. ದಿವಾನರು ಎಷ್ಟು ಮಂದಿ ಬರ್ತಾರ? ಬರ್ತಾರ. ಒಂದೇ ದಿವಾನ ಯಾರ? ಪೂರ್ಣಯ್ಯ ಯಾವ್ದಲ್ಲ, ಒಂದೇದ್ ಪೂರ್ಣಯ್ಯ. ಆಮೇಲೆ ರಂಗಚಾರ್ಯರು, ಆಮೇಲೆ ಶೇಷಾದ್ರಿ ಅಯ್ಯರ್. ನೆಕ್ಸ್ಟ್ ಪಿ ಕೃಷ್ಣಮೂರ್ತಿ, ಆಮೇಲೆ ಪಿ ಕೃಷ್ಣಮೂರ್ತಿ ಆದ್ಮೇಲೆ ಪಿ ಮಾಧವರಾವ್, ಆಮೇಲೆ ಟಿ ಆನಂದರಾವ್. ನೆಕ್ಸ್ಟ್ ಯಾರು ಬರ್ತಾರ? ವಿಶ್ವೇಶ್ವರಯ್ಯ, ಆಮೇಲೆ ಕಾಂತರಾಜ ಅರಸು. ನೆಕ್ಸ್ಟ್ ಬ್ಯಾನರ್ಜಿ ಬರ್ತಾನೆ. ಆಮೇಲೆ ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ಬರ್ತಾನೆ. ಆಮೇಲೆ ಕೃಷ್ಣರಾವ್ ಬರ್ತಾನೆ ನೋಡು. ಇವು ಮಿರ್ಜಾ ಇಸ್ಮಾಯಿಲ್ ಮೇಲೆ ಕೃಷ್ಣರಾವ್ ಅಂತ ಬರ್ತಾನೆ. ನೆಕ್ಸ್ಟ್ ಯಾರು ಬರ್ತಾರ? ಮಾಧವರಾವ್. ಇಲ್ಲಿ ಎನ್ ಮಾಧವರಾವ್ ಬರ್ತಾನೆ. ಅಲ್ಲಿ ಪಿ ಮಾಧವರಾವ್ ಹೆಂಗ್ ಬಂದಿರ್ತಾನೆ ನೋಡ್ರಿ, ಇಲ್ಲಿ ಎನ್ ಮಾಧವರಾವ್ ಬರ್ತಾನೆ. ನೆಕ್ಸ್ಟ್ ರಾಮಸ್ವಾಮಿ ಮೊದಲಿಯಾರ್. ಇವೆಲ್ಲ ಕಮಿಷನರ್ಗಳು, ಇಂಪಾರ್ಟೆಂಟ್ ಕಮಿಷನರ್ಗಳು ಬರ್ತಾವೆ ನೋಡ್ರಿ ಮೈಸೂರು ಸಾಮ್ರಾಜ್ಯದಲ್ಲಿ. ಇದು ಸಾರಿ ದಿವಾನರು. ಎಷ್ಟು ಮಂದಿ ದಿವಾನರು ಬರ್ತಾರೆ? ಕಮಿಷನರ್ 7 ಮಂದಿ ಕಮಿಷನರ್ಗಳು ಇಲ್ಲಿ ಬರ್ತಾರೆ ನೋಡ್ರಿ ಮೈಸೂರು ಸಾಮ್ರಾಜ್ಯದಲ್ಲಿ. ಬಸಪ್ಪ ಶಾಸ್ತ್ರಿ ಅಂತ ಕೂಡ. ಬಸಪ್ಪ ಶಾಸ್ತ್ರಿ ಏನಂತ ಕರೀತಾರ? ಬಸಪ್ಪ ಶಾಸ್ತ್ರಿ ಏನು? ಅಭಿನವ ಕಾಳಿದಾಸ ಪಂಪಾಲ. ಅಭಿನವ ಕಾಳಿದಾಸ ಅಂತ ಕರೀತಾರೆ. ಎರಡನೇ ನಾಗವರ್ಮನ ಅಂತ ಕರೀತಾರ. ಎರಡನೇ ನಾಗಾರ್ಜುನ ಏನಂತ ಕರೀತಾರ? ಐನ್ಸ್ಟೀನ್ ಅಂತ ಕರೀತಾರ. ಭಾರತದ ಐನ್ಸ್ಟೀನ್. ಯಾವ್ದ? ಅಮೆರಿಕದ ಐನ್ಸ್ಟೀನ್.
ಭಾರತದ ಇಲ್ಲ ಭಾರತದ ಐನ್ಸ್ಟೀನ್ ಅಂತ ಕರೀತಾರೆ. ಎರಡನೇ ಏನು ಹೌದಲ್ಲ ನಾಗಾರ್ಜುನ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಐತೆ ನೋಡ. ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಎಲ್ಲಿ ಬರ್ತಾನೆ? ನೀವು ಬಿಜಾಪುರ ಸುಲ್ತಾನ್ ಹೌದಲ್ಲ, ಬಿಜಾಪುರ ಸುಲ್ತಾನ್ ಬರ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನು ಓದ್ತಿರ್ಬೇಕು ಮತ್ತಂತಂದ್ರ ನೀವು ಕಟ್ಸಿರ್ತಕ್ಕಂಥ ಎಲ್ಲ ಯಾವ್ಯಾವ ಏನೇನು ಕಟ್ಟಿಸ್ತಾನ ನೋಡಿ ಬಿಜಾಪುರದಾಗ, ಇವೆಲ್ಲ ಕ್ವಶನ್ ಕೇಳ್ತಾರೆ ನೋಡಿ. ಇದರಲ್ಲಿ ಯಾವ್ದು ಕಟ್ಸಿಲ್ಲ ಅಂತ ಹೇಳಿ ಕೇಳ್ಬಿಡ್ತಾರ, ಕಟ್ಟಿಸ್ತಿದ್ ಗೊತ್ತಿರ್ಬೇಕು. ಎರಡನೇ ಇಬ್ರಾಹಿಂ ಆದಿಲ್ ಶಾ ನೋಡ್ರಿ, ಈತ ಕಿತಾಬೆ ನವರಸ ಎಂಬ ಗ್ರಂಥದ ಕರ್ತೃ. ಕಿತಾಬೆ ನವರಸ ಎಂಬ ಗ್ರಂಥವನ್ನು ಬರಿತಾನ. ನೆಕ್ಸ್ಟ್, ಈತ ಬಿಜಾಪುರದ ಹತ್ತಿರ ನವರಸ್ಪುರವನ್ನು ನಿರ್ಮಿಸಿದ ಹಾಗೂ ನರಸಿಂಹ ದೇವಾಲಯಗಳನ್ನು ಕಟ್ಟಿಸಿದ. ಬಿಜಾಪುರದ ಹತ್ತಿರ ನವರಸ್ಪುರವನ್ನು ನಿರ್ಮಿಸಿದ, ನವರಸ್ಪುರ ನಗರ ನಿರ್ಮಾಣ ಮಾಡ್ತಾನ, ಕರೆಕ್ಟ್ ಐತಿ. ನೆಕ್ಸ್ಟ್, ನರಸಿಂಹ ದೇವಾಲಯಗಳನ್ನು ಕಟ್ಟಿಸಿದ ಅಂತ. ನೆಕ್ಸ್ಟ್ ಐತಿ ನೋಡ್ರಿ, ಕಿತಾಬೆ ನವರಸ ಹಿಂದೂಸ್ತಾನಿ ಹಾಗೂ ಧ್ರುಪದ ಶೈಲಿಯ ಸಂಗೀತದ ಸಮನ್ವಯ ಪರಿಣಯವಾಗಿದೆ. ಕಿತಾಬ್ ಎ ನವರಸ ಹಿಂದೂಸ್ತಾನಿ ಹಾಗೂ ಧ್ರುಪದ ಶೈಲಿ ಸಂಗೀತದ ಸಮನ್ವಯ ಪರಿಣಯವಾಗಿದೆ. ನೋಡ್ರಿ, ಈತ ವಿದ್ವಾಂಸ ನರಸಿಂಹರಾಯನ ಶಿಷ್ಯನಾಗಿದ್ದನು. ಇದು ನರಸಿಂಹರಾಯನ ಶಿಷ್ಯರಾಗಿರ್ತಾನೆ, ಕರೆಕ್ಟ್ ಐತಿ. ಇವ ನರಸಿಂಹರಾಯನ ಶಿಷ್ಯ ಆಗಿರ್ತಾನ. ಕಿತಾಬೆ ನವರಸ, ಈ ಕಿತಾಬೆ ನವರಸ ಐತಿ ನೋಡ್ರಿ, ಇದು ಹಿಂದೂಸ್ತಾನಿ ಮತ್ತು ಧ್ರುಪದ ಶೈಲಿ ಒಳಗೆ ಇರಲ್ಲ ನೋಡಿ. ಕ್ವಶನ್ ಹಂಗೆ ಕೇಳ್ತಾರ ಗೊತ್ತಾಗಲ್ಲ. ಹಿಂದೂಸ್ತಾನಿ ಮತ್ತು ಧ್ರುಪದ ಶೈಲಿ ಒಳಗೆ ಇಲ್ಲಿದು. ಇದು ಏನಂತಂದ್ರೆ ಉರ್ದು ಭಾಷೆಗಳು ಒಂದು ಸಂಗೀತ, ಅನೇಕ ರಾಗಗಳು 99 ಏನೋ ಸಂಗೀತಗಳು ಅದಾವ ಇದ್ರಾಗ, ಎಷ್ಟೋ ರಾಗಗಳು ಅದಾವ ಇದ್ರಾಗ, ಹೌದಲ್ಲ. ಈ ಕಿತಾಬೆ ನವರಸದಾಗ ಕಂಡು ಬರ್ತೈತಿ. ಈ ಇದತ್ತಲ್ಲ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅದನಲ್ಲ, ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಂಪಾರ್ಟೆಂಟ್ ಏನಂತಂದ್ರೆ ಏನು ಕಟ್ಟಿಸ್ತಾನ ಇವ? ಇಂಪಾರ್ಟೆಂಟ್ ಒಂದು ಇಬ್ರಾಹಿಂ ರೋಜಾ, ಹೌದಲ್ಲ. ಇಬ್ರಾಹಿಂ ರೋಜಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸ್ತಾ ಬರ್ತಾರೆ. ಮೆಹರತ್ ಮಹಲ್, ಈ ಮತ್ತು ಚಾಂದ್, ಇದು ಯಾವ್ದದು ಕಮಲ್ ಮಹಲ್ ಇಲ್ಲ, ಕಮಲ್ ಮಹಲ್ ಇಲ್ಲಿ ಒಂದು ಐತೇನೋ, ಇಲ್ಲೇನ? ಇಲ್ಲಿ ನೋಡ್ರಿ, ಇಲ್ಲಿ ಕೆಲವೊಬ್ರ ಬಿಜಾಪುರದ ಆದಿಲ್ ಶಾಹಿ ಬರ್ತಾರಲ್ಲ, ಬಿಜಾಪುರ ಆದಿಲ್ ಶಾಹಿ ಸ್ಥಾಪಕ ಯಾರ? ಯೂಸುಫ್ ಆದಿಲ್ ಶಾ, ಹೌದಲ್ಲ. ಬಿಜಾಪುರ ಆದಿಲ್ ಶಾಹಿ ಸ್ಥಾಪಕ ಯೂಸುಫ್ ಆದಿಲ್ ಶಾ 1490ರಲ್ಲಿ ಬಿಜಾಪುರ ಆದಿಲ್ ಶಾಹಿಯನ್ನು ಇದು ಆದಿಲ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಸಿಯಾ ಧರ್ಮವನ್ನು ರಾಜ್ಯ ಧರ್ಮವಾಗಿ ಘೋಷಣೆ ಮಾಡ್ಕೊಂಡ ಇವ ಬಿಜಾಪುರದ ಆದಿಲ್ ಶಾ ಮನೆತನವನ್ನು ಯೂಸುಫ್ ಆದಿಲ್ ಶಾ 1490ರಾಗ ಸ್ಥಾಪನೆ ಆಕೈತಿ ನೋಡ್ರಿ. ಮೊದಲ ಶಾಹಿ ಮನೆತನ, ಹೌದಲ್ಲ, ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ ಇವನ ಆದ್ಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಬರ್ತಾನೆ. ಇಸ್ಮಾಯಿಲ್ ಆದಿಲ್ ಶಾ, ಈ ಇಸ್ಮಾಯಿಲ್ ಆದಿಲ್ ಶಾ ಏನಂತಂದ್ರೆ ಏನಿಲ್ಲ, ಇವ್ ಸೋಲಿ ಅಂದ್ರೆ ಕೃಷ್ಣದೇವರಾಯ ಒಡೆಯರೊಂದಿಗೆ ಏನ್ ಮಾಡ್ತಾನ, ಅವ್ರ ಹೆಲ್ಪ್ ತಗೊಂಡ್ರೆ ರಾಯಚೂರೇನೋ ವಶಪಡಿಸ್ಕೊಂತಾನ ಅಂತ ನೋಡಿ. ಭಾಳ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಯಾರು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಇವನ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದ್ರಾಗ ಭಾಳ ಇಂಪಾರ್ಟೆಂಟ್ ನೋಡ್ಬೇಕು. ಇವನ್ ಶಿಷ್ಯ ಯಾರು ಹೇಳ? ಇವನು ವಿದ್ವಾನ್ ನರಸಿಂಹನ್ ಅಂತ ಹೇಳ್ಬರ್ತಾನ. ವಿದ್ವಾನ್ ನರಸಿಂಹ ರಾಯರ್ ಅದಾರ ನೋಡ್ರಿ, ಇವನ್ ಮುಖ್ಯವಾದ ಶಿಷ್ಯ. ಕ್ವಶನ್ದಾಗ ಅದೇ ಆಗೈತೆ ನೋಡ್ರಿ. ಇವನು ಎರಡನೇ ಬುಕ್ನಾಗ ಅವ್ರಲ್ಲಿ ಕೊಟ್ಟಿರಲ್ಲ, ಎರಡನೇ ಯೂಸುಫ್ ಆದಿಲ್ ಶಾನ ಶಿಷ್ಯ ಯಾರತ್ತಂದ್ರ ವಿದ್ವಾನ್ ನರಸಿಂಹ ರಾಯರ್ ಅಂತ ಬರ್ತಾರ ನೋಡ್ರಿ. ವಿದ್ವಾನ್ ನರಸಿಂಹರಾಯರು ಈ ಎರಡನೇ ಇಬ್ರಾಹಿಂ ಶಾನ ಶಿಷ್ಯ ನೋಡ್ರಿ. ಇವ ಎರಡನೇ ಇಬ್ರಾಹಿಂ ಶಾನ ಶಿಷ್ಯ. ಇವ ಏನಂತಂದ್ರ 1619ರಲ್ಲಿ ಬೀದರನ್ನು ಗೆದ್ದು ಬಿಜಾಪುರದೊಂದಿಗೆ ವಿಲನ್ ಮಾಡ್ಕೊಂತ ನೋಡ್ರಿ. ಬೀದರ್ ಗೆದ್ದವನ್ ನೋಡ ಇವ. ಬಿಜಾಪುರ ಆದಿಲ್ ಶಾಹಿಗಳಲ್ಲಿ ಬೀದರ್ ಗೆದ್ದವನ್ ಅಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಗೆಲ್ತಾನ ನೋಡ್ರಿ. ಇವ ಸುನ್ನಿ ಮುಸಲ್ಮಾನ್ ಆಗಿರ್ತಾನ. ಅಲ್ಲಿ ಶಿಯಾ ಧರ್ಮ ಸ್ವೀಕಾರ ಮಾಡಿರ್ತಾನೆ ಇಸು ಆದಿಲ್ ಶಾ. ಆಮೇಲೆ ಸುನ್ನಿ, ಆಮೇಲೆ ಮತ್ ಶಿಯಾ, ಆಮೇಲೆ ಮತ್ ಸುನ್ನಿ. ಒಂದೇದ ಶಿಯಾ, ಆಮೇಲೆ ಸುನ್ನಿ, ಆಮೇಲೆ ಶಿಯಾ, ಆಮೇಲೆ ಸುನ್ನಿ ಬರ್ತಾನ. ಮತ್ತ ಅವ್ರ ರಾಜರು ಗೊತ್ತಿರ್ಬೇಕು. ಇವ ಸುನ್ನಿ ನೋಡು, ಒಂದೇ ಶಿಯಾ. ಇಲ್ಲಿ ನೋಡ, ಬಿಜಾಪುರ ಆದಿಲ್ ಶಾ ಮನೆತನ ಸ್ಥಾಪಕ ಯಾರ? ಯೂಸುಫ್ ಆದಿಲ್ ಶಾ, ಹೌದಲ್ಲ. ಯೂಸುಫ್ ಆದಿಲ್ ಶಾ ಶಿಯಾ ಮನೆತನವನ್ನು ರಾಜ್ಯ ಧರ್ಮವಾಗಿ ಘೋಷಣೆ ಮಾಡ್ಕೊಂತಾರ. ಆಮೇಲೆ ಅವನ ನಂತರ ಇಸ್ಮಾಯಿಲ್ ಆದಿಲ್ ಶಾ ಬರ್ತಾನ. ಇವ ಸುನ್ನಿ ಮನೆತನ. ಇಸ್ಮಾಯಿಲ್ ಆದಿಲ್ ಶಾ ಸುನ್ನಿ ಮನೆತನವನ್ನು ಪ್ರೋತ್ಸಾಹ ಮಾಡ್ತಾನ. ಇವನಾದ್ಮೇಲೆ ಇಬ್ರಾಹಿಂ ಆದಿಲ್ ಶಾ ಬರ್ತಾನಲ್ಲ, ಇವನು ಸುನ್ನಿ. ಆಮೇಲೆ ಒಂದನೇ ಅಲಿ ಆದಿಲ್ ಶಾ ಅದ ನೋಡ್ರಿ, ಅವ ಶಿಯಾ ಧರ್ಮ ಅಲ್ಲ, ಅವ ಶಿಯಾ ಧರ್ಮ. ಆಮೇಲೆ ಮತ್ತ ಇವ ಎರಡನೇ ಇಬ್ರಾಹಿಂ ಆದಿಲ್ ಶಾ ಐತ್ ನೋಡ, ಇವನು ಶಿಯಾ ಧರ್ಮ ನೋಡ್ರಿ. ಯಾವ್ದ ಒಂದನೇ ಇಬ್ರಾಹಿಂ ಆದಿಲ್ ಶಾ? ಇವ ಶಿಯಾ ಮನೆತನ ನೋಡು. ಒಂದನೇ ಇಬ್ರಾಹಿಂ ಆದಿಲ್ ಶಾ ಶಿಯಾ ಒಂದನೇ ಇಬ್ರಾಹಿಂ ಆದಿಲ್ ಶಾ ಶಿಯಾ. ಒಂದೇದ್ ನೋಡ್ರಿ, ಒಂದೇದ್ ಯೂಸುಫ್ ಆದಿಲ್ ಶಾ ಅನ್ನತೀನಿ. ಒಂದೇದ್ ಯೂಸುಫ್ ಆದಿಲ್ ಶಾ ಶಿಯಾ. ಆಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಅವ ಯಾರ? ಇಸ್ಮಾಯಿಲ್ ಆದಿಲ್ ಶಾ. ನೆಕ್ಸ್ಟ್ ಒಂದನೇ ಇಬ್ರಾಹಿಂ ಆದಿಲ್ ಶಾ ಸುನ್ನಿ. ನೆಕ್ಸ್ಟ್ ಒಂದನೇ ಅಲಿ ಆದಿಲ್ ಶಾ ಇವ ಶಿಯಾ ನೋಡ. ಅದ ಶಿಯಾ ಅವ್ರು ನೋಡ್ರಿ ಸುನ್ನಿ. ಉಳ್ಕಿದೆಲ್ಲ ಶಿಯಾ ಧರ್ಮ ನೋಡ್ರಿ. ಶಿಯಾ ಧರ್ಮವನ್ನು ಬೆಂಬಲ ಮಾಡ್ತಾರೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅದ ನೋಡ, ಇವ ಶಿಯಾ ಧರ್ಮವನ್ನು ಪ್ರೋತ್ಸಾಹ ಮಾಡ್ಕೊಂತ ಬರ್ತಾನ. ಶಿಯಾ ಧರ್ಮವನ್ನು ಪ್ರೋತ್ಸಾಹ ಮಾಡ್ತಾನ. ನೆಕ್ಸ್ಟ್ ಇದ್ರಾಗ ಏನಂತಂದ್ರೆ ಇವನ್ ಬಗ್ಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರ ಇವ ಏನೈತ, ಇಲ್ಲಿ ಒಂದು
ದತ್ತಾತ್ರೇಯಲ್ಲಿ ಒಂದು ನರಸಿಂಹ ದೇವಾಲಯ ನಿರ್ಮಿಸಿ ಮುಸ್ಲಿಮರು ಮತ್ತು ಹಿಂದೂಗಳ ಮೇಲೆ ಒಂದು ಐಕ್ಯತೆ ತಂದು ಇವನು ಅದಕ್ಕಾಗಿ ಜಗದ್ಗುರು ಎಂಬ ಬಿರುದು ಪಡ್ಕೊತಾವ. ಜಗದ್ಗುರು ಎಂಬ ಬಾದ್ಶಾ ಅಲ್ಲ, ಜಗದ್ಗುರು ಅಷ್ಟೇ. ಜಗದ್ಗುರು ಎಂಬ ಬಿರುದನ್ನು ಪಡ್ಕೊಂಡವನು ಇವ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಅಂದ್ರೆ ದತ್ತಾತ್ರೇಯಲ್ಲಿ ಒಂದು ಪೀಠವನ್ನು ನಿರ್ಮಾಣ ಮಾಡಿ ಅದಕ್ಕಾಗಿ ಅಲ್ಲಿ ಅಂದ್ರೆ ಹಿಂದೂ ಮುಸ್ಲಿಮರಿಗೆ ಏಕತೆಯನ್ನು ತೋರಿದ್ರಿಂದ ಇವರಿಗೆ ಜಗದ್ಗುರು ಎಂಬ ಇದನ್ನು ಪಡ್ಕೊಂತಾರ ನೋಡ್ರಿ, ಎಂಬ ಬಿರುದನ್ನು ಪಡ್ಕೊಂತಾನ. ಕಿತಾಬೆ ನವರಸ ಐತ್ ನೋಡ್ರಿ. ಇದು ಟೋಟಲ್ 19 ರಾಗ ಮತ್ತು 59 ಗೀತೆಗಳನ್ನು ಒಳಗೊಂಡೈತೆ. ಈಗ ಇವು ಉರ್ದು ಭಾಷೆದಾಗ ಯಾವ್ದು ರಂಭಾ ಎಂಬ ನೃತ್ಯಗಾರ್ತಿ ಇರ್ತಾಳೆ. ಕರೆಕ್ಟ್ ಐತಿ. ರಂಭಾ ಎಂಬ ನೃತ್ಯಗಾರ್ತಿ ಭಾಳ ಕ್ಯೂಟ್ ಇರ್ತಾಳಂತ, ಭಾಳ ಚಂದ ಇರ್ತಾಳಂತ. ರಂಭಾ ಎಂಬ ನೃತ್ಯಗಾರ್ತಿ ಇರ್ತಾಳೆ ನೋಡ್ರಿ ಇಲ್ಲಿ. ಮತ್ತೆ ಇವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಾಲದಲ್ಲಿ ಭೇಟಿ ನೀಡಿರ್ತಕ್ಕಂಥ ಇಬ್ಬರು ಇಂಗ್ಲಿಷರು ಗೊತ್ತಿರ್ಬೇಕು. ಇನ್ನೊಬ್ಬ ಯಾರ ನ್ಯೂಬೇರಿ ಅಂತ ಬರ್ತಾನೆ. ರಾಲ್ ಪಿಚ್ ಮತ್ತು ನ್ಯೂಬೇರಿ ಅವರು ಇವನ ಕಾಲದಲ್ಲಿ ಭೇಟಿ ನೀಡ್ತಾರೆ ನೋಡಿ. ರಾಲ್ ಪಿಚ್ ಮತ್ತು ನ್ಯೂಬೇರಿ ಅವರು ಇವನ ಕಾಲದಲ್ಲಿ ಮುಖ್ಯವಾದ ಇಂಗ್ಲಿಷರು ಈ ಕಾಲದಲ್ಲಿ 1885ರಾಗ ಭೇಟಿ ನೀಡ್ಕೊಂಡು ಬರ್ತಾರೆ ನೋಡಿ. ಇವ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲವೊಂದು ಪ್ರಸಿದ್ಧವಾದ ಕೆಲವೊಂದು ಸ್ಥಳಗಳು ಅದಾವ. ಇಬ್ರಾಹಿಂ ರೋಜಾ ಒಂದು, ಇನ್ನೊಂದು ಮಲ್ಲಿಕ್ ಜಾನ್ ಮಸೀದಿ ಒಂದು, ಆನಂದ್ ಮಹಲ್ ಒಂದು, ಆನಂದ್ ಮಹಲ್ ಮೆಹರತ್ ಮಹಲ್ ಒಂದು, ಮಲ್ಲಿಕ್ ಜಾನ್ ಮಸೀದಿ ಒಂದು, ಇಬ್ರಾಹಿಂ ರೋಜಾ ಒಂದು, ಇನ್ನೊಂದು 7 ಮಂಜಿಲ್ ತಾಜ್ ಬಾಡಿ, ಆನಂದ್ ಮಹಲ್ ಮೆಹರತ್ ಮಹಲ್ ಒಂದು, 7 ಮಂಜಿಲ್ ಒಂದು, ತಾಜ್ ಬಾಡಿ ಒಂದು. ಇವೆಲ್ಲ ಇವನ ಕಾಲದಲ್ಲಿ ನಿರ್ಮಾಣ ಆಗಿರ್ತಾವ ನೋಡ್ರಿ. ಬೀದರ್ದಾಗ ರಂಗಿನ್ ಮಹಲ್. ನೆಕ್ಸ್ಟ್ ಇದು ಇಬ್ರಾಹಿಂ ರೋಜಾ ಐತಲ್ಲ, ಇಬ್ರಾಹಿಂ ರೋಜಾ ಹೆಂಡತಿ ಸುಲ್ತಾನರ ಬೇರೆ ಬೇರೆ ಅವ್ರದೆಲ್ಲ ಸಮಾಧಿ ಅಲ್ಲೇ ಐತಂತ ನೋಡ್ಕೊಳ್ಳಿ. ರೋಜಾ ಅಂತ ಕರೆಯಕ್ಕೆ ಏನ್ ಕಾರಣ? ರೋಜಾ ಅಂತ ಯಾಕೆ ಕರೀತಾರೆ, ಎದಕ್ಕೆ ಕರೀತಾರೆ ರೋಜಾ ಅಂತ ಹೇಳಿ? ಅದು ಬೇರೆ ರೋಜಾ. ಎತ್ತರ ಪ್ರದೇಶದಲ್ಲಿ ಒಂದು ಸಮಾಧಿಯನ್ನು ಹಾಕಿರ್ತಾರ. ಅಲ್ಲಿ ಸುತ್ತಲೂ ಗಾರ್ಡನ್ ಗಾರ್ಡನ್ ಏನಾದ್ರು ಕಂಡು ಬಂದ್ರ ಅದನ್ನ ರೋಜಾ ಅಂತ ಕರಿತೀವಿ. ಉಪವಾಸ ಮಾಡೋದಂತ ರೋಜಾ, ಇಬ್ರಾಹಿಂ ರೋಜಾ ಅಂತ. ರೋಜಾನು ಉಪವಾಸ ಹೇಳ್ತಾರ. ಆದ್ರೆ ಇಲ್ಲಿ ನಾನು ರೋಜಾ ಈ ಇಬ್ರಾಹಿಂ ರೋಜಾ ಅವನು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿ ಯಾರು? ಅಲ್ಲಿನೂ ಸೇಮ್ ಈ ನಮ್ದು ಇದು ಮಾಡ್ತಾರ ನೋಡಿ, ಮಲ್ಲಿಕ್ ಸಂದಲ್ ಬರ್ತಾರ. ಮತ್ ನಾ ಗೋಳ್ಗುಮಟ್ಟು ಅವನ ಯಾಕೂತ್ ಮತ್ತು ಮಲ್ಲಿಕ್ ಸಂದಲ್ ಇಬ್ರು ಬರ್ತಾರಲ್ಲಿ. ಇಲ್ಲಿ ಒಬ್ನ ಮಲ್ಲಿಕ್ ಸಂದಲ್ ಒಬ್ನ ನೋಡಿ. ಅಲ್ಲಿ ಮಲ್ಲಿಕ್ ಸಂದಲ್ ಮತ್ತು ಯಾಕೂತ್ ಇಬ್ರು ಬರ್ತಾರ ಗೋಲ್ಗುಮಟ್ಟಕ್ಕೆ. ಇಲ್ಲಿ ಮಲ್ಲಿಕ್ ಸಂದಲ್ ಒಬ್ನ ಬರ್ತಾನೆ. ಇಲ್ಲಿ ಅಲ್ಲಿ ಇಬ್ರು ಬರ್ತಾರ ನೋಡಿ. ಇದನ್ನು ದಕ್ಷಿಣ ಭಾರತ ತಾಜ್ ಮಹಲ್ ಅಂತ ಕರ್ತಾರ. ಯಾರು ದಕ್ಷಿಣ ಭಾರತ ತಾಜ್ ಮಹಲ್ ಯಾರು ಕರ್ತಾರ? ಇದು ಗೊತ್ತಿರ್ಬೇಕಲ್ಲ, ಕಜಿನ್ಸ್ ದಕ್ಷಿಣ ಭಾರತ ತಾಜ್ ಮಹಲ್ ಅಂತ ಕರೀತಾರ. ಫರ್ಗ್ಯೂಸನ್ ಏನಂತ ಕರೀತಾನ ಇದನ್ನ? ಇದರ ಭವ್ಯತೆಯನ್ನು ಮೀರಿಸುವ ಕಟ್ಟಡ ಈ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾನ ನೋಡಿ ಫರ್ಗ್ಯೂಸನ್. ಇಲ್ಲಿ ಏನೈತಂತ ಹೇಳ್ಯಾನೇನಪ್ಪ, ಗಂಧ ಗಾಳಿ ಏನಿಲ್ಲ ಇಲ್ಲ. ಎಲ್ಲಿ ಐತ್ ಮತ್ತೆ ಇಬ್ರಾಹಿಂ ರೋಜಾ? ಬೀದರ್ದಾಗ ಐತೇನ? ಇಲ್ಲಿ ಮೊಹಮ್ಮದ್ ಆದಿಲ್ ಶಾ ಬರ್ತಾನೆ. ಇಂಪಾರ್ಟೆಂಟ್ ದೊರೆ ಹೋದಲ್ಲ ಮೊಹಮ್ಮದ್ ಆದಿಲ್ ಶಾ. ಇವ ಏನ್ ನಿರ್ಮಾಣ ಮಾಡ್ತಾನ? ಗೋಲ್ಗುಮಟ್ ನಿರ್ಮಾಣ ಮಾಡ್ತಾನಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತಾನ ಇವ? 6ರಿಂದ 56, 30 ವರ್ಷ ಕಟ್ತಾನ ನೋಡ್ರಿ. 1526ರಿಂದ 56ವರೆಗೆ 30 ವರ್ಷ ಗೋಲ್ಗುಮಟನ್ನು ಕಟ್ತಾನ. 1556ದಾಗ ಇವ ಸಾವನ್ನಪ್ತಾನ. ಇಲ್ಲಿ ಮಲ್ಲಿಕ್ ಸಂದಲ್ ಮತ್ತು ಯಾಕೂಬ್ ಬರ್ತಾರ ಶಿಲ್ಪಿಗಳು. ಅಲ್ಲಿ ಯಾರ ತಂದೆ ಮಲ್ಲಿಕ್ ಸಂದಲ್ ಒಬ್ಬನ್ ಬರ್ತಾನ. ಅಲ್ಲಿ ಇಬ್ರಾಹಿಂ ರೋಜಾ. ಇಲ್ಲಿ ಮಲ್ಲಿಕ್ ಸಂದಲ್ ಸ್ಟಾರ್ಟ್ ಮಾಡ್ತಾನ, ಯಾಕೂಬ್ ಕೊನೆಗೊಳಿಸ್ತಾನ ನೋಡಿದ್ರ. ಮಲ್ಲಿಕ್ ಸಂದಲ್ ಸ್ಟಾರ್ಟ್ ಮಾಡಿ ಯಾಕೂಬ್ ಇದನ್ನು ಪೂರ್ಣಗೊಳಿಸಲು ಪ್ರಮುಖವಾದ ಪಾಲಿಸ್ತಾರೆ. ಅಂದ್ರೆ ಪ್ರಪಂಚದಲ್ಲೇ ಕಂಡುಬರುವ ಎರಡನೇ ಅತ್ಯಂತ ದೊಡ್ಡ ಗುಮ್ಮಟ ಹೌದಲ್ಲ ಇದು? ಭಾರತದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ಗುಮ್ಮಟ, ಪ್ರಪಂಚದಲ್ಲಿ ಎರಡನೇ ಅತ್ಯಂತ ದೊಡ್ಡ ಗುಮ್ಮಟ. ಪ್ರಪಂಚದಾಗ ಒಂದ್ ಯಾವ್ದು ಫಸ್ಟ್ ಯಾವ್ದೈತಿ? ಅದು ಪಿಸು ಮಾತಿನ ಗ್ಯಾಲರಿ ಐತಿ ನೋಡೋದು. ಯಾವ್ದು ಇಟಲಿ ಒಳಗೆ ನೋಡಿ. ಇಟಲಿ ಒಳಗೆ ಅಲ್ಲಿ ಮತ್ ಸರ್ ಅಲ್ಲಿ ಹಿಂಗ ನಮ್ದು ಇದೈತ್ ನೋಡ, ವಾಯ್ಸ್ ಎಕೋ ಆಗತ್ ನೋಡ. 100 ಸಾರಿ ಆಗತ್ ಸರ್. ಇಲ್ಲ ಅದು ಗುಡ್ಡದಾಗ ಐತಿ. ಅಲ್ಲಿ ಅದು ಗುಡ್ಡ ಅತ್ಯಂತ ದೊಡ್ಡ ಗುಮ್ಮಟ ಎಲ್ಲಿ ಪ್ರಪಂಚದಾಗ? ಅತ್ಯಂತ ದೊಡ್ಡ ಗುಮ್ಮಟ ಪ್ರಪಂಚದಲ್ಲಿ ಅದು ಎಕೋ ಆಗುತ್ತೆ ಸರ್. ಅತ್ಯಂತ ಹೆಚ್ಚು ಬಾರಿ ಎಕೋ ಅಲ್ಲಿ 100 ಸಾರಿ ಆಗುತ್ತೆ. ಅತಿ ಎತ್ತರವಾದ ಗುಮ್ಮಟ ಪ್ರಪಂಚ. ಇವಿಷ್ಟು ಬಿಜಾಪುರ ಸುಲ್ತಾನರ ಬಗ್ಗೆ ಇಷ್ಟು ಗೊತ್ತಿರಲಿ.
ಹೌದಾ? ಇಲ್ಲಿ ಇದು ಈಗೇನಿಲ್ಲ, ಈ ಕ್ವಶನ್ ಪೇಪರ್ ಮುಗಿಸ್ಬಿಡ್ತೀನಿ. ಈಗ ನೆಕ್ಸ್ಟ್ ನೋಡೋಣಂತ ಅವು ಇವು ಅದಾವ ನೋಡ, ಇವು ಕೆಲವೊಂದು ಇನ್ನೂ ಹಿಸ್ಟ್ರಿನ ಅದಾವ. ಅವು ಮತ್ತೆ ಮುಂದೆ ಯಾವಾಗಾರ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ, ಬರೀ ಕ್ವಶನ್ ನೋಡ್ಬಿಡು ನೀ. ಚಾಲುಕ್ಯ ದೊರೆ ಜಗದೇಕಮಲ್ಲ ವಿರಚಿತ ಕಾವ್ಯಾವಲೋಕ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಈ ವ್ಯಾಕರಣ ಗ್ರಂಥ ಯಾವುದು? 2ನೇ ನಾಗವರ್ಮನ ಭಾಷಾಭೂಷಣ, ಕೇಶಿರಾಜನ ಶಬ್ದಮಣಿ ದರ್ಪಣ, 2ನೇ ಸೋಮೇಶ್ವರನ ಚಂದ್ರ ಚೂಡಾಮಣಿ ಶತಕ, ಮೇಲಿನ ಯಾವುದೂ ಅಲ್ಲ. ಕ್ವಶನ್ ಏನು ಹೇಳಿ? ಚಾಲುಕ್ಯ ದೊರೆ ಜಗದೇಕಮಲ್ಲದಿಂದ ವಿರಚಿತವಾದ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿವಾಯಿತು. ಈ ವ್ಯಾಕರಣ ಗ್ರಂಥ ಯಾವ್ದಂತ? ಇವನ್ ಜಗದೇಕಮಲ್ಲ ಅಂದ್ರೆ ಆರನೇ ವಿಕ್ರಮಾದಿತ್ಯ ಅವನಿಂದ ರಚಿತವಾದ, ಅವನ ಕಾಲದಲ್ಲಿ ರಚಿತವಾದ ಒಂದು ಕೃತಿ ಆತಂದ್ರ ಇದ ಕೇಶಿರಾಜನ ಶಬ್ದಮಣಿ ದರ್ಪಣ ಐತಲ್ಲ, ಇದು ಕಂಡು ಬರ್ತೈತೆ. ನೆಕ್ಸ್ಟ್ ಕ್ವಶನ್ ನೋಡು. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ? ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಅಂದ್ರೆ ಅಲ್ಲ ನೋಡ, ಆತ್ಮ ಮತ್ತು ಏನು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾನೆ. ಯಾವ್ದ ನೋಡ್ರಿ? ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ಮತ್ತು ಕಾಳಮುಖ ಸಂಪ್ರದಾಯ. ದ್ವೈತ ಎರಡು ಬೇರೆ ಬೇರೆ ಅಂತಂದ್ರೆ ದ್ವೈತ ಅಲ್ಲ. ಯಾವ್ದಂತ ಹೇಳು ಇಲ್ಲಿ ನೋಡ್ರಿ. ಯಾವ ತತ್ವಶಾಸ್ತ್ರವು ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸ ಹೇಳೈತಿ? ಎರಡು ಬೇರೆ ಬೇರೆ ಅಂತ ಹೇಳೈತಿ ಅಂದ್ರೆ ದ್ವೈತ ಯಾವ್ದಲ್ಲ? ಮಧ್ವಾಚಾರ್ಯರ್ದ. ಮನೆ ಶಂಕರಾಚಾರ್ಯರ್ದ ಯಾವ್ದು ಬರ್ತೈತಿ? ಅದ್ವೈತ. ರಮಣಾಚಾರ್ಯರ್ದ ವಿಶಿಷ್ಟಾದ್ವೈತ. ಇವ ಮಧ್ವಾಚಾರ್ಯರ್ದ ದ್ವೈತ. ಇವ್ರ ಬಸವಣ್ಣವ್ರದ ಇವಂದ ಇವ್ರದ ಇವು ದಕ್ಷಿಣ ಭಾರತದಲ್ಲಿ ಯಾರ್ದು? ಇವ್ದ ಫಸ್ಟ್ ಶಂಕರಾಚಾರ್ಯರು. ಶಂಕರ ರಾಮ ಮದುವೆ. ಬಸವಣ್ಣ ಆದ್ಮೇಲೆ ಮದುವೆ. ಹೌದಾ? ಉಡುಪಿದಾಗ ಹೋದಲ್ಲ ಮಧ್ವಾಚಾರ್ಯ. ಹುಡುಕಿದ ಪಾಜಕ ಹೋದಲ್ಲ? ಹೌದಾ? ಮಧ್ವಾಚಾರ್ಯರು ಇಲ್ಲಿ ಬರ್ತಾರ ಫಸ್ಟ್ ಬಸವಣ್ಣ, ಆಮೇಲೆ ಮಧ್ವಾಚಾರ್ಯರು ಹೋದಲ್ಲ? ಸಾರಿ, ತಪ್ಪು ಅಂದ್ರೆ ಮಿಸ್ಟೇಕ್ ಆಗೈತೆ ನಂದು. 11ನೇ ಅಂದ್ರೆ 12ನೇ ಶತಮಾನ ಬಸವಣ್ಣ ಅಂದ್ರೆ 12ನೇ ಶತಮಾನ ಕನ್ಸಿಡರ್ ಮಾಡ್ತೀವಿ. 11ರ ಮ್ಯಾಗ ಹೋದ್ರೆ 12ನೇ ಶತಮಾನ ಅಂತೇಳಿ ಕನ್ಸಿಡರ್ ಮಾಡ್ತೀವಲ್ಲ. ಮಿಸ್ಟೇಕ್ ಆಗೈತು, ಸಾರಿ. ಅದು ಇಲ್ಲಿ ಹಿಂದಿದು ಒಂದೇದು ಯಾರು ಬರ್ತಾರ? ಶಂಕರಾಚಾರ್ಯರು, ರಮಣಾಚಾರ್ಯರು, ಬಸವಣ್ಣವರು, ಮಧ್ವಾಚಾರ್ಯರು. ರಮಾಚಾರ್ಯರು, ಬಸವಣ್ಣವರು, ಮಧ್ವಾಚಾರ್ಯರು. ಎಲ್ಲೇ ನನಗೆ ಹೇಳಿದ್ ಸರ್ ಹೇಳಿ ಕೇಳ್ಕೊಂಡೆ, ಅವರು ರಾಂಗ್ ಹೇಳ್ಯಾರ. ನಾನು ಒಟ್ಟು ಕೇಳಿದೆ, ನಾನು ನೋಡಿರ್ಲಿಲ್ಲ ಅದು. ಬಿಡು. ನೆಕ್ಸ್ಟ್ ಹೌದು, ಕರೆಕ್ಟ್ ಥಿಂಕ್ ಮಾಡ್ಯಾರ. ಥ್ಯಾಂಕ್ ಯು. ನೆಕ್ಸ್ಟ್ ನೋಡ್ರಿ. ನಾಥ ಪಂಚ ಸಂಪ್ರದಾಯ ನವನಾಥ 9 ಮುನಿಶಿಲ್ಪಿಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರೆತಿದೆ ಅಂತ ಕ್ವಶನ್ ಕೇಳ್ಯಾರಲ್ಲ. ನಾಥ ಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರೆತಿದೆ? ಕಳಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯ, ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯ, ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಸ್ಥಾನ. ಕಳಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯ ನೋಡು. ಕಳಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯ. ಕೀ ಆನ್ಸರ್ ಇದು ಕೊಟ್ಟಾರ. ಇದು ಕೀ ಆನ್ಸರ್ ಇದು ಕೊಟ್ಟಾರ ನೋಡಿ ಸರ್. ಕಳಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯದಾಗ 9 ಮುನಿಗಳ ಶಿಲ್ಪ ಒಂದೇ ಸ್ಥಳದಲ್ಲಿ ಬೆಂಗಳೂರದಾಗ ಕಂಡು ಬಂದೈತೆ ನೋಡ್ರಿ, ಒಂದೇ ದೇವಸ್ಥಾನದಾಗ. ನೆಕ್ಸ್ಟ್ ಕ್ವಶನ್ ನೋಡು. ಚಿಕ್ಕದೇವರಾಜ ಒಡೆಯರ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕದೇವರಾಜ ಒಡೆಯರು ಪ್ರೋತ್ಸಾಹ ನೀಡಿದರು. ನೆಕ್ಸ್ಟ್, ಅವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದರು. ಅವರ ಕಾಲದ ಪ್ರಸಿದ್ಧ ಕವಿಗಳೆಂದರೆ ತಿರುಮಲಾರಾರ್ಯ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ. ಇದರ ಮಲ್ಲಿಕಾರ್ಜುನ್ ಬರಲ್ಲೇನೋ. ನೆಕ್ಸ್ಟ್ ನೋಡ್ರಿ. ಅವರಿಗೆ ಮೈಸೂರಿನ ರಾಜ ಎಂಬ ಬಿರುದಿತ್ತು. ಮೈಸೂರಿನ ರಾಜ ಎಂಬ ಬಿರುದಿತ್ತ? ಮೈಸೂರಿನ ರಾಜ ಅಂತ ಬಿರುದೇ ಇಲ್ಲ ಅವರಿಗೆ. ಮೊದಲ ಈ 3 ಕರೆಕ್ಟ್ ಅದ ನೋಡಿ. ಅವರ ಕಾಲದಲ್ಲಿ ಪ್ರಸಿದ್ಧ ಕವಿ ಅಂತಂದ್ರೆ ತಿರುಮಲಾರ್ಯ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನ ಇನ್ನೊಂದು, ಈ ಮೈಸೂರು ಒಡೆಯರ ಇನ್ನೊಂದು ದೊರೆ ಕಾಲದಾಗ ಬರ್ತಾನೆ, ಇವನ್ ಕಾಲದಾಗ ಬರ್ತಾನೆ ನೋಡಿ. ಇನ್ನೊಂದು ಯಾರು ಅದಾರ ಇಲ್ಲಿ ಬರ್ತಾನೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ. ತತ್ವಾರ್ಥ ರಾಜವರ್ತಿಕ ಇದರ ಕರ್ತು ಯಾರು? ತತ್ವಾರ್ಥ ರಾಜವರ್ತಿಕ ಏನು? ಆಕಳಂಕ, ಪೂಜ್ಯಪಾದ ದೇವ ದಂಡಿನ, ಪಾರ್ಶ್ವದೇವ, ಮಾಧವಾಚಾರ್ಯ. ಆಕಳಂಕ ಅಂತ ನೋಡಿ.
ಆಕಳಂಕ ಏನ ತತ್ವಾರ್ಥ ರಾಜವಾರ್ತಿಕ ಬರ್ದವ್ರ ಅಂತಂದ್ರ ಆಕಳಂಕ ಅಂತ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ ನಿಷೇಧ ನಿವಾರಣೆ ಅಧಿನಿಯಮ 2013ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಲೈಂಗಿಕ ಕಿರುಕುಳವು ಭಾರತ ಸಂವಿಧಾನದ 14 ಮತ್ತು 15ನೇ ಅನುಚ್ಛೇದಗಳು ನೀಡಿರುವ ಸಮಾನತೆಗೆ ಸಂಬಂಧಿಸಿದಂತೆ ಮಹಿಳೆಯರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗುತ್ತದೆ. ಈ ಅಧಿನಿಯಮದ ಪ್ರಕಾರ 100 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಪ್ರತಿಯೊಂದು ಕಚೇರಿಯು ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸಿಕೊಳ್ಳುವ ಅಗತ್ಯವಿರುತ್ತದೆ. ಅದು ಮಾಡ್ಯಾರ ನೋಡಿ, ಹಂಗ ಆಂತರಿಕ ದೂರ ಅಂತಂದ್ರೆ ಈ 100ಕ್ಕಿಂತ ಹೆಚ್ಚು ಏನಾದರೂ ಮಹಿಳಾ ಉದ್ಯೋಗಿಗಳ ತಿಳ್ಕೊರಿ, ಅಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ನೇಮಕ ಮಾಡ್ಬೇಕು. ಅವ್ರಿಗೆ ಏನಾದರೂ ತೊಂದರೆ ಹಿಂಗೆ ಯಾರು ಕಿರುಕುಳ ಕೊಡಾತಿದ್ರ ಅವ್ರಿಗೆ ಇವ್ರು ಕಂಪ್ಲೇಂಟ್ ಮಾಡೋಕಂತೇಳಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಹೇಳ್ತೈತೆ ನೋಡ್ರಿ. ಆದರೆ 2013ರ ಕಾಯ್ದೆ ಪ್ರಕಾರ, ಅಂದರೆ ಕೆಲಸದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2013ರ ಪ್ರಕಾರ ಇದು ಹಿಂಗೈತೆ ನೋಡ್ರಿ. ಅಂದಾಜು ಸಮಿತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು 30 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಿಂದಲೂ ಆಯ್ಕೆಯಾಗುತ್ತಾರೆ. ಕೇವಲ ಲೋಕಸಭೆ. ಈ ಸಮಿತಿಗೆ ಮಂತ್ರಿ ಆಯ್ಕೆಯಾಗಲು ಅರ್ಹರಲ್ಲ. ಸಮಿತಿ ಕಾಲಾವಧಿಯು 5 ವರ್ಷಗಳಾಗಿರುತ್ತದೆ. 1 ವರ್ಷ ಆಗಿರ್ತೈತಿ. ಸಮಿತಿ ಕಾಲಾವಧಿ 1 ವರ್ಷ ಆಗಿರ್ತೈತಿ. ಇಲ್ಲಿ ಕೇವಲ ಬರೀ ಈ ಲೋಕಸಭಾ ಸ್ಪೀಕರ್ ಅಧ್ಯಕ್ಷತೆ ವಹಿಸಿರುವ ಸಮಿತಿಗಳು ಯಾವ್ಯಾವ ಬರ್ತಾವ ತಂದಿದ್ದೆ ಮೊನ್ನೆ ನಾನು. ವ್ಯವಹಾರ ಸಲಹಾ ಸಮಿತಿ, ನಿಯಮಗಳ ಸಮಿತಿ, ಸಾಮಾನ್ಯ ಸಮಿತಿ. ವ್ಯವಹಾರ ಸಲಹಾ ಸಮಿತಿ, ನಿಯಮಗಳ ಸಮಿತಿ ಮತ್ತು ಸಾಮಾನ್ಯ ಸಮಿತಿಗೆ ಲೋಕಸಭಾ ಸ್ಪೀಕರ್ ಅಧ್ಯಕ್ಷರಿರ್ತಾರೆ ನೋಡ್ರಿ. ಮತ್ತೆ ಕೇವಲ ಲೋಕಸಭೆ ಸ್ಥಾನಮಾನ ಹೊಂದಿರುವ ಸಮಿತಿಗಳು ಯಾವ್ಯಾವ? ಒಂದು ಅಂದಾಜು ಸಮಿತಿ, ಇನ್ನೊಂದು ಗೈರಾಜ ಅಂದಾಜು ಸಮಿತಿ ಮತ್ತು ಗೈರಾಜ ಸಮಿತಿ ಕೇವಲ ಲೋಕಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿರ್ತೈತಿ. ಹೌದಾ, ಹೇಳ್ರಿ. ಅರೇಲಿನಾ ಫರ್ನಾಂಡಿಸ್ ವರ್ಸಸ್ ಸ್ಟೇಟ್ ಆಫ್ ಗೋವಾ ಐತ್ ನೋಡ್ರಿ. ಇದು 2013 ಸೆಕ್ಸುವಲ್ ಹರಾಸ್ಮೆಂಟ್ ಒಂದು ಆಕ್ಟ್ ಹೇಳಿದ್ರು ನೋಡಿ. 2013 ಮಹಿಳೆಯರ ಕಿರುಕುಳ ಅಂದ್ರೆ ಅವ್ರ ಕೆಲಸದ ಸ್ಥಳದಲ್ಲಿ ಅವ್ರಿಗೆ ಕಿರುಕುಳ ಕೊಡಿದ್ರ ಇದು ಮಾಡ್ಬೇಕಂತ ಹೇಳಿತಲ್ಲ, ಅದು ಫರ್ನಾಂಡಿಸ್ ವರ್ಸಸ್ ಸ್ಟೇಟ್ ಆಫ್ ಗೋವಾ ನೋಡ್ರಿ. ಆ ಕೇಸ್ ಅದಕ್ಕೆ ಸಂಬಂಧಪಡ್ತೈತೆ ನೋಡ್ರಿ. 181 ನೋಡ್ರಿ. ಮಹಿಳಾ ಸಹಾಯವಾಣಿ ಅಂತಂದ್ರೆ 181 ಬರ್ತೈತಿ. ಮಹಿಳಾ ಸಹಾಯವಾಣಿ. ಇದು ಸೈಬರ್ ಸರ್ 1930 ಸೈಬರ್ ಬರ್ತೈತಲ್ಲ, ಸೈಬರ್ ಸಹಾಯವಾಣಿ ಬರ್ತೈತಿ. ಮಕ್ಕಳ 1098 ಮಕ್ಕಳ ನೋಡಿ ಸರ್. ಹಿರಿಯರದು 1098 ಹಿರಿಯರು ಸರ್. 10 ಮಕ್ಕಳದಲ್ಲ, 1098 ಹಿರಿಯರು ಇರ್ಬೇಕು ನೋಡಿ ಸರ್. ಮಕ್ಕಳದೇನ 1098 ಮಕ್ಕಳದಲ್ಲ. ಇಲ್ಲಿ ನೋಡಿ ಕೆಳಕಂಡ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ. ಡಾಕ್ಟರ್ ಬಿ ಲಾಲ್, SP ಗುಪ್ತಾ, VD ಮಿಶ್ರಾ, HD ಸಂಕಾಲಿಯಾ, BB ಲಾಲ್ ಅಂತ ನೋಡಿ ಸರ್. BB ಲಾಲ್ ಅಂತ ನೋಡಿ ಕೆಳಕಂಡವ್ರು ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ. BB ಲಾಲ್ ನೋಡ್ರಿ. ಇಲ್ಲಿ ಕೆಳಗೆ ಇನ್ನೊಂದು ಕ್ವಶನ್ ನೋಡ್ರಿ. ಖನಿಜಗಳ ಭದ್ರತಾ, ಲಾಸ್ಟ್ ಕ್ವಶನ್ ಐತಿ. ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಣಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದಕ್ಕೆ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಸಹಯೋಗದಲ್ಲಿದೆ. ಖನಿಜಗಳ ಭದ್ರತಾ ಪಾಲುದಾರರಲ್ಲಿ ಭಾರತವು ಒಂದಾಗಿದೆ. ಐತೆ ಖನಿಜ ಅಂದ್ರೆ ಕ್ರಿಟಿಕಲಿ ಇದು ಕ್ರಿಟಿಕಲ್ ಮಿನರಲ್ಸ್ಗಳು ಅಂತ ಬರ್ತಾವ ನೋಡ್ರಿ. ಈಗ ರೇರ್ ಅರ್ತ್ ಕಾರಿಡಾರ್ ನೋಡ್ರಿ, ಕ್ರಿಟಿಕಲ್ ಮಿನರಲ್ಸ್ಗಳು ಬರ್ತಾವ ನೋಡ್ರಿ. ಅವು ಟೋಟಲ್ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ದ ಒಂದು ಸಹಯೋಗ ಐತದು. ಅದು ಮತ್ತು ಅದ್ರಾಗ ಭಾರತ ಸಹಿತ ಒಂದು ಭಾಗ ಐತೆ ನೋಡ್ರಿ. ಇನ್ನೊಂದು ಐತಿ ನೆಕ್ಸ್ಟ್ ಆಪ್ಷನ್. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ 5.9 ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪ ಪತ್ತೆ ಹಚ್ಚಿದೆ. ಅವಾಗ ಫಸ್ಟ್ ಜಮ್ಮು ಕಾಶ್ಮೀರದಾಗ ರಿಯಾಸಿ ಜಿಲ್ಲೆ ಒಳಗ ಲಿಥಿಯಂ ಅನ್ನು ಪತ್ತೆ ಹಚ್ಚಿದ್ರು. ಇದು ನೋಡಿ ಕ್ರಿಟಿಕಲ್ ಮಿನರಲ್ಸ್ಗಳು. ಈ ಕ್ರಿಟಿಕಲ್ ಮಿನರಲ್ಸ್ ಒಳಗೆ 14 ಕಂಟ್ರಿಗಳು ಮತ್ತು ಯುರೋಪಿಯನ್ ಯೂನಿಯನ್ ದಲ್ಲಿರುವ ಕೆಲವೊಂದು ರಾಷ್ಟ್ರಗಳು ಇದ್ರಲ್ಲಿ ಕಂಡು ಬರ್ತಾವ. ಭಾರತ ಸಹಿತ ಇದರ ಒಂದು ಸದಸ್ಯ ರಾಷ್ಟ್ರ ಐತಿ. ಇತ್ತೀಚೆಗೆ 2025-26 ಬಜೆಟ್ದಾಗ ರೇರ್ ಅರ್ತ್ ಕಾರಿಡಾರ್ ಅಂತೇಳಿ 3 ಸ್ಟೇಟ್ ಘೋಷಣೆ ಮಾಡ್ಯಾರ. ಯಾವ್ಯಾವ ಬರ್ತಾವು? ಒಂದು ಕೇರಳ, ಒಡಿಶಾ, ಆಂಧ್ರ. ಮೂರ ಘೋಷಣೆ ಮಾಡ. 2025-26 ಬಜೆಟ್ ಹೇಳ್ಬೇಕು ನೀನು. 26-27 ಅದಲ್ಲ. ಅದ ತಮಿಳ್ನಾಡು ಒಂದ, ಒಡಿಶಾ 4 ಅದಾವ. ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ, ಒಡಿಶಾ 4 ಅದಾವೇನ?
ಮೂರು ಇದ್ದಂಗ ಅನ್ಕೊಂಡೆ. 4 ಅದಾವ ನೋಡ್ರಿ. ಕೇರಳ, ತಮಿಳ್ನಾಡು, ಒಡಿಶಾ, ಆಂಧ್ರ ಪ್ರದೇಶ, ಒಡಿಶಾ. ಹಂಗ ಮ್ಯಾಪ್ ಪ್ರಕಾರ ಅಲ್ಲ, ಮ್ಯಾಪ್ ಪ್ರಕಾರ ನೆನ್ಪಿಟ್ಕೋ. ಫಸ್ಟ್ ಕೇರಳ ಬರ್ತೈತಿ, ಆಮೇಲೆ ತಮಿಳ್ನಾಡು, ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಒಡಿಶಾ. ಇವೆಲ್ಲ ರೇರ್ ಅರ್ಥಕಾರಿದಾಡ್ ಇತ್ತೀಚೆಗೆ ಘೋಷಣೆ ಮಾಡಿರ್ತಕ್ಕಂಥ ಇದು ನೋಡ್ರಿ.